ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದು ಸಾಧನಗಳ ಕುರಿತು ವಿಚಾರ. ಇದು ಸಾಧನಗಳ ಕುರಿತು ವಿಚಾರ ಆದ ನಂತರ ಮಹಾವಾಕ್ಯ ಅಂದರೆ ತತ್ವವನ್ನು ತಿಳಿಸುವುದು ಮಹಾವಾಕ್ಯ. ಮಹಾವಾಕ್ಯದಲ್ಲಿ ತ್ವಂ ಪದಾರ್ಥ ತತ್ಪದಾರ್ಥ, ತತ್ ತ್ವಂ ಎಂದು ಎರಡು ಇವೆ. ಆ ಎರಡು ಪದಗಳ ಅರ್ಥ ವಿಚಾರ ಮಾಡಬೇಕು. ತತ್ ಅಂದರೆ ಏನು, ತ್ವಂ ಅಂದರೆ ಏನು. ಆ ವಿಚಾರ ಮಾಡುವಾಗ ಸ್ವರೂಪ ದೃಷ್ಟಿ ಬರುತ್ತದೆ. ಅಂದರೆ ವೇದಾಂತದಲ್ಲಿ ಎರಡು ಬಗೆಯ ಉಪದೇಶಗಳು. ಒಂದೇನು ಸ್ವರೂಪ ವಿಚಾರ, ಇನ್ನೊಂದೇನೆಂದರೆ ಸಾಧನಗಳ ವಿಚಾರ. ಸಾಧನಗಳ ವಿಚಾರ ಇರುವಾಗ ಸ್ವಲ್ಪ ಅನುಭವಾಂಶ ಸ್ವಲ್ಪ ಬರುತ್ತದೆ, ಸ್ವಲ್ಪ ಬಾಹ್ಯಾಚಾರಗಳು ಹೆಚ್ಚು ಬರುತ್ತವೆ. ಆದ್ದರಿಂದ ಸ್ವರೂಪ ವಿಚಾರದಲ್ಲೇ ನೇರಾಗಿ ಆತ್ಮಸ್ವರೂಪ ಕುರಿತು ಹೆಚ್ಚು ಬರುತ್ತದೆ. ಅದರಿಂದ ಈ ಸಾಧನೆಗಳಾಗುವವರೆಗೂ ಸ್ವಲ್ಪ ಪೇಷಂಟ್ಲಿ ಕೇಳಬೇಕು. ಆಯಿತು. ಆದರೆ ಈಗ ಸಾಧನಗಳಲ್ಲಿ ಎರಡು ಹೇಳಿದ್ದೇವೆ. ಒಂದು ನೇರ ಸಾಧನ, ಇನ್ನೊಂದು ಪರಂಪರಾ ಸಾಧನ. ಪರಂಪರಾ ಅಂದರೆ ಏನು ಹೇಳಬೇಕದಕ್ಕೆ? ಪರೋಕ್ಷನೂ ಹೇಳೋಕ್ಕಾಗಲ್ಲ. ಪರಂಪರಕ್ಕೆ ಪರಂಪರನೇ ಹೇಳಬೇಕು. ಅಂದರೆ ಒಂದು ಇನ್ನೊಂದಿನ ಮೂಲಕ ಇದು ಸಾಧನ. ತಾನು ನೇರಾಗಿ ಅಲ್ಲ, ಇನ್ನೊಂದಕ್ಕೆ ಇದು ಸಾಧನವಾಗಿ, ಅಂದರೆ ಇನ್ನೊಂದಕ್ಕೆ ಸಹಾಯಕವಾಗಿ ಅದು ನೇರಾಗಿ ಆಗುತ್ತದೆ. ನೇರ ಸಾಧನಕ್ಕೆ ತಾನು ಸಹಾಯಕ. ದೂರದಿಂದ ಸಾಧನ ಇಡಬಹುದು. ದೂರದಿಂದ ಪರೋಕ್ಷವಾಗಿ ಹೇಳುವಕ್ಕಿಂತ ದೂರದಿಂದ ಸಹಾಯಕವಾಗುತ್ತದೆ. ಅಥವಾ ಮತ್ತೆ ಅದರಲ್ಲಿ ಎರಡು ಬಗೆ: ಬಹಿರಂಗ ಸಾಧನ, ಅಂತರಂಗ ಸಾಧನ. ಬಹಿರಂಗ ಸಾಧನಗಳು ಅಂದರೆ ಯಜ್ಞ, ದಾನ, ತಪಸ್ಸು. ಪಾರಾಯಣದಲ್ಲಿ ಜಪನೂ ಬಂದುಬಿಡ್ತದೆ. ಜಪ, ಯಜ್ಞ, ದಾನ, ತಪಸ್ಸು. ಯಜ್ಞದಾನ ತಪಸ್ಸುಗಳು ಇಂದ್ರಿಯಗಳಿಂದ, ಕೈಕಾಲುಗಳಿಂದ ಹೊರಗೆ ಮಾಡತಕ್ಕದ್ದು. ಇಂದ್ರಿಯಗಳಿಂದ, ಕೈಕಾಲುಗಳಿಂದ ಹೊರಗೆ ಮಾಡತಕ್ಕ ಸಾಧನಗಳನ್ನು ಬಹಿರಂಗ ಸಾಧನಗಳು ಅಂದರೆ ಹೊರಗೆ ಇದ್ದುಕೊಂಡು ಸಾಧನೆಗಳಾಗುತ್ತವೆ. ಅಂತರಂಗ ಅಂದರೆ ಮನಸ್ಸಿನಲ್ಲೇ ಉಂಟಾಗುವ ಸಾಧನಗಳು. ಬಹಿರಂಗ ಸಾಧನಗಳು ನಮ್ಮ ನಡತೆ, ನಮ್ಮ ಆಚಾರ, ವಿಹಾರ ಅಂದರೆ ನಡತೆನೆ, ಅದರ ಮಟ್ಟದಲ್ಲಿರುತ್ತದೆ. ಈಗ ಅಂತರಂಗ ಸಾಧನ ಅಂದರೆ ಮನಸ್ಸಿನ ಗುಣಗಳನ್ನು ಅಂತರಂಗ ಸಾಧನ ಹೇಳ್ತೀವಿ. ಇಂದ್ರಿಯಗಳಿಂದ, ಕೈಕಾಲುಗಳಿಂದ ನಡ್ಕೊಳ್ಳುವ ಬಗೆ, ನಾವು ಹೇಗೆ ನಡ್ಕೊಳ್ತೀವೋ ಅದನ್ನು, ನಿಮಗೆ ಕೇಳಿಸ್ತಾ ಇದೆಯಾ? ಹೇಗೆ ನಡ್ಕೊಳ್ತೀವೋ ಅದನ್ನು ಬಹಿರಂಗ ಸಾಧನ ಎಂದು ಹೇಳ್ತೀವಿ. ಬಹಿರಂಗ ಅಂದರೆ ಬಾಹ್ಯ ಇಂದ್ರಿಯಗಳಿಂದ ಮಾಡತಕ್ಕದ್ದು ಎಂದರ್ಥ. ಈಗ ಅಂತರಂಗ ಸಾಧನದಲ್ಲಿ ಬಹಿರಂಗ ಸಾಧನ ಆಯಿತು, ನಿನ್ನೆ ಹೇಳಿದ್ದೇವೆ, ನಿನ್ನೆ ಮೊನ್ನೆ. ಈಗ ಇವತ್ತಿನ ಅಂಶ ಅಂತರಂಗ ಸಾಧನಗಳು. ಅವು ಯಾವುವು ಅಂದರೆ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನಾನಿ ಅಂತರಂಗ ಸಾಧನ. ಇದನ್ನು ವೇದಾಂತ ಕೇಳಿರುವವರಿಗೆ ಗೊತ್ತು. ಇದನ್ನು ಸಾಧನ ಚತುಷ್ಟಯಂ ಎಂದು ಹೇಳ್ತಾರೆ. ಸಾಧನ ಚತುಷ್ಟಯ ಅಂದರೆ ಶಮದಮ ಉಪರತಿ ಶ್ರದ್ಧಾ ತಿತಿಕ್ಷಾ ಸಮಾಧಾನಂ. ಇಂಥ ಈ ಸಾಧನಗಳು ಅಂತರಂಗ ಸಾಧನಗಳು. ಅಂತರಂಗ ಅಂದರೆ ಮನಸ್ಸಿನಲ್ಲೇ ಉಂಟಾಗುವ ಗುಣಗಳು. ಇವುಗಳಿಗೆ ಪ್ರಮಾಣ ಎಲ್ಲಿದೆ, ಶಾಸ್ತ್ರ ಎಲ್ಲಿದೆ? ಇದು ಶಾಸ್ತ್ರ ವಿಚಾರ ಅಲ್ಲವೇ? ಈ ಗುಣಗಳನ್ನು ಶಾಸ್ತ್ರದಲ್ಲಿ ಎಲ್ಲಿ ಹೇಳಿದೆ ಎಂದು ನೋಡಿದ್ದರೆ, ಈಗ ಇಲ್ಲಿ ಬೃಹದಾರಣ್ಯಕದಲ್ಲಿ ಒಂದು ವಾಕ್ಯ ಇದೆ: ತಸ್ಮಾದ್ ಏವಂ ವಿತ್ ಶಾಂತೋ ದಾಂತ ಉಪರತಸ್ಥಿತಿಕ್ಷು ಸಮಾಹಿತೋ ಭೂತ್ವಾ ಆತ್ಮನ್ಯೇವಾತ್ಮಾನಂ ಪಶ್ಯತಿ ಎಂದು ಬೃಹದಾರಣ್ಯಕದಲ್ಲಿ ಒಂದು ಮಂತ್ರ ಇದೆ. ಇದರಲ್ಲಿ ಏವಂ ವಿತ್ ಶಾಂತಃ, ಶಾಂತ ಅಂದರೆ ಶಮ ಎಂದರ್ಥ. ಮನಸ್ಸು ಸಮಾಧಾನವಾಗುವುದು.
ಅಂದರೆ ಮನಸ್ಸು ಶಾಂತವಾಗುವುದಕ್ಕೆ ಶಮ ಹೇಳಿದ್ದೇವೆ. ಎರಡನೆಯದು ದಾಂತ. ದಾಂತ ಅಂದರೆ ಇಂದ್ರಿಯ ನಿಗ್ರಹಗಳು ದಮ. ಮೂರನೆಯದು ಉಪರತ. ಮೂರನೆಯದು ಉಪರತಿ. ನಾಲ್ಕನೆಯದು ತಿತಿಕ್ಷ. ಐದನೆಯದು ಸಮಾಹಿತ. ಸಮಾಧಾನ ಅಂದರೆ ಸಂಸ್ಕೃತದಲ್ಲಿ ವೇದಾಂತದಲ್ಲಿ ಸಮಾಧಾನ ಅಂದರೆ ಮನಸ್ಸಿನ ಏಕಾಗ್ರತ. ಕನ್ನಡದಲ್ಲಿ ಸಮಾಧಾನ ಅಂದರೆ ಸಂಸ್ಕೃತದಲ್ಲಿ ಅದನ್ನು ಶಮ ಹೇಳ್ತೀವಿ, ಶಾಂತಿ ಅಥವಾ ಶಮ ಹೇಳ್ತೀವಿ. ಸಂಸ್ಕೃತದಲ್ಲಿ ಸಮಾಧಾನ ಅಂದರೆ ಏಕಾಗ್ರತ. ಈ 5 ಹೇಳಿದ್ದೇವೆ. ಮತ್ತು ನಾವು ವೇದಾಂತ ಗ್ರಂಥಗಳಲ್ಲಿ 6 ಕೇಳಿದ್ದೀವಲ್ಲ, ಶ್ರದ್ಧೆಯಿಂದ ಇನ್ನೊಂದು ಕೇಳಿದ್ವಿ, ಈ ಮಂತ್ರದಲ್ಲಿಲ್ಲ. ಅಂದರೆ ಬೃಹದಾರಣ್ಯಕ ಉಪನಿಷತ್ತಿಗೆ 2 ಪಾಠಗಳಿವೆ. ಮಾಧ್ಯಂದಿನ ಪಾಠ, ಕಾಣ್ವ ಪಾಠ. ಇದೆಲ್ಲ ಗೊತ್ತಾಯಿತು, ಸುಮ್ಮನೆ ಜನರಲ್ ನಾಲೆಜ್, ಇದೇನು ವಿಷಯವೇನಲ್ಲ. ಬೃಹದಾರಣ್ಯಕ ಉಪನಿಷತ್ತು ಯಜುರ್ವೇದಕ್ಕೆ ಸೇರಿತ್ತು. ಯಜುರ್ವೇದದಲ್ಲಿಯೂ ಮತ್ತೆ 2 ಇವೆ. ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಲ್ಲವೇ? ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ 2 ಇವೆ. ಶುಕ್ಲ ಯಜುರ್ವೇದ ಯಾಜ್ಞವಲ್ಕ್ಯ ಶಾಖಾ ಎಂದು ಹೇಳ್ತಾರೆ. ಇದಕ್ಕೆ ಯಾಜ್ಞವಲ್ಕ್ಯನ ಶಿಷ್ಯರು 12 ಇದ್ದರು. ಆ 12 ಜನರು ಯಾಜ್ಞವಲ್ಕ್ಯನಿಂದ ಈ ಶುಕ್ಲ ಯಜುರ್ವೇದವನ್ನು ಕಲಿತುಕೊಂಡು ತಮ್ಮ ತಮ್ಮ ಶಿಷ್ಯರಿಗೆ ಹೇಳುತ್ತಾ ಅದೊಂದು ಅವರ ಹೆಸರಿನಲ್ಲೇ ಆ ಶಾಖೆಗೆ ಶಾಖ ಅಂದರೆ ವೇದದ ಶಾಖೆ ಅಂದರೆ ಬ್ರ್ಯಾಂಚ್. ವೇದದ ಶಾಖೆಗೆ ಆ ಹೆಸರು ಬಂದಿದೆ. ಆ 12 ಶಿಷ್ಯರಲ್ಲಿ ಮಿಕ್ಕ ಶಾಖಗಳು ಲುಪ್ತವಾಗಿವೆ. ಲುಪ್ತ ಅಂದರೆ ಲೋಕದಲ್ಲಿ ಪ್ರಸಿದ್ಧವಿಲ್ಲ. ಆ ಶಿಷ್ಯರು, ಆ ಕುಟುಂಬಗಳು ಏನೇನಾಗಿ ಬಿಟ್ಟಿವೆ ಗೊತ್ತಿಲ್ಲ. 2 ಮಾತ್ರ ಈಗಲೂ ಬದುಕಿವೆ. ಮಾಧ್ಯಂದಿನ ಶಾಖ ಒಂದು, ಕಾಣ್ವ ಶಾಖ ಒಂದು. ಕಾಣ್ವ ಮಹರ್ಷಿ ಅದನ್ನು ಮುಂದುವರೆಸಿದ್ದು ಕಾಣ್ವ ಶಾಖ. ಮಧ್ಯಂದಿನ ಮಹರ್ಷಿ ಶುರು ಮಾಡಿದ್ದು ಮಾಧ್ಯಂದಿನ ಶಾಖ. ಮಧ್ಯಂದಿನ ಋಷಿ ಹೆಸರು, ಕಣ್ವ ಋಷಿ ಹೆಸರು. ಕಣ್ವ ಅಂದರೆ ಯಾರು? ಶಕುಂತಲ ಬೆಳೆಸಿದ ಅಪ್ಪ ಇದ್ದಾನೆ ನೋಡಿ, ಸಾಕು ಅಪ್ಪ ಹೇಳ್ತೀಯ, ಆ ಕಣ್ವನೇ, ಯಾರೋ ಅಲ್ಲ. ಆ ಕಣ್ವ ಮಹರ್ಷಿ ಈ ಶುಕ್ಲ ಯಜುರ್ವೇದದ ಶಾಖೆಗೆ ಪ್ರವರ್ತಕ. ಅದನ್ನು ರಕ್ಷಣೆ ಮಾಡಿ ಶಿಷ್ಯ ಪ್ರಶಿಷ್ಯರಿಗೆ ಹೇಳಿರುವವನು ಕಣ್ವ ಮಹರ್ಷಿ. ಆದರೆ ಈ ಕಾಣ್ವ ಶಾಖ ದಕ್ಷಿಣ ದೇಶದಲ್ಲಿ ಪ್ರಸಿದ್ಧವಾಗಿದೆ. ಇಡೀ ಉತ್ತರ ಭಾರತದಲ್ಲಿ ಯಜುರ್ವೇದ ಅಂದರೆ ಮಾಧ್ಯಂದಿನ ಶಾಖನೇ. ಮಾಧ್ಯಂದಿನವೇ ಎಲ್ಲ ಕಡೆ ಪ್ರಸಿದ್ಧ. ದಕ್ಷಿಣದಲ್ಲಿ ಮಾತ್ರ ಕಾಣ್ವ ಶಾಖ ಪ್ರಸಿದ್ಧವಾಗಿದೆ. ಪ್ರಸಿದ್ಧ ಅಂದರೆ ಈಗಲೂ ಇವೆ, ಕೆಲವೇ ಕುಟುಂಬಗಳಿವೆ. ಆಂಧ್ರದಲ್ಲಿವೆ, ತಮಿಳುನಾಡಿನಲ್ಲಿ ನೋಡಿದೆ ನಾನು, ಕರ್ನಾಟಕದಲ್ಲಿಯೂ ನೋಡಿದ್ದೇನೆ. ಕೇರಳ ನಾನು ಹೋಗಲಿಲ್ಲ, ಯಾರೋ ಒಂದು ಸಲ ನೋಡಿದೆ ಹೊರತು ಹೆಚ್ಚು ಗೊತ್ತಿಲ್ಲ ನನಗೆ. ಆದರೆ ಈ 3 ರಾಜ್ಯಗಳಲ್ಲಿ ಕಾಣ್ವ ಶಾಖ ಜನರು ಅಲ್ಲೆಲ್ಲಿದ್ದಾರೆ. ಶಂಕರಾಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನ ಕಾಣ್ವ ಶಾಖ ಮೇಲೇ ವ್ಯಾಖ್ಯಾನ ಮಾಡಿದ್ದಾರೆ. ಕಾಣ್ವ ಶಾಖ ಮೇಲೇ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಇಲ್ಲಿ ಇದು ಕಾಣ್ವ ಶಾಖದ ವಾಕ್ಯ. ಸುಮ್ಮನೆ ಜನರಲ್ ನಾಲೆಜು, ನಿಮಗಿಷ್ಟ ಇಂಟ್ರೆಸ್ಟ್ ಇದ್ದರೆ ಇಲ್ಲದಿದ್ದರೆ ಬಿಡು, ಇದೇನೂ ಉಪಯೋಗವಿಲ್ಲ. ಸುಮ್ಮನೆ ಜನರಲ್ ನಾಲೆಜು ಆಯಿತು. ಇದರಲ್ಲಿ 5 ಗುಣಗಳು ಹೇಳಿದ್ದಾರೆ. ಕಾಣ್ವ ಶಾಖದಲ್ಲಿ ಇನ್ನೊಂದು ಇದೆ, ಶ್ರದ್ಧಾವಿತ್ತೋ ಭೂತ್ವ. ಈಗ ಮಾಧ್ಯಂದಿನ ಪೂರ್ತಿ ವಾಕ್ಯ ಸ್ವಾಮೀಜಿ ಹೇಳಲಿಲ್ಲ, ಬೇರೆ ಕಡೆ ಹೇಳಿದ್ದಾರೆ. ಇತಿ ತೇಷಾಂ ವಿದ್ಯಾಸಾಧನತ್ವಂ ಶ್ರೂಯತೆ ಮಾಧ್ಯಂದಿನ ಪಾಠೆ ಸ್ಥಿತಾಯಾಃ ಶ್ರದ್ಧಾಯಾಃ ಅಪಿ ಅತ್ರೋಪಸಂಹಾರಂ ಕೃತ್ವಾ ಶಮಾದಿಷಟ್ಕಂ ಇದುಕ್ತಂ. ಅಲ್ಲೇನು ಹೇಳಿದ್ದರು? ತಸ್ಮಾದೇವಂ ಶಾಂತೋ ದಾಂತ ಉಪರತ ಸ್ಥಿತಿಕ್ಷು ಶ್ರದ್ಧಾವಿತ್ತೋ ಭೂತ್ವ. ಈ ಸಮಾಹಿತೋ ಜಾಗದಲ್ಲಿ ಇಲ್ಲಿ ಪೂರ್ತಿ ಕೋಟ್ ಮಾಡಲಿಲ್ಲ ಸ್ವಾಮೀಜಿ, ಆಯಿತು. ಸಮಾಹಿತೋ ಜಾಗದಲ್ಲಿ ಶ್ರದ್ಧಾವಿತ್ತೋ ಭೂತ್ವ ಎಂದು ಅಲ್ಲಿದೆ. ಅಲ್ಲಿ ಹೇಳಿರುವ ಶ್ರದ್ಧೆಯನ್ನು ಸೇರಿಸಿಕೊಂಡರೆ 6 ಗುಣಗಳಾಗಿವೆ ಅಲ್ಲವೇ? ಪಶ್ಯೇತಿ ತತ್ರ ವಿದ್ಯಧ್ಯಯನ ದರ್ಶನಾಚ್ಚ ಶಮಾದೀನಾಂ ವಿಹಿತತ್ವಂ ಅವಸೀಯತೆ ತೇಷಾಂ ಅಂತರಂಗತ್ವಂ ತು ಭಾಷ್ಯೇ. ಇವು ಅಂತರಂಗ ಸಾಧನಗಳು ಎಂದು ಶಂಕರಾಚಾರ್ಯರು ಬ್ರಹ್ಮಸೂತ್ರದಲ್ಲಿ ತೀರ್ಮಾನ. ಅಂದರೆ ಬ್ರಹ್ಮಸೂತ್ರ ಏನು ಮಾಡ್ತದೆ? ಉಪನಿಷತ್ತುಗಳಲ್ಲಿ ಅಲ್ಲೊಂದು ಮಾತು, ಇಲ್ಲೊಂದು ಮಾತು ಹೇಳಿದ್ದಿರುತ್ತದೆ. ಕೆಲವು ಮಾತುಗಳು
ಪೀಸಸ್ ತುಂಡು ತುಂಡಾಗಿ ಹೇಳಿದ್ದಿರುತ್ತದೆ. ಇಲ್ಲೊಂದು ಅಲ್ಲೊಂದು ಹೇಳಿದ್ದರೆ ಕೆಲವು ರಿಪೀಟ್ ಆಗುತ್ತವೆ, ಕೆಲವು ರಿಪೀಟ್ ಆಗಲ್ಲ. ಅದರಿಂದ ಅವುಗಳನ್ನೆಲ್ಲ ಒಟ್ಟು ಸೇರಿಸಿ ಇಷ್ಟು ಎಂದು ತೀರ್ಮಾನ ಮಾಡಬೇಕು. ಕೆಲವೊಮ್ಮೆ ಪರಸ್ಪರ ವಿರುದ್ಧ ಮಾತುಗಳಿರುತ್ತವೆ. ವಿರುದ್ಧ ಮಾತುಗಳಿದ್ದರೆ ಅದರಲ್ಲಿ ಆ ವಿರೋಧವನ್ನು ಸಮನ್ವಯ ಮಾಡಬೇಕು. ಇದೆಲ್ಲ ಬ್ರಹ್ಮಸೂತ್ರ ಮಾಡ್ತದೆ. ಅಂದರೆ ಉಪನಿಷತ್ತು ಮಂತ್ರಗಳ ಅರ್ಥನಿಶ್ಚಯ ಮೀಮಾಂಸ ಮಾಡಿ ಅರ್ಥನಿಶ್ಚಯ ಮಾಡುವುದು ಬ್ರಹ್ಮಸೂತ್ರದಲ್ಲಿ. ಆದ್ದರಿಂದ ಅದನ್ನು ಮೊನ್ನೆ ಹೇಳಿದ್ದೀನಿ, ಮತ್ತೊಂದು ಸಲ ಈಗ ಬಂತು. ಜೀವಭಾವವೆನ್ನುವುದು ಒಂದು ಭಾವ ಅಂದರೆ ಒಂದು ಅನಿಸಿಕೆ. ಇಟ್ ಈಸ್ ಎ ಥಾಟ್, ಇಟ್ ಈಸ್ ಎ ನೋಷನ್. ನಾನು ಎಂಬ ಒಂದು ನೋಷನ್ಗೆ ಕೆಲವು ಆಧಾರಗಳಿವೆ ನೋಡಿ. ಕೇವಲ ಅನಿಸಿಕೆ ಇದ್ದರೆ ಅನಿಸಿಕೆ ಬಿಟ್ಟು ಬಿಡಬಹುದು. ಅನಿಸಿಕೆಗೆ ಸಪೋರ್ಟಿಂಗ್ ವಸ್ತುಗಳಿವೆ, ಅದರಿಂದ ಅನಿಸಿಕೆ ಬಿಡುತ್ತಾ ಇಲ್ಲ. ನಾನು ದೇಹ, ನಾನು ಇಂದ್ರಿಯಗಳು, ನಾನು ಮನಸ್ಸು, ನಾನು ಹಾಗಿದ್ದೇನೆ, ನಾನು ಹೀಗಿದ್ದೇನೆ ಅಂದುಕೊಳ್ಳುವುದಕ್ಕೆ ಸುಮ್ಮನೆ ನಾನು ಇದ್ದರೆ ಈ ನಾನುಕ್ಕೆ ಆಧಾರವೇನಿಲ್ಲವಲ್ಲ, ಇದು ತಪ್ಪು ಎಂದು ಗೊತ್ತಾಗುವುದು ಸುಲಭ ಅಲ್ಲವೇ? ಇದು ತಪ್ಪು ಎಂದು ಗೊತ್ತಾಗದೇ ಇರುವುದಕ್ಕೆ ಸಪೋರ್ಟ್ ಏನಂದರೆ ದೇಹ ಕಂಡು ಬರ್ತಾ ಇದೆ. ನಾನು ದೇಹ ಅಂದರೆ ಹೌದು, ದೇಹ ಇದ್ದೇ ಇದೆ ಅಲ್ಲವೇ, ಇದು ನಾನು ದೇಹ ಹೇಗೆ ಆಗಲ್ಲ ಅನಿಸುತ್ತದೆ. ಏಕೆಂದರೆ ದೇಹ ಇದ್ದೇ ಇದೆ. ಇಂದ್ರಿಯಗಳೇ, ಕಣ್ಣಿನಿಂದ ನೋಡ್ತಾ ಇದ್ದೀನಿ, ಕಿವಿಯಿಂದ ಕೇಳ್ತಾ ಇದ್ದೀನಿ, ಸ್ಪರ್ಶದಿಂದ ಮುಟ್ಟುತ್ತಾ ಇದ್ದೀನಿ, ನಾಲಿಕೆಯಿಂದ ರುಚಿ, ಮೂಗಿನಿಂದ ವಾಸನ, ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು. ಕೈಯಿಂದ ಹಿಡಿಯುವುದು, ಕಾಲಿನಿಂದ ನಡೆಯುತ್ತಾ ಇದ್ದೀನಿ, ಬಾಯಿಯಿಂದ ಮಾತಾಡ್ತಾ ಇದ್ದೀನಿ, ಮಿಕ್ಕ ವಿಸರ್ಜನಾ ಅವಯವಗಳಿಂದ. ಇದೆಲ್ಲ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಈ ಇಂದ್ರಿಯಗಳು ನಾನು ಎಂದು ಅಭಿಮಾನ ಆಗುತ್ತಾ ಇದೆ. ಅದರಿಂದ ಇಂದ್ರಿಯಗಳು ಇದ್ದೇ ಇರುವಾಗ ನಾನು ಅಲ್ಲ ಅಂದರೆ ಹೇಗೆ? ಜನರಿಗೆ ಅಹಂಬುದ್ಧಿಯನ್ನು ತಪ್ಪು ಎಂದು ತಿಳ್ಕೊಳ್ಳುವುದು ಕಷ್ಟ ಆಗ್ತಾ ಇದೆ. ಏಕೆಂದರೆ ಇದಕ್ಕೆ ಸಪೋರ್ಟ್ ಕಂಡು ಬರ್ತಾ ಇದೆ. ಅಂದರೆ ನಾವು ನಮ್ಮನ್ನು ಇಂದ್ರಿಯಗಳ ಮೂಲಕನೇ ಕೆಲಸ ಮಾಡ್ತೀವಿ. ಲೌಕಿಕ ವ್ಯವಹಾರದಲ್ಲಿ ಇಂದ್ರಿಯಗಳಲ್ಲಿ ನಾವು ಜಾಗ್ರತ್ತಿನಲ್ಲಿ ಏನು ಮಾಡ್ತೀವಿ? ಜಾಗ್ರತ್ತಿನಲ್ಲಿ ಯಾರಾಗಿರ್ತೀವಿ? ಯಾವುದೇ ಒಂದು ಕೆಲಸ ಮಾಡುತ್ತಾ, ಯಾವುದೇ ಒಂದು ಇಂದ್ರಿಯಗಳಿಂದ ನೋಡುತ್ತಾ ಹೀಗೆ ಇರ್ತೀವಿ. ಅಥವಾ ಶರೀರದಿಂದ ನಿರಂತರವಾಗಿ ಶರೀರವನ್ನು ನಿರಂತರವಾಗಿ ಶರೀರವನ್ನು ಬಳಸುವ ಸ್ಥಿತಿಯಲ್ಲೇ ಇರ್ತೀವಿ. ಶರೀರವನ್ನು ಬಳಸದೇ ಸ್ಥಿತಿ ಇದೆಯಾ? ಇಲ್ಲವೇ ಇಲ್ಲ. ಶರೀರವನ್ನು ಬಳಸುತ್ತಾ ಇಲ್ಲ ಅಂದರೆ ನಿದ್ದೆ. ಶರೀರವನ್ನು ಬಳಸದೇ ಇರುವುದು ಅಂದರೆ ನಿದ್ದೆನೇ ಅಷ್ಟೇ, ನಮಗೆ ಬೇರೆ ಗೊತ್ತೇ ಇಲ್ಲ. ನಾವು ಎಚ್ಚರದಲ್ಲಿದ್ದೇವೆ ಅಂದರೆ ಶರೀರ ಬಳಕೆಯಲ್ಲಿದ್ದೇ ಇದೆ. ಅಂದರೆ ಕೈ ಕಾಲಿನಲ್ಲಿ ಯಾವುದೋ ಮುಟ್ಟುವುದೋ, ಹಿಡಿಯುವುದೋ, ಕೂತಿರುವುದೋ, ನಿಂತಿರುವುದೋ, ನಡೆಯುವುದೋ, ಯಾವುದೇ ಒಂದು ಶರೀರ ಸ್ಥಿತಿ, ಶರೀರದ ಯಾವುದೇ ಒಂದು ಸ್ಥಿತಿಯಲ್ಲೇ ನಾವಿರ್ತೀವಿ. ಅಂದರೆ ನಿರಂತರ ಶರೀರವನ್ನೇ ಬಳಸಿ ಎಷ್ಟು ತಾದಾತ್ಮ್ಯ ಆಗಿಬಿಡ್ತದಂದರೆ ಅದೇ ನಾನು ಅನಿಸುತ್ತದೆ. ಗೊತ್ತಾ? ನೀವು ಇದನ್ನು ಉದಾಹರಣೆ ನೋಡಬೇಕಂದ್ರೆ ಯಾವುದೇ ವ್ಯಕ್ತಿಯನ್ನು ನೋಡಿ, ಯಾವ ಕೆಲಸದಲ್ಲಿ ಉದ್ಯೋಗ ಮಾಡ್ತಾನೋ ಅನೇಕ ವರ್ಷಗಟ್ಟಲೆ 10 ವರ್ಷ 20 ಈ ಕಾಲದಲ್ಲಿ ಉದ್ಯೋಗಗಳು ಬದಲಾಯಿಸ್ತಾ ಇರ್ತಾರೆ. ಅದು ಅಷ್ಟಲ್ಲ, ಪೂರ್ಣವಾಗಿ ಲೈಫ್ ಲಾಂಗ್ ಅದೇ ಉದ್ಯೋಗ ಮಾಡ್ತಾ ಇದ್ದರೆ ಮಾಡಿ ಅವರಿಗೆ ಅವರ ಜೀವನ, ಅವರ ಯೋಚನೆ, ಅವರ ಕೆಲಸಗಳು, ಅವರ ಭಾಷೆ ಒಂದು ಬಗೆಯಾಗಿ ತಯಾರಾಗುತ್ತವೆ. ನೋಡಿದ್ದೀರಾ? ಅವರು ಆ ಬಗೆನೇ ಮಾತಾಡ್ತಾನೆ, ಅವ್ರ ಮಾತು ಕದೇ ಬರುತ್ತದೆ. ಒಂದು ರೈಲ್ವೆಯಲ್ಲಿ ಕೆಲಸ ಮಾಡುವರಾದರೆ ಒಂದು ಬಗೆ ಇರುತ್ತದೆ ಅವರ ಥಿಂಕಿಂಗ್ ಅಲ್ಲವೇ? ಒಂದು ಬಸ್ಸಿನಲ್ಲಿ ಕೆಲಸ ಮಾಡುವರಾದರೆ ಅವರದ್ದು ಒಂದು ಬಗೆ, ಒಂದು ಮಾತುಗಳು, ಒಂದು ಪದ್ಧತಿಗಳು, ಪದಗಳು ಬಳಸುವುದು ಅದೇ ತರಹ ಇರುತ್ತದೆ. ಒಂದು ಸಿನಿಮಾ ಆ್ಯಕ್ಟರ್ ಇದ್ದರೆ ಅವರು ಸಿನಿಮಾ ಆ್ಯಕ್ಟಿಂಗ್ ಮಾಡಿ ಒಬ್ಬ ಆಂಧ್ರದಲ್ಲಿ ಸಿನಿಮಾ ಆ್ಯಕ್ಟರೇ ಇದ್ದ. ಈ ಕಾಲದಲ್ಲಿ ಎಲ್ಲ ಸಿನಿಮಾ ಆ್ಯಕ್ಟರ್ಗಳು ರಾಜಕಾರಣಿಗಳಾಗ್ತಾ ಇದ್ದಾರೆ ಅಲ್ಲವೇ? ಆದ್ದರಿಂದ ಅವರು ಇದ್ದು ಅವರು ರಾಜಕಾರಣಿ ಆದರೆ ಅವರು ವೇದಿಕೆ ಮೇಲೆ ಮಾತಾಡುವಂದರೆ ಮತ್ತು ಸಿನಿಮಾನೇ ಆಗಲೇ ಅವ್ರನ್ನ ಅದೇ ನಟಿಸುವ ಹಾಗೆಯೇ ಮಾತಾಡ್ತಾನೆ. ಇದೇನಪ್ಪ ಅಂದರೆ ನಟಿಸ್ತಾ ಪಬ್ಲಿಕ್ ಎದುರಾಗಿ ನಟಿಸಬೇಕಂದ್ರೆ ಅದೇ ಅಭ್ಯಾಸ ಆಗಿಬಿಟ್ಟು ಇದು ಪಬ್ಲಿಕ್ ಕಂಡು ಬಂದರೆ ಸಾಕು, ಇದು ನಟನ ಅಂದ್ಕೊಂಡು ಮತ್ತೆ ಹಾಗೆ ಡ್ಯಾನ್ಸೇ ಮಾಡ್ತಾನೆ ಅವನು. ಏಕೆಂದರೆ ಅದು ಮಾಡದಿದ್ದರೆ ಅವ್ರಿಗೆ ತೋಚಲ್ಲ, ಅವ್ರಿಗೆ ಆಗಲ್ಲ ಹಾಗೆ. ಅಂದರೆ ಇವೆಲ್ಲ ಉದಾಹರಣೆಗಳು
ಏನೆಂದು ತೋರಿಸ್ತದೆ ಅಂದರೆ ನೀವು ಅದೇ ಮಾಡಿ 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 ಅದೇ ತಾನು ಎಂದು ಗಟ್ಟಿಯಾಗಿ ಬಿಡ್ತದೆ. ನಮ್ಮ ಅನ್ಕಾನ್ಷಿಯಸ್ ಮೈಂಡ್, ನಮ್ಮ ಒಳಗಿನ ಮನಸ್ಸಿಗೆ ಅದೇ ಗಟ್ಟಿಯಾಗಿ ಕುಳಿತಿರುತ್ತದೆ. ಅದು ಪಡ್ಕೊಂಡಿದ್ದು ಹೊಸದಾಗಿ ನಮ್ಮ ಮೇಲೆ ಹಾಕ್ಕೊಂಡಿದ್ದೇ ಹೊರತು ನಮ್ಮ ಸಹಜ ಸ್ಥಿತಿ ಅಲ್ಲ ಅದು, ಅಲ್ಲವೇ? ಹೊಸದಾಗಿ ಪಡ್ಕೊಂಡಿದ್ದೇ ಹೊರತು ಅದು ಸಹಜ ಸ್ಥಿತಿ ಅಲ್ಲ. ಈಗ ಇದೇ ನಮಗೆ ಅಡ್ಡಿ ಮಾಡ್ತಾ ಇದೆ. ಕೆಲವು ದಿವಸ ಮಾಡಿ 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 ಅದೇ ಆಗಿಬಿಡ್ತದೆ. ಅದೇನು ಅಂದರೆ ಮಾಡಿರುವ ಸಂಸ್ಕಾರಗಳಿವೆ, ಮಾಡಿರುವ ಅನುಭವಗಳಿವೆ, ಆ ನೆನಪು ಇದೆ, ಅದು ಬಿಡುತ್ತಾ ಇಲ್ಲ, ಅದು ಬಿಡುತ್ತಾ ಇಲ್ಲ, ಹಾಗೇ ಇದೆ. ದೇಹವನ್ನೇ ಬಳಸಿ 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 ದೇಹವು ನಾನಲ್ಲ ಅಂದರೆ ಅದು ಹೇಗೆ? ನೀವು ಕೇಳುವ ಮಾತು ನಾನು ಕಿವಿಯಿಂದಲೇ ಕೇಳ್ತಾ ಇದ್ದೀನಿ, ನಾವು ದೇಹದಿಂದಲೇ ಕೂತಿದ್ದೀನಿ, ನಾನು ದೇಹವಲ್ಲ ಅಂದರೆ ಅರ್ಥವಾಗುವುದು ಹೇಗೆ ಅನಿಸುತ್ತದೆ? ಆದ್ದರಿಂದ ಮನಸ್ಸು ಅಷ್ಟೇ. ನಾವು ಮನಸ್ಸಿನಲ್ಲೇ ಜೀವನ, ನಮ್ಮ ಜೀವನವೆಲ್ಲ ಮನಸ್ಸಿನಲ್ಲಿ. ಮನಸ್ಸಂದರೆ ಎಮೋಷನ್, ಯೋಚನೆ ಎರಡೂ ಇರುತ್ತದೆ. ಮನಸ್ಸಿನ ಹಂತದಲ್ಲಿ ಎಮೋಷನ್ಸ್, ಬುದ್ಧಿಯ ಹಂತದಲ್ಲಿ ಥಿಂಕಿಂಗ್, ಅಲ್ಲವೇ? ಥಿಂಕಿಂಗ್ ಅಂದರೆ ಯೋಚನೆಗಳು, ಮನಸ್ಸು ಅಂದರೆ ಭಾವೋದ್ವೇಗಗಳು. ಭಾವಗಳು ಯೋಚನೆಗಳಲ್ಲೇ ಜೀವಿಸ್ತೀವಿ. ಭಾವಗಳು ಯೋಚನೆಗಳು ಬಿಟ್ಟು ಭಾವ ಇಲ್ಲದೆ ಯೋಚನೆ ಇಲ್ಲದೆ ಒಂದು ದಿವಸಕ್ಕೆ ಒಂದು 5 ನಿಮಿಷ 10 ನಿಮಿಷ ಅದರ ಜೀವಿಸಿದ್ದೀವ. ಪ್ರತಿಯೊಂದು ವಸ್ತು, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಮನುಷ್ಯ ಸಂದರ್ಭದಲ್ಲಿ ಯಾವುದೇ ಒಂದು ಎಮೋಷನ್, ಯಾವುದೇ ಒಂದು ಯೋಚನೆ. ಅಂದರೆ ಪ್ರಪಂಚ ವ್ಯವಹಾರವೆಲ್ಲ ದೇಹ ಮೂಲಕ, ಇಂದ್ರಿಯ ಮೂಲಕ, ಮನಸ್ಸಿನ ಮೂಲಕ, ಇವುಗಳ ಮೂಲಕವೇ ವ್ಯವಹಾರ. ಆದ್ದರಿಂದ ಇದು ಬಿಟ್ಟು ನಾನು ಅಂದರೆ ಅಂಥದ್ದಿಲ್ಲವೇ ಇಲ್ಲವೇ? ಇದು ಬಿಟ್ಟರೆ ನಾನೇ ಇಲ್ಲ ಎಂದು ಹೇಳ್ತಾನೆ. ದೇಹವಿಲ್ಲ, ಇಂದ್ರಿಯವಿಲ್ಲ, ಮನಸ್ಸಿಲ್ಲ ಅಂದರೆ ನಾನೇ ಇಲ್ಲ, ಹೀಗೆ ಅನಿಸುತ್ತದೆ. ನಾನೇ ಇಲ್ಲ ಅಂದರೆ ನಾನು ಅಂದರೆ ಇವುಗಳ ಮೂಲಕವೇ. ಅಷ್ಟು ತಾದಾತ್ಮ್ಯ. ಆ ತಾದಾತ್ಮ್ಯ ಎಂದು ಹೇಳ್ಬೋದು, ಕನ್ನಡದಲ್ಲಿ ಬಳಸ್ತಾರೆ. ಅಷ್ಟು ಐಡೆಂಟಿಫಿಕೇಷನ್ ಅಷ್ಟು ಗಟ್ಟಿಯಾಗಿದೆ. ಇನ್ನೊಬ್ಬರ ವ್ಯಕ್ತಿ ಜೊತೆಗೆ ವಾಸ ಮಾಡಿ 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 ಹೇಗಾಗ್ತದೆ ಅಂದರೆ ತಾಯಿಗೆ ಮಗುಗೆ ಇರುತ್ತದೆ ನೋಡಿ. ಆ ಮಗು ಏನು ಮಾಡಿದರೂ, ಕೂತಿದ್ದರು, ತಿಂದರು, ಊಟ ಮಾಡಿದ್ದರು, ಏನು ಮಾಡಿದ್ದರು, ಆ ಮಗುದೆಲ್ಲ ತಾನೇ ಮಾಡಿ 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 ಕೆಲವು ದಿವಸ ನಂತರ ಮಗು ತಾನು ಮಗು ಒಂದೇ ಆಗಿಬಿಡ್ತದೆ, ಇಲ್ಲವೇ? ಆ ವ್ಯಕ್ತಿ ಇನ್ನೊಂದು ಕಡೆ ಹೋದರೆ ಇವರಿಗೇನು ತೋಚಲ್ಲ, ಈ ಪ್ರಪಂಚವೇ ಏನೋ ಬೇರೆ ಎಂದು ಕಂಡು ಬರ್ತದೆ. ಈ ಪ್ರಪಂಚವು ಹಿಂದಿನ ಪ್ರಪಂಚವೇ ಅಲ್ಲ. ಅಂದರೆ ಇನ್ನೊಬ್ಬ ಮನುಷ್ಯನ ಜೊತೆಗೆ ಎಷ್ಟು ತಾದಾತ್ಮ್ಯವಾಗ್ತದೆ ನೋಡಿ. ಇವೆಲ್ಲ ಉದಾಹರಣೆಗಳು ನಮ್ಮ ಜೀವನದಲ್ಲಿ ಇವೆ. ಜನರು ಹೇಳ್ತಾರೆ ಇದೆಲ್ಲ ನಮಗೆ ಗೊತ್ತಿದೆ, ಮತ್ತೇಕೆ ಹೇಳ್ತಾ ಇದ್ದೀರಿ? ಜೀವನದಲ್ಲಿ ಇರುವ ಘಟನೆಗಳೇ. ಆ ಘಟನೆಗಳನ್ನು ವೇದಾಂತ ದೃಷ್ಟಿಯ ವಿಚಾರ ಮಾಡುವ ದೃಷ್ಟಿ ಮಾಡಲಿಲ್ಲ, ಈ ದೃಷ್ಟಿಯಿಂದ ನೋಡಲಿಲ್ಲ. ಅನುಭವಗಳಿವೆ, ಅನುಭವಗಳನ್ನು ತಗೊಂಡು ವೇದಾಂತ ದೃಷ್ಟಿಯಿಂದ ವಿಚಾರ ಆಗಬೇಕು. ಆ ದೃಷ್ಟಿಯಿಂದ ನಾವು ವಿಚಾರ ಮಾಡಲಿಲ್ಲವಲ್ಲ, ಅದು ಮತ್ತೊಂದು ಸಲ ಈಗ ಮಾಡಿಸ್ತಾ ಇದ್ದೀವಿ. ಆದ್ದರಿಂದ ಇವುಗಳನ್ನೇ ಬಳಸಿ ಬಳಸಿ ನಿಮ್ಮ ಜೀವನದಲ್ಲಿ ಅರ್ಥವಾಗಬೇಕಂದರೆ ಯಾವುದೇ ಒಂದು ಕೆಲವು ಬಟ್ಟೆಗಳು ನೋಡಿ, ವಸ್ತ್ರ ನಿರಂತರವಾಗಿ ಒಂದು ಬಗೆಯಾದ ಬಟ್ಟೆಗಳು ಹಾಕ್ಕೊಂಡು ಬಿಟ್ಟರೆ ನಿಮಗೆ ಒಂದು ದಿವಸ ಬೇರೆ ಬಟ್ಟೆ ಹಾಕಿದ್ದರೆ ನಿಮಗೇನೋ ಒಂದು ಅನಾವಶ್ಯಕದ ಭಾರ ಮೈ ಮೇಲೆ ಹಾಕ್ಕೊಂಡಂತೆ ಆಗುತ್ತದೆ, ಅಲ್ಲವೇ? ಕಾನ್ಷಿಯಸ್ ಆಗಿಬಿಡ್ತೀವಿ. ನೀವು ಯಾರು ಪ್ಯಾಂಟ್ ಶರ್ಟೇ ಹಾಕ್ಕೊಂಡು ಉದಾಹರಣೆ ಹೇಳ್ತಾ ಇದ್ದೀನಿ. ಅದೇ ಹಾಕಿ ಒಂದು ದಿವಸ ಪಂಚ ಉಟ್ಕೊಂಡ್ರೆ ಅವ್ರಿಗೇನು ಮೈಯಲ್ಲಿ ಬಟ್ಟೆನೇ ಇಲ್ಲ ಅನಿಸುತ್ತದೆ. ಏನೋ ತೋರಿಸ್ತಾ ಇಲ್ಲ, ಏನೋ ಆಗಿದೆ. ಮತ್ತೆ ಪ್ಯಾಂಟ್ ಶರ್ಟು ಹಾಕ್ಕೊಂಡ್ರೆ ಅಬ್ಬಾ ಸ್ವಸ್ಥಾನೇ ವಾಸಃ ಅಂತ ಹೇಳ್ತೀವಿ ನೋಡಿ. ತನ್ನ ಸ್ಥಾನಕ್ಕೆ ಬಂದಿದ್ದೇವೆ ಅನಿಸುತ್ತದೆ. ಅಂದರೆ ಯಾರಿಗೆ ಯಾವ ತರಹ ಇರುತ್ತದೋ ಅದೇ ಅನಿಸುತ್ತದೆ. ಅದು ಬದಲಾಯಿಸಿ ಇನ್ನೊಂದಂದರೆ ತೋಚಲ್ಲ. ನಾವು ಏನೋ ಆಗಿಬಿಟ್ಟೆ, ನನಗೇನೋ ಕಮ್ಮಿ ಆಯಿತು ಅನಿಸುತ್ತದೆ ಮೈ ಮೇಲೆ. ಅಂದರೆ ಆ ವಿಷಯಕ್ಕೆ ನಮಗೆ ಎಷ್ಟು ತಾದಾತ್ಮ್ಯವಾಗ್ತದೆ ನೋಡಿ. ಇದಕ್ಕೆ ಕೆಲವು ಅಭ್ಯಾಸ ಆಗಬೇಕು. ಕುರ್ಚಿ ಮೇಲೇ ಕೂತಿರುವವನಿಗೆ ಒಂದು ದಿವಸ ಕೆಳಗೆ ಕೂರಿಸಲಿ, ಅಬ್ಬಾ ಅವರಿಗೆ ತೋಚಲ್ಲ, ಅಲ್ಲಿ ನೋಡ್ತಾನೆ, ಇಲ್ಲಿ ನೋಡ್ತಾನೆ. ಕುರ್ಚಿಯಲ್ಲಿ ಕೂತಿದ್ದರೆ ಅಬ್ಬಾ ಆನಂದವಾಯಿತು ಅನಿಸುತ್ತೆ. ಕೆಳಗೆ ಕೂತಿರುವವರಿಗೆ ಹಾಗೆ, ನಮಗೆ ಹೀಗೆ ಈ ಕಾಲು ಮಡಚಿ ಕೂತಿರುವ ಅಭ್ಯಾಸನಿಗೆ ಒಂದು ದಿವಸ 5 ನಿಮಿಷ ಕುರ್ಚಿ ಮೇಲೆ ಕೂರಿಸು ತೋಚಲ್ಲ. ಇದು ಏನೋ ಅನೀಸಿ ಆಗ್ತದೆ. ಹಾಗೆ ಕುಳಿತುಕೊಂಡು ನನಗೆ ಓದೋಕ್ಕಾಗಲ್ಲ, ಪ್ರವಚನ ಮಾಡೋಕ್ಕಾಗಲ್ಲ. ಕಾಲು ಹೀಗಿಟ್ಟರೆ ಆ ಪ್ರವಚನ ಬರುತ್ತದೆ, ಕಾಲು ಕೆಳಗಿಟ್ಟರೆ ಪ್ರವಚನ ಬರೋದೇ ಕಷ್ಟ. ಏಕೆಂದರೆ ಆ ಮೂಡು ಬರಬೇಕಂದ್ರೆ ಶರೀರದ ಸ್ಥಿತಿ, ಶರೀರವು ಒಂದು ಸ್ಥಿತಿಯಲ್ಲಿದ್ದರೆ ನಾನು ನ್ಯಾಚುರಲ್ ಸ್ಥಿತಿ, ಸ್ವಾಭಾವಿಕ ಸ್ಥಿತಿಯಲ್ಲಿದ್ದೇನೆ ಅನಿಸುತ್ತೆ. ಇದೆಲ್ಲ ಅಭ್ಯಾಸ, ತಾದಾತ್ಮ್ಯ ಮಾಡಿ. ಇದೆಲ್ಲ 4-6 ಉದಾಹರಣೆಗಳು ಹೇಳ್ತೀನಿ. ಇವೆಲ್ಲ ನೀವು ಒಳಹೊಕ್ಕು ನೋಡಿ
ನಮ್ಮದು ಈ ತಾದಾತ್ಮ್ಯ ಅಂದರೆ ಎಷ್ಟು ಗಟ್ಟಿಯಾಗಿದೆ ನೋಡಿ. ಈಗ ಹಾಗಾದರೆ ನಾವು ಮಾಡ್ತಕ್ಕದ್ದೇನು, ಈಗ ಏನು ಬೇಕು ಅಂದರೆ ಈ ಅಭ್ಯಾಸಗಳನ್ನು ಬಿಡಿಸಬೇಕು. ಅಂದರೆ ವಿ ಶುಡ್ ಬಿ ಇನ್ ಅದರ್ ಎಕ್ಸ್ಪೀರಿಯನ್ಸಸ್, ಇನ್ನೊಂದು ಬಗೆಯಾದ ಅನುಭವಗಳಲ್ಲಿರಬೇಕು. ಎಂಥ ಅನುಭವಗಳಂದರೆ ದೇಹವನ್ನು ಬಳಸಬೇಕಾಗಿಲ್ಲದ ಅನುಭವ. ದೇಹವು ಬೇಕಾಗಿಲ್ಲ ಅಂಥ ಅನುಭವ ಆಯಿತಾ ನಮಗೆ? ಅಂಥ ಅನುಭವ ಆಗಬೇಕು. ಇಂದ್ರಿಯಗಳನ್ನು ಬಳಸಬೇಕಾಗಿಲ್ಲ. ಅದರಿಂದ ಕಣ್ಣು ಕಿವಿ ಇವುಗಳಿಂದಲೇ ನೋಡ್ತಾ ಇದ್ದೀವಿ. ಕಣ್ಣುಗಿಂತ ನಾನು ಬೇರೆ ಇದ್ದೇನೆ, ಇಂದ್ರಿಯಗಳಿಗಿಂತ ಬೇರೆ ಅಂದರೆ ಅದು ಹೇಗೆ? ಇಂದ್ರಿಯಗಳಿಂದ ಬೇರೆ ಅಂದರೆ ಅದು ಸುಮ್ಮನೆ ಬಾಯಿ ಮಾತಾಗುತ್ತದೆ, ಅನುಭವದಲ್ಲಿ ಇಲ್ಲವೇ ಇಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಮನುಷ್ಯನಿಗೆ ಕೆಲವು ಕಾನ್ಷಿಯಸ್ ಅಭ್ಯಾಸಗಳು ಮಾಡಿಸಬೇಕು. ಅದಕ್ಕೋಸ್ಕರ ಜಪ ಧ್ಯಾನ, ಸ್ವಲ್ಪ ಧ್ಯಾನ ಮಾಡು ಹೇಳ್ತೀವಿ. ಧ್ಯಾನವೇ ನಮಗೆ ಲ್ಯಾಬೊರೇಟರಿ. ಅಂದರೆ ವೇದಾಂತಕ್ಕೆ ಒಳ್ಳೆಯ ಪ್ರಾಕ್ಟೀಸ್ ಅಂದರೆ ಧ್ಯಾನ. ಪ್ರತಿನಿತ್ಯ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನೀವು ಕಣ್ಣು ಮುಚ್ಚಿಕೊಂಡು ಮನಸ್ಸು ಅಂದರೇನು, ಧ್ಯಾನದಲ್ಲಿ ಏನಾಗಬೇಕು? ಧ್ಯಾನ ಆದರೂ ಜಪ ಆಗಲಿ ಏನು ಮಾಡ್ತೀವಿ? ಕೇವಲ ಮನಸ್ಸಿನ ಒಂದು ಯೋಚನ, ಒಂದು ಭಾವನ. ಆ ಭಾವನಾ ಯೋಚನದಲ್ಲೇ ಕುಳಿತಿರಿ. ಅಲ್ಲೇ ನಿಮಗ್ನವಾದರೆ ದೇಹದ ಕಾನ್ಷಿಯಸ್ನೆಸ್, ದೇಹದ ಪ್ರಜ್ಞೆನೇ ಬಿಟ್ಟು ಬಿಡಬೇಕು. ಏಕೆಂದರೆ ನಾನು ಎಲ್ಲಿದ್ದೇನೆ, ನಾನು ಕುಳಿತಿದ್ದೇನೋ ನಿಂತಿದ್ದೇನೋ ಎಂಬುವ ಪ್ರಜ್ಞೆನೇ ಹೋಗಬೇಕು. ಅದಾಗಬೇಕು. ಆವಾಗ ವೇದಾಂತ ಅರ್ಥವಾಗ್ತದೆ. ಓ ಇದು ನಿಜ, ದೇಹವು ನಾನಲ್ಲ ಅಂದರೆ ಈಗ ಗೊತ್ತಾಯಿತು ಎಂದು ಅನಿಸುತ್ತದೆ. ದೇಹದ ಪ್ರಜ್ಞೆ ಬಿಟ್ಟು ನಾನಿದ್ದೇನೆ ಎಂದು ಗೊತ್ತಾಗ್ತದೆ. ಅದು ಯಾವುದೋ ಒಂದು ಸಲ ಆಗಬೇಕು. ಎಂದಿಗೂ ದೇಹದಲ್ಲಿದ್ದರೆ ಎಷ್ಟು ಕೇಳಿದ್ದರೂ ದೇಹ ಬುದ್ಧಿ ಬಿಡ್ತಾನೇ ಇಲ್ಲ. ಅದರಿಂದ ಪ್ರತಿಯೊಬ್ಬರೂ ಸ್ವಲ್ಪ ಹೊತ್ತು ಧ್ಯಾನ ಮಾಡಲೇಬೇಕು. ಆದರೆ ಮೊದಲು ಧ್ಯಾನ ಮಾಡಿದ್ದಾಗ ನೀವು ಕುಳಿತಿದ್ದ ಈ ಭೂಮಿ ಸ್ಪರ್ಶ ಆಗುತ್ತದೆ. ಭೂಮಿ, ಆಸನ, ಸೋಫಾ, ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿ ಆ ಕೂತಿದ್ದು ಸ್ಪರ್ಶ ಇರುತ್ತದೆ. ಹೀಗೆ ಕೂತಿದ್ದರೆ ಆ ಸ್ಪರ್ಶನೇ ನಿಮಗೆ ನೆನಪಾಗ್ತದೆ. ಇನ್ನೊಂದು ದೇಹದ ಸ್ಥಿತಿ, ನಾನು ಕೈ ಹೀಗಿಟ್ಟೆ, ಹೀಗೆ ಕೂತಿದ್ದೇನೆ. ಆ ದೇಹವು ಯಾವ ಭಂಗಿಯಲ್ಲಿದೆಯೋ ಆ ಭಂಗಿಯೇ ನಿಮಗೆ ಪ್ರಜ್ಞೆಯಲ್ಲಿರುತ್ತದೆ. ಅಲ್ಲ, ದೇಹದ ಭಂಗಿ ಅಂದರೆ ದ ಪೋಸ್ಚರ್. ದೇಹದ ಭಂಗಿ, ದೇಹದ ಪೋಸ್ಚರ್, ದೇಹದ ಸ್ಥಿತಿ ಅದು ಪ್ರಜ್ಞೆಯಿಂದ ಹೋಗಬೇಕು. ಹೊರಟೋಗಿ ಪ್ರಜ್ಞೆ ಮಾತ್ರ ನಿಲ್ಲಬೇಕು. ದೇಹ ಹೊರಟೋಗಬೇಕು. ದೇಹ ಬಿಟ್ಟು ಪ್ರಜ್ಞೆ ಇರಬೇಕು. ಅದಾಗುತ್ತದೆ. ಅದು ಮಾಡ್ತಾ ಅಭ್ಯಾಸ ಇದ್ದರೆ ಆಗುತ್ತದೆ. ನೀವು ಜನರು ನೋಡಿದ್ದೀರಿ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ನಾವು ಕಾಲು ಮೇಲೆ ನಡೆಯುತ್ತೇವೆ, ತಲೆ ಕೈ ಮೇಲೆ ಇರುತ್ತದೆ, ಕಾಲು ಕೆಳಗೆ. ನೀವು ಒಂದು ದಿವಸ ಶೀರ್ಷಾಸನ ಮಾಡಿ ನೋಡ್ತೀನಿ. ಶೀರ್ಷಾಸನನೇ ಅಲ್ಲ, ಶೀರ್ಷಾಸನಕ್ಕೆ ಅರ್ಧ ಸ್ಥಿತಿ ತಲೆ ಹೀಗಿಟ್ಟು ಹೀಗೆ ಬಿದ್ದರೆ ಸಾಕು, ತೋಚಲ್ಲ, ನಮಗೆ ಏನೋ ಅನಿಸುತ್ತದೆ ಅಲ್ಲವೇ? ಏನೋ ಉಲ್ಟಾ ಈ ಬಿಟ್ಟಿತು ಎಂದು ಅನಿಸುತ್ತದೆ ಅಲ್ಲವೇ? ಮತ್ತು ಅವರು ತಲೆ ಮೇಲೆ ಅಥವಾ ಕೆಲವರು ಏನದು ಎಕ್ಸರ್ಸೈಸಸ್ಸು ಏನೇನೋ ಮಾಡ್ತಾರೆ ನೋಡಿ. ಕೈ ಮೇಲೆ ನಿಂತಿರುತ್ತಾರೆ. ಕೈ ಮೇಲೆ ನಿಂತುಕೊಂಡು ಕಾಲು ಮೇಲೆ, ಕೈ ಕೆಳಗೆ ಇರುವಾಗ, ತಲೆ ಕೆಳಗೆ ಇರುವಾಗ ಕಾಲು ಮೇಲೆ ಇದ್ದರೆ ನಮ್ಮ ಮೂಡು ಸಾಮಾನ್ಯವಾಗಿರಲ್ಲ. ಮನಸ್ಸು ಏನೋ ಆಗಿಬಿಡ್ತದೆ. ನಾನು ಏನೋ ಆಗಿಬಿಟ್ಟೆ, ನನಗೇನೋ ತೋಚಲ್ಲ ಅನಿಸುತ್ತದೆ. ನೀವು ಟ್ರೈ ಮಾಡಿ ನೋಡಿ. ಏನೋ ಆಗಿಬಿಡ್ತದೆ. ಅದೇ ನೀವು ಅಭ್ಯಾಸ ಮಾಡ್ತಾ ಕೆಲವು ತಿಂಗಳು, ಕೆಲವು ವರ್ಷ ಮಾಡಿದ್ದರೆ ಶೀರ್ಷಾಸನದಲ್ಲಿದ್ದರೂ ನಿಮಗೆ ನ್ಯಾಚುರಲ್ ಸ್ಟೇಟು ಒಳ್ಳೆಯ ಮೂಡ್ನಲ್ಲಿದ್ದೇನೆ ಅನಿಸುತ್ತದೆ. ಅದು ಆ ಪೋಸ್ಚರ್ ನಿಮಗೆ ಅಭ್ಯಾಸ ಆಗಿಬಿಟ್ಟಿತ್ತು. ಒಬ್ಬನು ಬೃಂದಾವನದಲ್ಲೇ ಅಯೋಧ್ಯೆದಲ್ಲೇ ಎಲ್ಲೋ ನೋಡಿದೆ. ಅವರು ಸುಮಾರು 20-30 ಕಿಲೋಮೀಟರ್ ಮಥುರಾದಿಂದ ಬೃಂದಾವನ 20 ಕಿಲೋಮೀಟರ್ಸ್ ಇದೆ. ಎಲ್ಲೋ ಒಂದು ಜಾಗ ನೆನಪಿಲ್ಲ, ಅದು ಫೇಸ್ಬುಕ್ನಲ್ಲಿ ಬಂತು. ಅವನು ಯೂಟ್ಯೂಬ್ನಲ್ಲೋ ಎಲ್ಲೋ ಒಂದು ಕಡೆ, ಇಲ್ಲಿಂದ ಅಲ್ಲಿಗೆ 30 ಕಿಲೋಮೀಟರು ಹಾಗೆ ನಡೆಯುತ್ತಾ ಇದ್ದಾನೆ. ಹೇಗೆ? ಕೈ ಮೇಲೆ ಕಾಲು ಮೇಲೆ ಇಟ್ಟು ಹೀಗೆ ನಡೆಯುತ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಅಷ್ಟು ದೂರ ನಡೆಯುತ್ತಾನೆ, ಮತ್ತು ರೆಸ್ಟ್ ತಗೊಳ್ತಾನೆ, ಕಾಲು ಕೆಳಗಿಡ್ತಾನೆ, ಮತ್ತೆ ಸ್ವಲ್ಪ. ಅವರು ಎಷ್ಟು ದೂರ ಹೋಗಬೇಕು ಅಷ್ಟು ಕಿಲೋಮೀಟರ್ಗಳು, 1-2 ಹೇಗೆ ಆಗುತ್ತದೆ? ಅವರು ಅದೇ ಕೈ ಸ್ಥಿತಿಯಲ್ಲಿರುವಾಗಲೇ ಇವರು ಇಂಟರ್ವ್ಯೂವರ್ ಮೈಕಿಟ್ಟು ಮಾತಾಡ್ತಾ ಇದ್ದಾನೆ. ಅವರು ಹಾಗೆ ಉತ್ತರ ಕೊಡ್ತಾ ಇದ್ದಾನೆ. ಆವಾಗ ನನಗನ್ಸುತ್ತಿದೆ, ಹೇಗೆ ಮಾಡುತ್ತಿರಬಹುದು? ಅದು ಅಭ್ಯಾಸ. ಅಂದರೆ ನಿಮ್ಮ ಮನಸ್ಸಿಗೆ ಬ್ಯಾಲೆನ್ಸ್ ಅಲ್ಲಿಯೂ ಇರುತ್ತದೆ. ನಿಮ್ಮ ಮನಸ್ಸಿಗೆ ಬ್ಯಾಲೆನ್ಸ್ ಅಭ್ಯಾಸ ಆಗಿಬಿಡ್ತದೆ. ಆ ಸ್ಥಿತಿಯಲ್ಲಿ ನೀವು ಬ್ಯಾಲೆನ್ಸ್ ಆಗೇ ಇರ್ತೀರಿ. ಸುಮ್ಮನೆ ಉದಾಹರಣೆ ಹೇಳಿದ್ದೀನಿ. ಅಂದರೆ ನಮಗೂ ಇದೆಲ್ಲ ಆ ಪ್ರಜ್ಞೆ ನಮಗೆ ಅಭ್ಯಾಸ ಆಗಬೇಕು. ಈ ಆಗಿರುವಂಥ ತಾದಾತ್ಮ್ಯ ಬಿಟ್ಟು ಬಿಡಬೇಕು. ಅದರಿಂದ ಪ್ರತಿ ದಿವಸ ಸ್ವಲ್ಪ ಧ್ಯಾನ ಮಾಡಿ. ಮೊದಲು ಇನ್ನೂ ದೇಹ ಕಾನ್ಷಿಯಸ್ನೆಸ್ಸೇ ಇರುತ್ತದೆ. ದೇಹ ಸುಮ್ಮನೆ ರೆಸ್ಟ್ನಲ್ಲಿದೆ ಅನಿಸುತ್ತದೆ. ಇನ್ನೂ ಮಾಡ್ತಾ ಕೆಲವು ದಿವಸಕ್ಕೆ ದೇಹವು ಎಲ್ಲಿದೆಯೋ ಹೇಗಿದೆಯೋ
ದೇಹದ ಸ್ಥಾನ ರೂಮು ಮರೆತು ಹೋಗಬೇಕು. ಇಲ್ಲದಿದ್ದರೆ ನಾನು ರೂಮ್ನಲ್ಲಿದ್ದೇನೆ ಎಂದ ಬುದ್ಧಿ ಇರುತ್ತದೆ ನಿಮಗೆ. ಮಾಡುತ್ತಾ ಮಾಡುತ್ತಾ ನಾನು ರೂಮ್ನಲ್ಲಿದ್ದೇನೆ ಮರೆತು ಹೋಗ್ತೀನಿ. ನಂತರ ನಾನು ಎಲ್ಲಿದ್ದೇನೆ ಅದು ಹೋಗುತ್ತದೆ. ನಿಮ್ಮ ದೇಶ ಸ್ಪೃಹ, ದೇಶ ಕಾಲ ಸ್ಪೃಹ ಹೋಗ್ತದೆ. ಇದು ಹಗಲೋ ರಾತ್ರಿಯೋ ಗೊತ್ತಾಗಲ್ಲ. ನಾನು ಇಲ್ಲಿದ್ದೀನೋ ಅಲ್ಲಿದ್ದೀನೋ, ಲೊಕೇಶನ್ ನಿಮಗೆ ಯಾವ ಊರಿನಲ್ಲಿದ್ದೀರಿ, ನೀವು ಬೆಂಗಳೂರಿನಲ್ಲಿದ್ದೀರೋ ಎಲ್ಲಿದ್ದೀರೋ ಅದು ಹೋಗುತ್ತದೆ, ಅದು ಹೋಗುತ್ತದೆ ಅಲ್ಲವೇ? ಆವಾಗ ಕೆಲವೊಮ್ಮೆ ಯಾರಾದರೂ ಮಾತಾಡಿಸಿದ್ದರೆ ಅದು ಕಾನ್ಷಿಯಸ್ಲಿ ಪ್ರಜ್ಞೆಗೆ ತಗೊಂಡು ಬಂದು, ಅಂದರೆ ನೀವು ಎಲ್ಲಿದ್ದೀರಿ ಅಂದರೆ ಎಲ್ಲಿದ್ದೀನಿ ಸ್ವಲ್ಪ ನೆನಪಿಸ್ಕೊಂಡು, ಓಹೋ ಬೆಂಗಳೂರಿನಲ್ಲಿದ್ದೀನಿ ನೆನಪಿಸ್ಕೊಂಡು ಹೇಳಬೇಕಾಗ್ತದೆ. ನೀವು ಹೆಚ್ಚು ದಿವಸ ಬೇರೆ ಊರಿನಲ್ಲಿದ್ದರೆ ಫಸ್ಟ್ ಡೇನೇ ಬೆಂಗಳೂರಿಗೆ ಬಂದರೆ ನೀವು ಮಲ್ಕೊಂಡಿದ್ದೀರಿ, ಗೊತ್ತಿಲ್ಲ, ಬಂದುಬಿಟ್ಟಿದ್ದೀರಿ. ಅವ್ರು ಹೇಳ್ತಾರೆ ನೀವು ಎಲ್ಲಿದ್ದೀರಿ, ಯಾವ ಊರಿನಲ್ಲಿ ಅಂದರೆ ಯಾವ ಊರಿನಲ್ಲಿ ಸ್ವಲ್ಪ ನೆನಪಿಸ್ಕೊಳ್ಬೇಕು. ಓ ಈ ಬೆಂಗಳೂರಿನಲ್ಲಿದ್ದೇನೆ ಅಂದರೆ ನಿಮ್ಮ ಪ್ರಜ್ಞೆಗೆ ಬರಬೇಕದು, ಆ ಥಾಟ್ ಬರಬೇಕು. ಅಷ್ಟುವರೆಗೂ ನೀವು ಅಲ್ಲಿ ಹೊಳೆನರಸೀಪುರದಲ್ಲಿ ಎಂದು ಆ ಥಾಟೇ ಇರುತ್ತದೆ. ಇದರಿಂದ ಗೊತ್ತಾಗ್ತದೆ ಬೆಂಗಳೂರು, ಹೊಳೆನರಸೀಪುರ ಇವೆಲ್ಲ ಥಾಟ್ಸ್. ತಾನು ಎಲ್ಲಿದ್ದಾನೆ, ಎಲ್ಲಿ ಇಲ್ಲ, ತಾನು ಇರುವ ಮಾತ್ರ. ಅಲ್ಲಿ ಇಲ್ಲಿ ಎನ್ನುವುದು ಹೊರಗಿನಿಂದ ಹಾಕ್ಕೊಂಡಿರುವ ಥಾಟೇ, ಅದು ಹೊರಗಿನಿಂದ ಹಾಕ್ಕೊಂಡಿರುವ ವೃತ್ತಿ, ಮನಸ್ಸಿನ ಅನಿಸಿಕೆ. ನಾನು ಬೆಂಗಳೂರಿನಲ್ಲಿದ್ದೀನ, ಹೊಳೆನರಸೀಪುರದಲ್ಲಿದ್ದೀನ, ಇನ್ನೊಂದು ಕಡೆ ಪೂನಾ ಎಲ್ಲಿದ್ದೀನ, ಮದ್ರಾಸ್ನಲ್ಲಿದ್ದೀನ, ಇದೆಲ್ಲ ಅನಿಸಿಕೆ. ಆ ಅನಿಸಿಕೆ ಬಿಟ್ಟರೆ ನೀವು ಎಲ್ಲಿ ಎಂದು ಹೇಳೋಕ್ಕೆ ಆಗಲ್ಲ, ಇರುವ ಮಾತ್ರ. ಪ್ಯೂರ್ ಎಕ್ಸಿಸ್ಟೆನ್ಸ್ ವಿತೌಟ್ ಎ ಲೊಕೇಶನ್, ಒಂದು ಸ್ಥಾನ ಬುದ್ಧಿ ಇಲ್ಲದೆ ಇರವು ಮಾತ್ರ. ಇದು ಅಭ್ಯಾಸ ಆಗಬೇಕು. ಆದ್ದರಿಂದ ಧ್ಯಾನ ಮಾಡ್ತಾ ಇದ್ದರೆ ಮಾಡ್ತಾ 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 ದೇಹವನ್ನು ಬಳಸ್ತಾ ಇಲ್ಲ. ಮೊದಲು ಜಪ ಮಾಡ್ತೀರಿ, ಸ್ವಲ್ಪ ಕೈ ಬಳಕೆ ಇರುತ್ತದೆ. ನಂತರ ಕೇವಲ ಮಾನಸಿಕ ಜಪ ಮಾಡುತ್ತಾ ಧ್ಯಾನ ಮಾಡ್ತಾ ಇದ್ದರೆ ನೀವು ಆ ಮನಸ್ಸಿನ ಭಾವನದಲ್ಲೇ ಇರ್ತೀರಿ. ದೇಹವು ಎಲ್ಲಿದೆಯೋ ಹೇಗಿದೆಯೋ ಗೊತ್ತೇ ಇಲ್ಲ. ಅದು ದೇಹವು ಕುಳಿತಿದೆಯೋ ಮಲಗಿದೆಯೋ ವ್ಯತ್ಯಾಸ ಗೊತ್ತೇ ಆಗಲ್ಲ. ದೇಹವು ಕುಳಿತಿದೆಯೋ ಮಲಗಿದೆಯೋ ವ್ಯತ್ಯಾಸ ಗೊತ್ತೇ ಆಗಲ್ಲ. ತಾನು ಪ್ಯೂರ್ಲಿ ಮನಸ್ಸಿನ ಸ್ಥಿತಿಯಲ್ಲೇ ಇದ್ದಾನೆ. ಅಂಥವನಿಗೆ ಸ್ವಲ್ಪ ಹೊತ್ತು ಇದ್ದಾಗ ಮತ್ತೆ ದೇಹಕ್ಕೆ ಬಂದರೆ ಈ ದೇಹವನ್ನು ಬಟ್ಟೆ ಹಾಕ್ಕೊಂಡ ಹಾಗೆ, ಶರ್ಟ್ ಹಾಕ್ಕೊಂಡ ಹಾಗೆ ಇರುತ್ತದೆ. ದೇಹ ಹಾಕ್ಕೊಂಡರೆ ಶರ್ಟ್ ಹಾಗೆ ಹಾಕ್ಕೊಂಡಿದ್ದು ಇದು ನಮಗೆ ಇಲ್ಲ, ಇದು ಹೊರಗಿನಿಂದ ಹಾಕಿದ್ದೇವೆ, ಇದು ಅನಾವಶ್ಯಕ ಭಾರ ಅನಿಸುತ್ತದೆ. ಮೇಲೆ ಶರ್ಟ್ ಹಾಕಿದ್ದೇವೆ, ಶರ್ಟ್ ಬಿಟ್ಟಾಗಲೇ ಚೆನ್ನಾಗಿತ್ತು ಅನಿಸುತ್ತದೆ. ಹಾಗೆ ಈಗ ಆವಾಗ ದೇಹವನ್ನು ಬಳಸುವಾಗ ದೇಹವನ್ನು ಸುಮ್ಮನೆ ಬಳಸ್ತಾ ಇದ್ದೀವಿ, ಸಾಕ್ಸ್ ಹಾಕ್ಕೊಂಡ ಹಾಗೆ ಬಳಸ್ತಾ ಇದ್ದೀವಿ, ತಾನಲ್ಲ. ದೇಹ ಸುಮ್ಮನೆ ಒಂದು ಸಾಕ್ಸ್ ಹಾಗೆ, ಇಡೀ ಮನಸ್ಸಿಗೆ ಇದೊಂದು ಸಾಕ್ಸ್ ಅಷ್ಟೇ, ಸಾಕೆ ಅಷ್ಟೇ. ಇದು ಸಾಕ್ಸ್ ಹಾಗೇ ಆಗುತ್ತದೆ. ಹಾಗೆ ಮನಸ್ಸು ಅಂಥದ್ದೇ. ಮನಸ್ಸು ಹಾಕ್ಕೊಂಡಿರುವ ಏನು ಹೇಳ್ತೀವಿ, ಇದು ಒಂದು ಸಾಕ್ಸೆ. ಮನಸ್ಸಂದರೆ ಏನು? ಎಮೋಷನ್ಸ್ ಆ್ಯಂಡ್ ಥಾಟ್ಸ್. ಅರಿವಂದರೆ ಪ್ರಜ್ಞಾ. ಎಮೋಷನ್ ಥಾಟ್ ಇಲ್ಲದೆ ಕೇವಲ ಪ್ರಜ್ಞೆ ಇರುತ್ತದೆ, ಕೇವಲ ಪ್ರಜ್ಞೆ. ಅದಕ್ಕೆ ಎಮೋಷನೂ ಇಲ್ಲ, ಯೋಚನೆ ಇಲ್ಲ. ಎಮೋಷನ್ ಇಲ್ಲದೆ, ಯೋಚನೆ ಇಲ್ಲದೆ ಕೇವಲ ಪ್ರಜ್ಞೆ ಅದು ಇರುತ್ತದೆ. ಅದು ಅಭ್ಯಾಸ ಅಂದರೆ ಸ್ವಲ್ಪ ವೇದಾಂತ ಶ್ರವಣ ಮನನ ಮಾಡಿ ಅದೆಲ್ಲ ಗಮನಿಸ್ತಾ ಇದ್ದರೆ ಆ ಮನಸ್ಸಿಗೆ ಅವಕಾಶ ಕೊಡಬೇಕು. ಆ ಅರಿವಿನಲ್ಲೇ ನಿಂತಿರು. ಈಗ ಇದೆಲ್ಲ ಬಿಟ್ಬಿಡು. ಅದಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಧ್ಯಾನ ಮಾಡಲೇಬೇಕು. ವೇದಾಂತ ಶ್ರವಣ ಮಾಡುವವರು ಪ್ರತಿನಿತ್ಯ ಅವಶ್ಯವಾಗಿ ಬಿಡದೆ ಮಾಡಬೇಕು. ಮಿಕ್ಕ ಕೆಲಸ ಯಾವುದು ಬಿಟ್ಟು ಹೋದರೂ ಪರವಾಗಿಲ್ಲ, ಇದು ಮಾತ್ರ ಬಿಡಲೇಬಾರದು, ಅವಶ್ಯವಾಗಿ ಮಾಡಲೇಬೇಕು. ಅಂದರೆ ಯಾವುದನ್ನು ಹೆಚ್ಚು ಬಳಸ್ತಾ ಅದಲ್ಲೇ ಇಟ್ಕೊಂಡು ನಾನು ಅದು ಒಂದೇ ಆಗಿಬಿಡ್ತದೆ. ಅದಕ್ಕಿಂತ ಬಿಡಿಯಾಗಿ ಊಹಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟೇ ಏಕೆ ನಿಮ್ಮ ನೆಂಟರು ಬಂಧುಗಳು ಯಾರೋ ಒಬ್ಬರ ಜೊತೆಗೆ ನೀವು ನಿರಂತರವಾಗಿ 1 ವರ್ಷ 2 ವರ್ಷ 5 ವರ್ಷ ಜೊತೆಗೆ ಇದ್ದರೆ ಅವರನ್ನು ಬಿಟ್ಟರೆ ಅವರಿಗೇನೋ ಒಂದು ಕೊರತೆ ಆಯಿತು, ಒಂದು ಕೈ ಕಾಲು ಮುರಿದು ಹೋಯಿತು ಅಂದಂತೆ ಆಗುತ್ತದೆ. ಕೆಲವು ದಿವಸಕ್ಕೆ 3 ತಿಂಗಳು 6 ತಿಂಗಳಿಗೆ ಅಭ್ಯಾಸ ಆಗ್ತವೆ. ಅವರಿಲ್ಲದೆ ನಾನು ಇರಬಹುದು ಎಂದು ಅಭ್ಯಾಸ ಆಗುತ್ತದೆ. ಇಲ್ಲದಿದ್ದರೆ ಅವರೇ ನಮ್ಮ ಜೀವನದಲ್ಲಿ ಅಂತರ್ಭಾಗ, ಅವರನ್ನು ಬಿಟ್ಟು ಇರೋಕ್ಕೆ ಆಗಲ್ಲ ಅನಿಸುತ್ತದೆ. ಯಾರ ಜೊತೆಗೆ ಆ ಅಂತರ್ಭಾಗ ಎನ್ನುವುದು ಬಿಡಬೇಕು. ಇದು ಅಭ್ಯಾಸ ಅಂದರೆ ಸಾಧನ ಆಗಬೇಕು. ಇವುಗಳು ಹೀಗೆ ನಾವು ನಮ್ಮಲ್ಲಿ ಸಹಜವಾಗಿದೆ ಅನಿಸುವುದು ಸಹಜವಲ್ಲ, ಹೊರಗಿನಿಂದ ಹಾಕ್ಕೊಂಡಿದ್ದೆ. ಸಹಜವಾಗಿದೆ ಅನಿಸುವಂಥ ದೇಹ, ಸಹಜವಾಗಿವೆ ಅನಿಸುವಂಥ ಇಂದ್ರಿಯಗಳು, ಸಹಜವಾಗಿ ಅನಿಸುವಂಥ ಮನಸ್ಸು ಬುದ್ಧಿ, ಇದು ನಾನಲ್ಲ. ಇದು ಬಿಟ್ಟು ಇರಬಹುದು. ಇದು ನಮ್ಮ ಅನುಭವ ಪೂರ್ವಕ ನಮಗೆ ಗೊತ್ತಾಗಬೇಕು. ಇನ್ನೊಬ್ಬರು ಎಷ್ಟು ಹೇಳಿದರೂ ಅದು ಹೊರಗಿನ ಮಾತಾಗುತ್ತದೆ. ಹಾಗೆಯೇ ಈ ಶಮದಮಾದಿಗಳಲ್ಲಿ ಅವರು ಹೇಳ್ತಾ ಇದ್ದಾರೆ, ಇವು ಶಮದಮಾದಿಗಳು ಮಾನಸಿಕ ಗುಣಗಳು. ಈಗ ಯಜ್ಞಯಾಗಾದಿಗಳು, ಯಜ್ಞ ತಪಸ್ಸು ದಾನ ಹೊರಗೆ,
ಅಂದರೆ ದೇಹದಿಂದ ಇಂದ್ರಿಯಗಳಿಂದ ಮಾಡುವ ಕೆಲಸಗಳು, ಶಮದಮಾದಿಗಳು ಮಾನಸ ಕೆಲಸಗಳು. ಇವುಗಳನ್ನು ಅಂತರಂಗ ಎಂದು ಏಕೆ ಹೇಳಿದ್ದಾರೆ ಅಂದರೆ ಇವು ದೇಹೇಂದ್ರಿಯಗಳು ಬೇಕಾಗಿಲ್ಲದೆ ಮನಸ್ಸಿನಲ್ಲೇ ಇರುವ ಗುಣಗಳಿವು. ಇದರಲ್ಲಿ ಇನ್ನೊಂದೇನೆಂದರೆ ಯಜ್ಞ ದಾನ ಜಪ ಪೂಜಾದಿಗಳು ಮಾಡಿದ್ದು, ಯಜ್ಞ ದಾನ ತಪಸ್ಸು ಹೊರಗಿನ ಇಂದ್ರಿಯಗಳಿಂದ ದೇಹಗಳಿಂದ ಮಾಡಿರುವ ಸಾಧನಗಳು ಮನಸ್ಸಿನ ಒಳಗೆ ಶಮದಮಾದಿಗಳು ಎಂದು ಹೇಳಿದ್ದೀವಿ ಅಲ್ಲ, ಆ ಗುಣಗಳಿಗೋಸ್ಕರನೇ ಹೊರಗಿಂದು ಮಾಡ್ತಾ ಇದ್ದೀವಿ. ಯಜ್ಞ ಮಾಡುವುದು, ದಾನ ಮಾಡುವುದು, ತಪಸ್ಸು ಮಾಡುವುದು ಶಮದಮಾದಿಗಳಿಗೋಸ್ಕರನೇ ಮಾಡ್ತಾ ಇದ್ದೀವಿ. ಇಲ್ಲದಿದ್ದರೆ ಜನರು ಅಂದ್ಕೊಳ್ತಾರೆ ಯಜ್ಞಗೋಸ್ಕರ ಯಜ್ಞ ಮಾಡಲೇಬೇಕು ಅಂದರೆ ಯಜ್ಞ ಅಂದರೆ ಪೂಜಾದಿಗಳು ಮಾಡಲೇಬೇಕು ಎಂದು ಇಟ್ಕೊಂಡರೆ ಪೂಜೆಗೋಸ್ಕರನೇ ಎಂದು ಕುರುಡಾಗಿ ನಾನು ಮಾಡಲೇಬೇಕು ಎಂದು ಹೇಳ್ತಾನೆ. ಎಲ್ಲ ವೇದಾಂತಿಗಳು ಪೂಜೆ ಮಾಡಲೇಬೇಕು. ಅಲ್ಲಪ್ಪ, ಪೂಜದಿಂದ ಆಗುವ ಶಮದಮಾದಿ ಆಂತರಿಕ ಗುಣಗಳು ಬೆಳೆಯುತ್ತವಲ್ಲ, ಅವುಗಳಿಗೋಸ್ಕರ ಪೂಜೆ ಮಾಡಿದ್ದು ಯಾವುದಕ್ಕೆ? ಹೊರಗಿನ ಶ್ರದ್ಧಾ ಭಕ್ತಿ ವಿನಯ ಈ ಮಾನಸಿಕ ಗುಣಗಳು ಬೆಳೆಯುವುದಕ್ಕೆ ಈ ಪೂಜಾದಿಗಳು. ತಪಸ್ಸು ಮಾನಸಿಕ ಗುಣಗಳಿಗೋಸ್ಕರ. ದಾನ ನಾನು ನನ್ನದು ಮಮಕಾರಾದಿಗಳು ಅಭಿಮಾನಗಳು ಬಿಟ್ಟು ವೈರಾಗ್ಯ ಪಡೆಯುವುದಕ್ಕೆ ಇದು. ಅಂದರೆ ಹೊರಗಿನ ಸಾಧನಗಳು ಒಳಗಿನ ಗುಣಗಳು ಬೆಳೆಯುವುದಕ್ಕೆ. ಇದೇಕೆ ಹೇಳ್ತಾ ಇದ್ದೀವಿ ಅಂದರೆ ಒಳಗಿನ ಗುಣಗಳಿಗೋಸ್ಕರನೇ ಈ ಡಿಸಿಪ್ಲಿನ್, ಶಿಸ್ತು ಹೇಳ್ತೀವಿ. ಶಿಸ್ತು ಏತಕ್ಕೆ ಅಂದರೆ ಕೆಲವು ಮನಸ್ಸಿನ ಗುಣಗಳು ಬೆಳೆಯುವುದಕ್ಕೆ ಶಿಸ್ತುಗೋಸ್ಕರನೇ ಶಿಸ್ತು ಅಂದರೆ ಅದು ಮೆಕ್ಯಾನಿಕಲ್ ಆಗುತ್ತದೆ ಅಲ್ಲವೇ? ಏನಾದರೂ ಉಪಕಾರ ಮಾಡಿದ್ದರೆ ಅವರಿಗೆ ಥ್ಯಾಂಕ್ಸ್ ಎಂದು ಹೇಳ್ತೀವಿ. ಅಂದರೆ ನಮಸ್ಕಾರ ಅಂದರೆ ಏನು? ಕೈ ಮುಗಿದು ಹೀಗೆ ನಮಸ್ಕಾರ ಎಂದು ಹೇಳ್ತೀವಿ, ಥ್ಯಾಂಕ್ಸ್ ಎಂದು ಹೇಳ್ತೀವಿ. ಏನೋ ತಪ್ಪಾಗಿ ಬಿಟ್ಟರೆ ಅಯ್ಯಯ್ಯೋ ಸಾರಿ ತಪ್ಪಾಯಿತು ಎಂದು ಹೇಳ್ತೀವಿ, ಕ್ಷಮಿಸು ಅಥವಾ ತಪ್ಪಾಯಿತು. ಸಾರಿ ಅಂದರೆ ತಪ್ಪಾಯಿತು ಎಂದೇ ಅರ್ಥ, ತಪ್ಪಾಯಿತು ಎಂದು ಹೇಳ್ತೀವಿ. ಇದು ಏಕೆ ಹೇಳುವುದು ಬಾಯಿನಿಂದ ಅಂದರೆ ಬಾಯಿನಿಂದ ಹೇಳುವುದಕ್ಕೋಸ್ಕರ, ಅವರಿಗೆ ತೋರಿಸುವುದಕ್ಕೋಸ್ಕರ ಅಲ್ಲ. ಇದು ಹೇಳುತ್ತಾ ಇರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಆ ಗುಣ, ಆ ಭಾವ ಬರಬೇಕು. ಆ ಭಾವಕ್ಕೋಸ್ಕರ ಹೇಳುವುದೇ ಹೊರತು ಸಾಮಾಜಿಕ ವ್ಯವಹಾರಕ್ಕೆ ಇನ್ನೊಬ್ಬರ ಎದುರಾಗಿ ನಾನು ಒಳ್ಳೆಯನಾಗಿ ಕಂಡು ಬರಬೇಕು, ಥ್ಯಾಂಕ್ಸ್ ಎಂದು ಹೇಳು, ವಿನಯದಿಂದ ಇರು ಅಂದರೆ ಮನಸ್ಸಿನಲ್ಲಿ ವಿನಯ, ಮನಸ್ಸಿನಲ್ಲಿ ಕ್ಷಮಾಭಾವ, ಆ ವಿನಯ ಇಲ್ಲದಿದ್ದರೂ ಬಾಯಿನಿಂದ ಹೊರಗೆ ಮಾತ್ರ ಹೇಳಿದ್ದರೆ ಪ್ರಯೋಜನವಿಲ್ಲ ಅಲ್ಲವೇ? ಅದು ಮನು ಹೇಳ್ತಾನೆ. ಬಾಹ್ಯಾಚಾರಗಳು ಮಡಿ ಆಚಾರಗಳು, ಕೆಲವು ಬಾಹ್ಯಾಚಾರಗಳು, ಪೂಜಾ ಯಜ್ಞ ಜಪ ತುಂಬ ಹೇಳ್ತಾನೆ. ವಸ್ತ್ರ ಹೇಗಿರಬೇಕು, ಯಜ್ಞೋಪವಿತ ಇರಬೇಕು, ದಂಡಾದಿಗಳು ಏನೇನೋ ಹೇಳ್ತಾನೆ. ಇದೆಲ್ಲ ಹೇಳಿ ಒಂದು ಶ್ಲೋಕ ಹೇಳ್ತಾನೆ. ಯಮಾನ್ ಪತತ್ಯ ಕುರ್ವಾಣ ನಿಯಮಾನ್ ಕೇವಲಾನ್ ಭಜನ್. ಈ ಕೇವಲ ಬಾಹ್ಯ ನಿಯಮಗಳು ಆಚರಿಸಿ ಬಾಹ್ಯ ನಿಯಮಗಳು ಆಚರಿಸುವುದರಿಂದ ಆ ನಿಯಮಗಳ ಮೂಲಕ ಒಳಗಿನ ಗುಣಗಳು ಬರಬೇಕು. ಆ ಗುಣಗಳು ಬರದೆ ಕೇವಲ ಹೊರಗಿಂದೇ ಆಚರಿಸ್ತಾ ಇದ್ದರೆ ಮನುಷ್ಯ ಪತನವಾಗುತ್ತಾನೆ ಎಂದು ಹೇಳಿಬಿಟ್ಟ. ನೋಡಿ, ಅಷ್ಟು ಆಚಾರಗಳು ನಿಯಮಗಳನ್ನು ಇಷ್ಟು ಕಟ್ಟುನಿಟ್ಟಾಗಿ ಹೇಳಿದ ಮನು ಮಹಾ ಆಚಾರವಂತ, ಎಲ್ಲರಿಗೂ ಹಾಗೆ ಮಾಡುವೆಂದೇ ಇರ್ತಾನೆ. ಅಷ್ಟು ಹೇಳಿರುವಂಥ ಮನು ಆಚಾರಗಳನ್ನು ಸುಮ್ಮನೆ ಕುರುಡಾಗಿ ಎಕ್ಸ್ಟರ್ನಲ್ ಹ್ಯಾಬಿಟ್ಸ್ ಆಗಿ ಮಾಡಲಿಲ್ಲ. ಆ ಆಚಾರಗಳ ಮೂಲಕ ಕಲಿಯತಕ್ಕ ಗುಣಗಳಿಗೋಸ್ಕರನೇ ಅವು. ಆ ಹೊರಗಿನ ಆಚಾರಗಳು ಆಂತರಿಕ ಗುಣಗಳು ಬೆಳೆಯುವುದಕ್ಕೆ ಇವೆ. ಆಂತರಿಕ ಗುಣಗಳು ಬೆಳೆಯದಿದ್ದರೆ ಕೇವಲ ಹೊರಗಿನಗೋಸ್ಕರನೇ ಮಾಡಿಬಿಟ್ಟರೆ, ಉದಾಹರಣೆಗೆ ಶುಚಿ, ಮಡಿ ಅಂದ್ರೇನು? ಶುಚಿ ಎಂದರ್ಥ. ಮಡಿ ಅಂದರೆ ಪ್ಯೂರಿಟಿ ಎಂದರ್ಥ. ಮಡಿ ಅಂದರೆ ಶುಚಿ ಎನ್ನುವುದು ಬಾಹ್ಯ ಶುಚಿ ಇಟ್ಟುಕೊಂಡಿದ್ದು ಏಕೆ ಅಂದರೆ ಮನಸ್ಸು ಶುದ್ಧವಾಗುವುದಕ್ಕೆ. ಮನಸ್ಸು ಶುದ್ಧವಾಗದೆ ಹೊರಗಿನ ಶುದ್ಧಿ ಇಟ್ಕೊಂಡರೆ ಏನು ಪ್ರಯೋಜನ? ನೋಡಿ, ಅದು ಮನು ಹೇಳ್ತಾನೆ, ಹೊರಗಿನದೇ ಇಟ್ಟುಕೊಂಡು ಮನಸ್ಸಿನಲ್ಲಿ ಆ ಗುಣ ಬರದಿದ್ದರೆ ಕೇವಲ ಹೊರಗಿಂದೇ ಆಚರಿಸಿ ಯಾಂತ್ರಿಕವು ಮೆಕ್ಯಾನಿಕಲ್ ಆಗಿಬಿಡ್ತಾನೆ ಪರ್ಸನ್. ಮೆಕ್ಯಾನಿಕಲ್ ಆಗಿರುವವನಿಗೆ ಇನ್ನರ್ ಪರ್ಸನಾಲಿಟಿ ಬೆಳೆಯಲ್ಲ, ಡೆವಲಪ್ ಆಗಲ್ಲ. ಅಂಥವನು ಪತಿತನಾಗುತ್ತಾನೆ ಎಂದು ಹೇಳ್ತದೆ. ಎಷ್ಟು ಆಚಾರವಂತನೋ ಅವನು ಪತಿತ ಹೇಳ್ತಾನೆ, ಫಾಲೆನ್ ಪರ್ಸನ್. ಎಷ್ಟು ಕಟ್ಟುನಿಟ್ಟು ನಿಯಮಗಳು ಹೇಳಿದ ನಂತರನೂ ಆ ನಿಯಮಗಳ ನಿಜವಾದ ಉದ್ದೇಶವೇನು ಅವರಿಗೆ ಗೊತ್ತು. ಅಲ್ಟಿಮೇಟ್ಲಿ ಹೃದಯದ ಗುಣಗಳು ಬೆಳೆಯುವುದು, ಪರ್ಸನಾಲಿಟಿ ಬೆಳೆಯುವುದೇ ಮುಖ್ಯ, ಅದೇ ಮುಖ್ಯ. ಇದು ಏಕೆ ಹೇಳ್ತಾ ಇದ್ದಾರೆ ಅಂದರೆ ಅವುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆಚರಿಸು. ಜನರು ಇದೇಕೆ ಮಾಡ್ತೀವಪ್ಪ ಅಂದರೆ ದೊಡ್ಡವರು ಹೇಳಿದರು ಮಾಡೋಕೆ ಹೇಳಿದ್ರು ಮಾಡ್ತೀನಿ.
ಅಪ್ಪ ಹೇಳಿದ್ದಾನೆ, ಅಮ್ಮ ಹೇಳಿದ್ದಾನೆ, ನಾನು ಮಾಡ್ತೀನಿ ಅಷ್ಟೆ. ಅಪ್ಪ ಹೇಳಿದ್ದು ನಿಮಗೆ ಆಚರಿಸ್ತಾ ಇದ್ದರೆ ಇನ್ನು ಮುಂದೆ ಆ ಒಳಗೆ ಗುಣಗಳು ಬರಲಿ ಎಂದು ಉದ್ದೇಶದಿಂದ ಅಷ್ಟು. ನಮಸ್ಕಾರ ಮಗುಗೆ ಏನು ಗೊತ್ತು? ನಮಸ್ಕಾರ ಅಂದರೆ ಏನೂ ಗೊತ್ತಿಲ್ಲ. ಅದೇನು ಮಾಡ್ತೀವಿ? ಅದಿಗೋ ದೇವರು ಎಂದು ಹೇಳ್ತಾರೆ, ಅವನು ದೇವರು ಎಂದು ಹೇಳ್ತಾರೆ. ದೇವರಂದರೆ ಹಾಗಲ್ಲ, ನಮಸ್ಕಾರ ಮಾಡೋದು. ನಮಸ್ಕಾರ ಅಂದರೆ ಹೀಗೆ, ಈಗ ಬಗ್ಗು ಅಂದರೆ ನೋಡ್ತಾನೆ, ಏನು ಮಾಡಬೇಕು? ಬಗ್ಗು ಅಂದರೆ ಅವ್ರು ಬಗ್ಗುತ್ತಾನೆ. ಅವರು ನಮಸ್ಕಾರ ಅಂದರೆ ಏನು? ಅವ್ರು ಬಗ್ಗುವುದೇ ನಮಸ್ಕಾರ ಅಂದ್ಕೊಳ್ಳಿ. ಬಗ್ಗುವುದಲ್ಲ, ಬಗ್ಗುವುದರಿಂದ ಹೃದಯದಲ್ಲಿ ಒಂದು ವಿನಯ ಬರುತ್ತದೆ, ಅದು ನಮಸ್ಕಾರ. ಬಗ್ಗುವುದು ನಮಸ್ಕಾರ ಅಲ್ಲ, ಬಗ್ಗುವುದರಿಂದ ಒಳಗೆ ವಿನಯ ಬರುತ್ತದೆ. ಒಳಗೆ ವಿನಯ ಇಲ್ಲದಿದ್ದರೆ ಹೊರಗೆ ಬಗ್ಗಿದ್ದಕ್ಕೆ ಅರ್ಥವಿಲ್ಲ. ಯಾರಾದರೂ ಬಗ್ಗಬಹುದು ಅಲ್ಲವೇ? ತಲೆ ಬಗ್ಗುವುದರಿಂದ, ಬಗ್ಗುವಕ್ಕೋಸ್ಕರನೇ ಬಗ್ಗುವುದಲ್ಲ. ಅದರಿಂದ ಮಗು ಬಗ್ಗಿ ಹೀಗೆ ತಲೆ ಬಗ್ಗಿಸಿ ಆ ಬಗ್ಗುತ್ತಾ ಕೆಲವು ಭಾವನೆಗಳು ನಿಧಾನವಾಗಿ ಬೆಳೆಯುತ್ತವೆ. ಅದು ಆಗಬೇಕು, ಅದು ಮುಖ್ಯ. ಆದ್ದರಿಂದ ಬಾಹ್ಯ ಯಜ್ಞದಾನ ತಪಕರ್ಮ, ಪಾರಾಯಣ, ಯಜ್ಞ, ದಾನ, ತಪಸ್ಸು, ಈ 4 ಹೊರಗಿನದೇ ಮೆಕ್ಯಾನಿಕಲ್ ಆಗಿ ಮಾಡುವುದಕ್ಕೋಸ್ಕರ ಅಲ್ಲ. ಮೆಕ್ಯಾನಿಕಲ್ ಆಗಿ ಮಾಡಿದ್ದರೆ ಏನಾಗ್ತದೆ? ಮಾಡಿ ಒಂದು ಹ್ಯಾಬಿಟ್ ಆಗಿಬಿಡ್ತದೆ. ಅದು ಮಾಡದಿದ್ದರೆ ಇವರಿಗೆ ತೋಚಲ್ಲ. ಅಂದರೆ మరి ಏಕೆ ಮಾಡ್ತಾ ಇದ್ದೀವಪ್ಪ ಅಂದರೆ ಏನೋ ಇಷ್ಟು ದಿವಸ ಮಾಡಿದ ಅಭ್ಯಾಸವಾಯಿತು, ಮಾಡದಿದ್ದರೆ ತೋಚಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇದು ಹ್ಯಾಬಿಟಾಗಿ ಮಾಡ್ತಾ ಇದ್ದೀಯೇ ಹೊರತು ಆ ಹ್ಯಾಬಿಟ್ನಿಂದ ಆಗುವ ಹೃದಯದಲ್ಲಿ ಗುಣಕ್ಕೋಸ್ಕರ ಮಾಡ್ತಾ ಇಲ್ಲ ಅಲ್ಲವೇ? ಹೃದಯದಲ್ಲಿ ಗುಣ ಬರುತ್ತಾನೇ ಇಲ್ಲ, ಅದು ಬರಬೇಕು. ಅದಕ್ಕೋಸ್ಕರನೇ ಈ ಬಾಹ್ಯಾಚಾರಗಳು. ಇದು ಏಕೆ ಹೇಳುವುದು ಅಂದರೆ, ಇನ್ನು ಮೇಲೆ ಯಾವ ಪೂಜಾ, ಯಾವ ನಮಸ್ಕಾರ, ಯಾವ ಹಬ್ಬ ಯಾವುದೇ ಮಾಡಲಿ, ಪ್ರತಿಯೊಂದಿನ ಬಾಹ್ಯಾಚಾರದ ಪೂಜಾ ಜಪ, ಪೂಜಾ ಪಾರಾಯಣ, ಅದರ ಉದ್ದೇಶ ಹೊರಗಿಂದ ಆಗಬೇಕು ಅಷ್ಟೇ ಹೊರತು ಪಾರಾಯಣ ಮುಗಿಸಬೇಕಂದ್ರೆ ಇಷ್ಟೊತ್ತು ಮುಗಿಸಿದ್ದೇವೆ, ಮನಸ್ಸು ಎಲ್ಲೇ ಇರಲಿ ಪರವಾಗಿಲ್ಲ, ಮಾಡಿದ್ದರೆ ಸಾಕು ಅಲ್ಲವೇ? ಕೆಲವರು ಮಾತಾಡ್ತಾ ಜಪ ಮಾಡ್ತಾರೆ. ಇಷ್ಟು 108 ಆಗಬೇಕು, ಮಧ್ಯದಲ್ಲಿ ಮಾತಾಡ್ತಾ ಇರ್ತಾರೆ, ಕೆಲಸ ಇರುತ್ತದೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅಡುಗೆ ಮಾಡುವುದು, ಇನ್ನೇನೋ ಕೆಲಸ ಇರುತ್ತದೆ, ಅದು ನೋಡ್ತಾ ಇದು ನೋಡ್ತಾ ಮುಗಿಸಿಬಿಡ್ತಾರೆ. ಮಾಡಬೇಕಲ್ಲವೇ? ಮಾಡಿಬಿಟ್ಟೆ 108 ಸಾಕು. ಅದು ಕಬೀರ್ ದಾಸ್ ಹೇಳಿದ್ದ ಒಂದು ಅದೇನು ಪದ್ಯ ಇದೆ ನೋಡಿ, ಎಲ್ಲರೂ ಹೇಳ್ತಾರೆ, ಎಲ್ಲರಿಗೂ ಗೊತ್ತದು. ಮಾಲಾತೋ ಕರ್ಮೆ ಫಿರೆ, ಕೇಳಿರ್ಬೋದು ನೀವು. ಮಾಲಾ ಅಂದರೆ ಜಪಮಾಲ. ಮಾಲಾತೋ ಕರ್ಮೆ ಫಿರೆ, ಜೀಬ್ ಫಿರೆ ಮುಖಮಾಹಿ. ಜೀಬ್ ಅಂದರೆ ನಾಲಿಗೆ, ಜಿಹ್ವಾ. ಜೀಬ್ ಫಿರೆ ಮುಖಮಾಹಿ, ನಾಲಿಗೆ ಬಾಯಿಯಲ್ಲೇ ತಿರುಗುತ್ತಾ ಇದೆ, ಜಪಮಾಲ ಕೈಯಲ್ಲಿ ತಿರುಗುತ್ತಾ ಇದೆ. ಮನುವಾತೋ ಚಹು ದಿಸಿ ಫಿರೆ, ಚಹು ದಿಸಿ ಅವರು 10 ದಿಸಿ. ಚಹು ಅಂದರೆ 4, ಮನಸ್ಸು ಮಾತ್ರ 4 ದಿಕ್ಕುಗಳಲ್ಲಿ ಫಿರೆ ತಿರುಗುತ್ತಾ ಇದೆ. ಯಹತೋ ಸುಮಿರನ್ ನಾಹಿ ಎಂದು ಹೇಳಿ, ಇದು ಭಗವಂತನ ಸ್ಮರಣ, ಇದು ಜಪ ಹೀಗಲ್ಲ ಎಂದು ಹೇಳಿದ. ಅಂದರೆ ಜಪ ಅಂದರೆ ಕೆಲವರು ಭಾಷ್ಯವು ಭಾಷ್ಯಕ್ಕೋಸ್ಕರನೇ ಅಂದ್ಕೊಳ್ತಾರೆ, ಅದಲ್ಲ ಎಂದು ಹೇಳುವುದಕ್ಕೆ ಇದು ಮತ್ತೆ ಒತ್ತಿ ಹೇಳ್ತಾ ಇದ್ದಾರೆ. ಬಾಹ್ಯಾಚಾರಗಳು ಆಂತರಿಕ ಗುಣಗಳಿಗೋಸ್ಕರನೇ, ಬಹಿರಂಗ ಸಾಧನಗಳು ಆಂತರಂಗಿಕ ಗುಣಗಳಿಗೋಸ್ಕರನೇ ಪ್ರಧಾನ, ಅವುಗಳಿಗೋಸ್ಕರನೇ ಉದ್ದೇಶ. ಅವುಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಮಾಡು. ಹೇಳುವವರಿಗೆ ಹಾಗೆ ಹೇಳಬೇಕು. ನಾನು ಹೇಳಿದ್ದಿನ ಒಂದು ಸಲ ಹೇಳಿದೆ ಅನಿಸುತ್ತದೆ. ಸ್ವರ್ಣ ಸೌಂದವಳ್ಳಿ ಗುರುಗಳಿದ್ದಾರೆ ನೋಡಿ, ಶಂಕರಾಚಾರ್ಯರು. ಸ್ವರ್ಣ ಸೌಂದವಳ್ಳಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು. ಅವರ ಕುರಿತು ಇನ್ನೊಬ್ಬರು ಅವರ ಭಕ್ತರು ಅಲ್ಲಿ ಜೊತೆಗೆ ಇರುತ್ತಾರಲ್ಲ, ಅವರು ಹೇಳಿದ್ದೀನಿ. ಅವರು ಮಧ್ಯಾಹ್ನ ಎಷ್ಟೊತ್ತಿಗೂ ಭಿಕ್ಷೆ ಮಾಡ್ತಾರೆ. ಎಷ್ಟೊತ್ತಿಗೂ ಭಿಕ್ಷೆ ಅಂದರೆ ಹೇಳೋಕ್ಕಾಗಲ್ಲ, ಅದೇನು ಒಂದು ಟೈಮ್ ಇರಬೇಕೆ. ಅಂದರೆ 1 ಗಂಟೆನಿಂದ 2, 3, 4 ಆಗುತ್ತದೆ ಒಂದು ದಿವಸ. ಅದೇ ಹೇಗೆ ಅಂದರೆ ಬೇರೆ ಕೆಲಸಗಳಿರುತ್ತವ, ಯಾರೋ ಬರ್ತಾರೆ, ಏನೋ ಮಠ ಅಂದರೆ ತುಂಬ ಜವಾಬ್ದಾರಿ, ತುಂಬ ಕೆಲಸ. ಹೌದು, ಅದು ಸ್ವಲ್ಪ ಕಾರಣ. ಆದರೆ ಪೂಜೆ ಮಾಡುವುದೇ ಕೆಲವೊಮ್ಮೆ 1 ಗಂಟೆ ಆಗುತ್ತದೆ, ಕೆಲವೊಮ್ಮೆ 2 ಗಂಟೆ, ಕೆಲವೊಮ್ಮೆ 3 ಗಂಟೆನೂ ಆಗುತ್ತದಂತೆ. ಅಯ್ಯೋ, ನಾನು ಅದೇಕೆ ಅಂದ್ಕೊಂಡೆ. ಅವರು ಅಷ್ಟೇ ಹೇಳಿದರು, ಮಿಕ್ಕದು ನಾನೇ ಯೋಚನೆ ಮಾಡಿಕೊಂಡೆ. ಪೂಜೆ ಶುರು ಮಾಡಿಬಿಟ್ಟರೆ ಪುಷ್ಪಾನಿ ಸಮರ್ಪಯಾಮಿ ಅಂದರೆ ಆ ಸಮರ್ಪಣ ಭಾವ, ಶರಣಾಗತಿ, ನಾನು ಅವರಿಗೆ ಸಮರ್ಪಿಸುತ್ತೇನೆ, ನನ್ನ ಮನಸ್ಸಿನಲ್ಲಿ ನನ್ನದು ಎಂದು ಭಾವನೆ ಬಿಟ್ಟು ಸಮರ್ಪಣ ಭಾವದಿಂದ ಆಗಬೇಕು. ಮಧ್ಯದಲ್ಲಿ ಏನೋ ಡಿಸ್ಟರ್ಬ್ ಆಗಿ ಆ ಸಮರ್ಪಣ ಮೂಡು ಬಂದಿಲ್ಲ ಅಂದರೆ ಮಾಡಲ್ಲ, ಮತ್ತೆ ವೇಟ್ ಮಾಡ್ತಾರೆ.
ಏನೋ ಶ್ಲೋಕ ಹೇಳಿ ಜಪ ಮಾಡಿ ಮತ್ತೆ ಭಗವಂತನ ಸ್ಮರಣ ಮಾಡಿಕೊಂಡು ಆ ಮೂಡಿಗೆ ಬಂದು ಮತ್ತೆ ಸಮರ್ಪಿಸಬೇಕು. ಅದಾಗಲಿಲ್ಲ ಅಂದರೆ ವೇಟ್ ಮಾಡಬೇಕು, ಸ್ವಲ್ಪ ವೇಟ್ ಮಾಡಬೇಕು, ಶ್ಲೋಕ ಹೇಳಬೇಕು, ಇನ್ನೇನು ನೆನಪಿಸ್ಕೊಳ್ಳಬೇಕು, ಭಗವಂತನ ಸ್ಮರಣ, ಯಾರೋ ಗುರುಗಳ ಸ್ಮರಣ, ಯಾರೋ ಮಹಾತ್ಮರ ಸ್ಮರಣ, ಇನ್ನೊಬ್ಬರನ್ನು ಸ್ಮರಿಸಿಕೊಂಡು ಆ ಮೂಡು ಬಂದಾಗ ಕೊಡಬೇಕು. ಇದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳ್ತದೆ. ಅಂದರೆ ಷೋಡಶೋಪಚಾರ ಪೂಜನೆ ಒಂದೊಂದಕ್ಕೆ ಆ ಭಾವನ ಬರುವವರೆಗೂ ಕಾಯಬೇಕು, ಆ ಭಾವನಲ್ಲೇ ಮಾಡಬೇಕು. ಸುಮ್ಮನೆ ಹೇಳ್ತಾ ಮಾಡಿ ಮುಗಿಸಿಬಿಟ್ಟಿದ್ದೇವೆ, ಹೂಗಳಾಯಿತು, ಅಕ್ಷತ, ಇನ್ನೇನು ಆಗಬೇಕು, ಮಧ್ಯದಲ್ಲಿ ಮಾತಾಡ್ತಾ ಅದಕ್ಕೋ ಅಲ್ಲಿ ಅದು ಆರತಿ ಇಲ್ಲ ತೊಗೊಂಡು ಬಾ ಅನ್ನೋರು ಹೇಳ್ತಾನೆ, ಅವ್ರು ಕಿರ್ಚುತ್ತಾನೆ, ಇಲ್ಲಿಲ್ಲ ಅಲ್ಲಿದೆ ನೋಡಿ, ಆಗೋ ಆ ಗೋಡೆ ಮೇಲೆ ಪಕ್ಕಕ್ಕಿಟ್ಟಿದ್ದೇನೆ ತೊಗೊಂಡು ಬಾ, ಹೂಗಳು ಹಾಕ್ತಾನೇ ಇದ್ದಾನೆ ಅಲ್ಲವೇ. ಅಂದ್ರೇನು, ಕೆಲಸ ಮುಗಿದರೆ ಸಾಕು ಅಲ್ಲವೇ. ಬಾಹ್ಯಾಚಾರಗಳು ಆಂತರಿಕ ಭಾವನಕ್ಕೋಸ್ಕರನೇ. ಜಪಮಾಲದಲ್ಲಿ ಒಂದು ಮಣಿ ಹೇಳ್ತಾರ, ಒಂದು ಮಣಿ ಜಾರಿತು ಅಂದರೆ ಆ ಒಂದು ಮಣಿಯಲ್ಲಿ ನಾಮ ಇರಬೇಕು, ಹೃದಯವು ಅಲ್ಲೇ ಇರಬೇಕು. ಆ ನಾಮದಿಂದ ಬೇರೆ ಪ್ರಪಂಚದ ಸ್ಮರಣ ಇಲ್ಲದೆ ಭಗವಂತನ ಸ್ಮರಣದಿಂದ ಆ ನಾಮದಿಂದ ಒಂದು ಮಣಿ ಜಾರಬೇಕು. ಒಂದು ಸಲ ಏನೇನೋ ನೆನಪಾಯಿತು, ಆ ಮಣಿ ಜಾರ್ತಾನೇ ಇದೆ, ಜಾರ್ತಾರೆ, ಮತ್ತೆ ಅದು ನಿಲ್ಲಿಸಿಬಿಟ್ಟು ಮತ್ತೊಂದು ಸಲ ಹೇಳಿ ಆ ಭಾವನದಲ್ಲೇ ಆ ಪೂರ್ಣ ಭಕ್ತಿಭಾವದಿಂದಲೇ ಹೇಳಿ ಮತ್ತೆ ಮಣಿ ಸರಿಸಲಿ. ಸುಮ್ಮನೆ ಮಣಿ ಜಾರಬಾರದು. ಮನಸ್ಸು ಡಿಸ್ಟರ್ಬ್ ಆಗಿದ್ದರೆ ಹಾಗೆ ಹಿಡ್ಕೊ, ಮುಂದೆ ಹೋಗಬೇಡ, ಅದು ಮಣಿ ಇರಲಿ ಇಲ್ಲೇ ಇರಲಿ, ಮತ್ತೆ ಭಾವನ ಬರಲಿ, ತಂದು ಆವಾಗ ಮಣಿ ಮುಂದೆ ಸರಿಯಬೇಕು. ಇಲ್ಲದಿದ್ದರೆ ಏನಾಗ್ತಾ ಇದೆ, ಮಣಿ ಹೋಗ್ತಾನೇ ಇದೆ, ಮುಗ್ದೇ ಬಿಟ್ಟಿದ್ದು ಅಲ್ಲವೇ. ಇವತ್ತು ಏನಾಗಲೇ ಇಲ್ಲ. ಇದು ಮಾಡಿರುವ ಹೊರಗಿನ ಕೆಲಸಗಳಿಗೆ ಒಳಗಿನ ಟ್ಯಾಲಿ ಆಗಬೇಕು, ಅಂದರೆ ಮ್ಯಾಚಿಂಗ್ ಆಗಬೇಕು. ಮನಸ್ಸಿನ ಭಾವ, ಹೊರಗಿನ ಕೆಲಸ, ಕೈಕಾಲುಗಳಿಂದಾಗುವ ಕೆಲಸಕ್ಕೆ ಮನಸ್ಸಿನ ಭಾವಕ್ಕೆ ಮ್ಯಾಚ್ ಆಗುತ್ತಲೇ ಇರಬೇಕು. ಎರಡು ಒಟ್ಟಾಗಿರಬೇಕು, ಅದೊಂದು ಕಡೆ ಇದೊಂದು ಕಡೆ ಇರಬಾರದು. ಇದು ಮುಖ್ಯ. ಇದು ಮುಖ್ಯ ಅಂದರೆ ಒಂದು ದಿವಸದಲ್ಲಿ ಬರಲ್ಲ, ಎಷ್ಟೋ ಸಲ ಜಾರ್ತದೆ, ತುಂಬ ಕಷ್ಟ ಆಗ್ತದೆ, ಎಷ್ಟೋ ಸಲ ಜಾರುತ್ತದೆ. ಕೆಲವೊಮ್ಮೆ ಟೈಮ್ ಇಲ್ಲ ಎಂದು ಏನೋ ಮುಗಿಸಬೇಕು, ಬೇರೆ ಕಡೆ ಹೋಗಬೇಕು, ಲಾಸ್ಟ್ ಇನ್ನೂ 10-20 ಮಂತ್ರಗಳಿವೆ, ಅಂದರೆ ಜಪಮಾಲದಲ್ಲಿ ಇನ್ನೂ ಮಣಿಗಳಿವೆ. ಈಗ ಹಾಗೆ ಹೇಗೋ ಬೇಗ ಮಾಡಿಬಿಟ್ಟು ಹಾಗೆ ಪ್ರಯಾಣದಲ್ಲಿ ವಾಹನದಲ್ಲಿ ಹತ್ತಿ ಹೋಗಿ ಮತ್ತೆ ಎಲ್ಲಿ ಇಳಿಯುತ್ತೇವೋ, ಮತ್ತೆ ಯಾವಾಗ ಟೈಮ್ ಇರುತ್ತದೋ ಅದು ಲಾಸ್ಟ್ 20-30 ಸರಿಯಾಗಿ ಆಗಲಿಲ್ಲ ಎಂದು ಮತ್ತೆ ಮಾಡಬೇಕು. ಹಾಗೆ ಮಾಡುತ್ತಿದ್ವಿ. ಅದು ಲಾಸ್ಟ್ ಸರಿಯಾಗಿ ಆಗಲಿಲ್ಲ, ಬೇರೆ ಏನೋ ಅರ್ಜೆಂಟ್ ಇತ್ತು, ಎಲ್ಲೂ ಹೋಗಬೇಕಿತ್ತು, ಮತ್ತೆ ಮಾಡು. ಅಂದರೆ ಒಂದು ದಿವಸ ಆಗಲಿಲ್ಲ ಅಂದರೆ ಆ ಮಾಲ ಸರಿಯಾಗಿ ನಡೆಯಲಿಲ್ಲ ಎಂದು ಆ ಮಾಲ ಲೆಕ್ಕಕ್ಕೆ ತಗೊಳ್ಳಲ್ಲ. 10 ಮಾಲೆಗಳು ಮಾಡಬೇಕಂದ್ರೆ 1000ಕ್ಕೆ 10 ಮಾಲ ಅಲ್ಲವೇ. ಆ 10 ಮಾಲದಲ್ಲಿ ಒಂದು ಮಾಲ ಸರಿಯಾಗಿ ಆಗಲಿಲ್ಲ, 9 ಆಯಿತು, ಮತ್ತೆ ಇನ್ನೊಂದು ಮಾಲ ಮತ್ತೆ ಎಕ್ಸ್ಟ್ರಾ ಮಾಡು. ಈ ಎಕ್ಸ್ಟ್ರಾ ಏಕೆ ಮಾಡ್ತೀವಿ ಅಂದರೆ ಹಿಂದಿಂದು ಸರಿಯಾಗಿ ಆಗಲಿಲ್ಲ ಎಂದು ಎಕ್ಸ್ಟ್ರಾ ಮಾಡ್ತೀವಿ ಅಲ್ಲವೇ. ತರಕಾರಿಗಳು ಅವರಲ್ಲೂ ಅದೇನು ತೂಕ ಮಾಡುವಾಗ ಅವರೇನು ಹೇಳ್ತಾರೆ, ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾರೆ ನೋಡಿ, ಅದಕ್ಕೆ ಏನು ಹೇಳ್ತಾರೋ ನೀವು, ಅದು ಎಕ್ಸ್ಟ್ರಾ ಹೊಸನೂರು ಕೊಸರು ಕೊಸರು ಹೇಳ್ತಾರೆ. ಹೌದು, ಕೊಸರು. ಇದು ಅಷ್ಟೇ, ಈ ಕೊಸರು ನಮ್ಮ ಜಪಕ್ಕೆ ಇಡಬೇಕು. ಅಂದರೆ ಸರಿಯಾಗಿ ಮಾಡಲಿಲ್ಲ ಜಪ ಅಂದರೆ ಇನ್ನೊಂದು ಎಕ್ಸ್ಟ್ರಾ 100 ಮಾಡಿ ಕೊಸರು ಹಾಕಬೇಕು. ಏಕೆಂದರೆ ಜಾರಿ ಹೋಗ್ತಾ ಇದೆ. ಅಲ್ಟಿಮೇಟ್ಲಿ ಈ ಮನಸ್ಸು ಹೋಗುತ್ತಾ ಇದೆ. ಅದಕ್ಕೋಸ್ಕರ ಈ ಜಪಮಾಲ, ಈ ಪೂಜಾ, ಈ ಯಜ್ಞಗಳು ಏಕೆ ಅಂದರೆ ಮನಸ್ಸು ಅತಿಯಾಗಿ ಜಾರುತ್ತಾ ಇದೆ, ಗಾಳಿಯಾಗಿ ಬಿಟ್ಟಿದೆ. ಮನಸ್ಸು ನಿಲ್ಲುತ್ತಲೇ ಇಲ್ಲ, ಎಲ್ಲೆಲ್ಲೋ ಹೋಗ್ತದೆ. ಈ ಹೊರಗಿಂದಿಟ್ಟರೆ, ಈ ಕೈ ಇಟ್ಟರೆ, ಈ ಕೈ ಅದಕ್ಕೆ ನೀವು ಅದೇನು ಹೇಳ್ತಾರೆ, ಪತಂಗ ಹೇಳ್ತಾರೆ ನೋಡಿ, ಗಾಳಿಪಟ. ಆ ಗಾಳಿಪಟ ಹೋಗ್ತಾ ಇದ್ದರೆ ಒಂದು ದಾರದಿಂದ ಹಿಡ್ಕೊಳ್ತೀರಲ್ಲ, ಅದು ಎಲ್ಲೆಲ್ಲೋ ಹೋಗ್ತಾ ಇದ್ದರೆ ಇದು ದಾರ ಹಿಡ್ಕೊಂಡ್ರೆ ಅದು ನಿಲ್ಲುತ್ತದೆ, ಇಲ್ಲದಿದ್ದರೆ ಎಲ್ಲೆಲ್ಲಿಗೋ ಹೋಗಿಬಿಡ್ತದೆ. ಹಾಗೆ ಎಲ್ಲೆಲ್ಲೋ ಹೋಗದೇ ಇರುವುದಕ್ಕೆ ಒಂದು ಕೆಲಸ. ಈಗ ಇದು ಜಪ, ಈ ಮಂತ್ರ, ಈ ನಾಮಸ್ಮರಣ, ಈ ಪೂಜಾ. ಈಗ ಭಗವಂತ ಎದುರಾಗಿದ್ದಾನೆ, ಇದು ಹೂವು, ಇದು ಮಂತ್ರ ಹೇಳಿ ಪುಷ್ಪಾಣಿ ಸಮರ್ಪಯಾಮಿ ಎಂದು ಹೇಳಿದರೆ ಬಾಯಿನಿಂದ ಹೇಳುವುದು, ಕೈಯಿಂದ ಮಾಡುವುದೇಕೆ? ಆ ಗಾಳಿ ಹಾಗೆ ಮನಸ್ಸು ಗಾಳಿಪಟ ಹಾಗೆ ಎಲ್ಲೆಲ್ಲೋ ಹೋಗ್ತಾ ಇದೆ. ಈಗ ಈ ಕೈ ಪೂಜೆ ಏನು ಮಾಡ್ತದೆ, ಅದು ಜಾರಿ ಹೋಗುವುದನ್ನು ಹಿಡ್ಕೊಂಡು ನಿಲ್ಲಿಸ್ತದೆ, ಇಲ್ಲಿ ಹಿಡ್ಕೊಂಡು ಈ ಭಾವನಕ್ಕೆ ತರ್ತದೆ. ಅದರಿಂದ
ಬಾಹ್ಯ ಆಚಾರಗಳು ಮನಸ್ಸಿನ ಚಂಚಲತೆಯನ್ನು ನಿಲ್ಲಿಸ್ತವೆ. ಅನ್ಯ ಕಡೆ ಹೋಗಿ ಏನೇನೋ ಅನ್ಯಭಾವನ ಬರುತ್ತದೆ. ಅನ್ಯಭಾವನ ಬರದಂತೆ ಬಂದರು ಹೋಗಿದ್ದರು ಮತ್ತೆ ತಗೊಂಡು ಬಂದು ಮತ್ತೆ ಈ ಭಾವನದಿಂದ ತುಂಬಿ ಮತ್ತೆ ಮಾಡು. ಈಗ ಇದು ನಿಧಾನವಾಗಿ ಮತ್ತೆ 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 ಮಾಡಿಸ್ತಾ ಇರಬೇಕು, ಮತ್ತೆ ಮಾಡಿಸ್ತಾ ಇರಬೇಕು. ಜಾರಿ ಹೋದರೆ ಮತ್ತೊಂದು ಸಲ ಮಾಡು. ನಮಸ್ಕಾರದಿಂದ ಮಾಡಿದ್ದೀವಿ, ಅವರು ಸರಿಯಾಗಿ ನೋಡಲಿಲ್ಲ, ಅವರು ಎಲ್ಲೆಲ್ಲೋ ನೋಡ್ತಾ ಇದ್ದಾರೆ, ಯಾರ್తో ಮಾತಾಡ್ತಾ ಇದ್ದಾರೆ. ಆವಾಗೇನು ಮಾಡ್ತೀವಿ? ಮತ್ತೆ ಸ್ವಲ್ಪ ಹೊತ್ತು ಕಾದು ಮತ್ತೆ ನೋಡಿದಾಗ ಮತ್ತೊಂದು ಸಲ ನಮಸ್ಕಾರ ಮಾಡ್ತೀವ ಅಲ್ಲವ? ಏಕೆ? ಆ ನಮಸ್ಕಾರ ಅವರಿಗೆ ತಲುಪಬೇಕು, ಅದಕ್ಕೋಸ್ಕರ ಮತ್ತೊಂದು ಸಲ ಮಾಡ್ತೀವಿ. ಹಾಗೆ ಇದು ಮತ್ತೊಂದು ಸಲ ಜಪ. ಕೆಲವು ಮಣಿಗಳು ಸುಮ್ಮನೆ ಹೋಗಿಬಿಟ್ಟಿವೆ, ಖಾಳಿ ಖಾಳಿ, ಏನು ಜಪ ಇಲ್ಲ, ಚಂಚಲತಾ ಇದೆ. ಆ ಮಣಿಗಳು ಯಾವುದು ಮಿಸ್ ಆಗಿದೆಯೋ ಮತ್ತೆ ಮಾಡು. ಅದಕ್ಕೋಸ್ಕರ 108ನಲ್ಲಿ 100 ಕೌಂಟ್ ಮಾಡ್ತೀವಿ. 10 ಜಪಮಾಲೆಗಳಲ್ಲಿ 108 ಇರುತ್ತದೆ. 10 ಜಪಮಾಲೆಗಳಲ್ಲಿ 100 10 ಮಾಡಿದ್ದರೆ 1000ನೇ ಕೌಂಟ್ ಮಾಡ್ತೀವಿ. ಆ 88 ಕೌಂಟ್ ಮಾಡಲ್ಲ. ಏಕೆ ಗೊತ್ತಾ? 88 ಸುಮ್ಮನೆ ಜಾರಿ ಹೋಗ್ತದೆ ಎಂದು ಅವ್ರಿಗೆ ಗೊತ್ತು. ಅದರಿಂದ ಜಾರಿ ಹೋಗಿದ್ದ ಕೊಸರು 8. ಅದಕ್ಕೋಸ್ಕರ 100 ಕೌಂಟ್ ಮಾಡು, 8 ಲೆಕ್ಕ ಮಾಡಬೇಡ. ಏಕೆ? ಸ್ವಲ್ಪ ಒಂದೆರಡು ಜಾರಿ ಹೋಗ್ತದೆ, ಈ 8 ಅದಕ್ಕೆ ತುಂಬುತ್ತದೆ. ಆ ಖಾಲಿ ಜಾರಿ ಹೋಗಿದ್ದು ತುಂಬುತ್ತದೆ. ಅದಕ್ಕೋಸ್ಕರ ಅದು ಆಗದಿದ್ದರೆ ಇನ್ನೊಂದು ಎಕ್ಸ್ಟ್ರಾ ಮಾಲ ಮಾಡಬೇಕಾಗ್ತದೆ. 1000 ಮಾಡತಕ್ಕವನು ಇನ್ನೊಂದು ಮಾಲ. ಕೆಲವೊಮ್ಮೆ 1000ನೂ ಆಗಲಿಲ್ಲ ಅಂದರೆ ಮತ್ತೊಂದು 1000 ಮಾಡು. ಅಯ್ಯೋ ಇದು ಹೆಚ್ಚಾಗ್ತದೆ ಅಂದರೆ ಮರಿ ಭಾರ ಅನಿಸಬಾರದು. ಮಾಡುವುದು ಮನಸ್ಸಿನಾಗ ಶುದ್ಧತೆಯಿಂದ ಭಾವದಿಂದ ಆಗಬೇಕು. ಮತ್ತೊಂದು ಮಾಲ ಮಾಡು, ಮತ್ತೊಂದು 1000 ಮಾಡು. ಇದು ಮನಸ್ಸಿನ ಗುಣಗಳು. ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಮುಂತಾದ ಗುಣಗಳು ಬರುವವರೆಗೂ ಮಾಡುತ್ತಾ ಇರಬೇಕು. ಕೆಲವೊಮ್ಮೆ ಆಗಲ್ಲ ಅಂದರೆ ಒಂದು ದಿವಸ ಈಗ ಆದಷ್ಟು ಮಾಡಿದೆ, ಇವತ್ತು ಸಾಕು, ಈಗ ನಾಳೆ ನೋಡ್ತೀನಿ, ಎಷ್ಟಾಯಿತೋ ಅಷ್ಟು. ಅಂದರೆ ಒಂದೊಂದು ದಿವಸ ಏನಾಗ್ತದೆ ಅಂದರೆ ಮತ್ತೆ ಮತ್ತೆ ಜಾರಿ ಹೋಗ್ತದೆ, ಮತ್ತೆ ಮತ್ತೆ ಡಿಸ್ಟರ್ಬ್ ಆಗುತ್ತದೆ. ಈಗ ಆಗುವುದೇ ಅಲ್ಲ. ಈಗ ಇದೆಲ್ಲ ಪೂರ್ತಿ ಮೂಡು ತರಬೇಕಂದ್ರೆ ಇಡೀ ದಿವಸ ಹೋಗುತ್ತದೆ ಅಲ್ಲವೇ? ಗೃಹಸ್ಥರಿಗೆ ಹೇಳ್ತಾ ಇದ್ದೀನಿ, ಆ ದಿವಸ ಆಗಲ್ಲ, ಎಷ್ಟಾಯಿತೋ ಅಷ್ಟು ಮಾಡಿದ್ದೇವೆ. 50% ಆಯಿತೋ, 50%ಕ್ಕಿಂತ ಹೆಚ್ಚೇ ಡಿಸ್ಟರ್ಬ್ ಆಯಿತು, ಮನಸ್ಸು ಏಕಾಗ್ರತೆ ಬಂದೇ ಇಲ್ಲ, ಭಾವ ಬಂದೇ ಇಲ್ಲ, ಪರವಾಗಿಲ್ಲ, 30-40% ಆದರೆ ಆಯ್ತಲ್ಲ, ಆಯಿತು, ಮಿಕ್ಕದು ಆಗಲಿಲ್ಲ ಎಂದು ಕೊನೆಗೆ ಏನು ಹೇಳ್ತೀವಿ? ಕ್ಷಮಾಪಣೆ ಹೇಳ್ತೀವಿ ನೋಡಿ. ಅದೇನು ಪದಭ್ರಷ್ಟಂ, ಯದಕ್ಷರ ಪದಭ್ರಷ್ಟಂ ಅಂದರೆ ಏನಾದರೂ ಜಾರಿ ಹೋಯಿತೋ, ಮನಸ್ಸು ಚಂಚಲವಾಯಿತೋ, ಕರ್ಮ ಸರಿಯಾಗಿ ಮಾಡಲಿಲ್ಲವೋ, ಬಾಯಿ ಮಂತ್ರ ಸರಿಯಾಗಿ ಹೇಳಲಿಲ್ಲವೋ, ಉಚ್ಚಾರಣ ತಪ್ಪು ಮಾಡಿದ್ದೀವೋ, ಏನೂ ಆಗಿರಬಹುದು ಭಗವಂತ, ಅದೆಲ್ಲ ನನ್ನಂಥ ಅಲ್ಪ ಬುದ್ಧಿಯು ನಾನು, ನನ್ನಿಂದ ತಪ್ಪಾಗುತ್ತವೆ, ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನನ್ನನ್ನು ದಯದಿಂದ ನನ್ನ ಜಪ ಪೂಜಾ ಸ್ವೀಕಾರ ಮಾಡು ಎಂದು ಅವರಿಗೆ ಕ್ಷಮಾಪಣೆ ಕೇಳಿಕೊಂಡು ಮಾಡಿಬಿಟ್ಟು ನಾಳೆ ದಿವಸ ಸರಿಯಾಗಿ ಮಾಡ್ಕೊ. ಈಗ ಪೂರ್ತಿ ಆಗಲ್ಲ ಅಂದರೆ ಈಗ ಹೀಗೆ ಮಾಡಬೇಕಾಗ್ತದೆ. ಈಗ ಇಲ್ಲದಿದ್ದರೆ ನಾನು ಪೂರ್ತಿ ಏಕಾಗ್ರತದಿಂದ 108 ಆಗಬೇಕಂದ್ರೆ ಜಾರಿದ್ದಾಗೆಲ್ಲ ಮತ್ತೆ ಅಂದರೆ ಇವತ್ತು ಮಾರ್ನಿಂಗ್ ಶುರು ಮಾಡಿದರೆ ಸಂಧೆ ಆಗುತ್ತದೆ. ಈಗ ಇವತ್ತು ಆಗುತ್ತದೆ ಅಂದರೆ ಯಾರಿಗೆ ಅಂಥದ್ದಾಗುತ್ತದೋ ಅಂಥವರೆಗೆ ಕ್ಷಮಾಪಣೆ ಕೇಳಿಕೊಂಡು ಭಗವಂತನಿಗೆ ಈಗ ಮತ್ತೆ ಮುಂದಿನ ದಿವಸ ಮಾಡ್ಕೊ. ಸ್ವಲ್ಪ ತಪ್ಪಿದ್ದರೆ ಕರೆಕ್ಷನ್ ಮಾಡ್ತೀವಿ ಅಲ್ಲವೇ? ಯಾರೋ ಒಂದೆರಡು ಸಣ್ಣ ಪುಟ್ಟ ತಪ್ಪು ಮಾಡಿದ್ದರೆ ಬಿಟ್ಟು ಬಿಡ್ತೀವಿ. ಇನ್ನೂ ಸ್ವಲ್ಪ ಹೆಚ್ಚು ತಪ್ಪು ಮಾಡಿದ್ದರೆ ಮತ್ತೆ ಸ್ವಲ್ಪ ಕರೆಕ್ಷನ್ ಮಾಡು ಹೇಳ್ತೀವಿ. ಇನ್ನೂ ತಪ್ಪಿದ್ದರೆ ಸ್ವಲ್ಪ ಏನೋ ಕಂಪೆನ್ಸೇಷನ್ ಮಾಡುವ. ಪೂರ್ತಿಗೆ 100ಗೆ 99 ತಪ್ಪು ಮಾಡಿಬಿಟ್ಟರೆ ಆಯಿತು ಪರವಾಗಿಲ್ಲ ಎಂದು ಹೇಳ್ತೀವ. ಅಷ್ಟು ತಪ್ಪಿದ್ದರೆ ನಡೆಯಲ್ಲ, ರಾಜೀನಾಮೆ ಕೊಟ್ಟು ಹೋಗು ಅಂತ ಹೇಳಿಬಿಡ್ತೀವಿ. ಈಗ ಇನ್ನೊಬ್ಬರನ್ನು ಇಟ್ಕೊಳ್ತೀವಿ, ನಿನ್ನಿಂದ ಆಗಲ್ಲ ಎಂದು ಹೇಳಿಬಿಡ್ತೀವಿ. ಅಷ್ಟೇ ಅಲ್ಲವೇ? ಪೂರ್ತಿ ಡಿಸ್ಟರ್ಬ್ ಆದರೆ ಆಗಲ್ಲ ಎಂದು ಹೇಳಿಬಿಡ್ತೀವಿ. ಹಾಗೆ ಸ್ವಲ್ಪ ಆಗಿದ್ದಕ್ಕೆ ಕರೆಕ್ಷನ್ಗೆ ಮಾಡ್ತೀವಿ. ಒಂದೊಂದು ದಿವಸ ಡಿಸ್ಟರ್ಬ್ ಆದರೆ ಈಗ ಈ ದಿವಸ ಆಗಲಿಲ್ಲ, ಏಕೆಂದರೆ ಗೃಹಸ್ಥರು ಬೇರೆ ಕರ್ತವ್ಯಗಳು ಕೆಲಸಗಳು ಇದ್ದೇ ಇರುತ್ತವೆ. ಈಗ ಬೇರೆ ಸಾಧುಗಳಿಗೆ ಅಂದರೆ ಹೇಳಿದ್ದೀನಲ್ಲ, ಆ ಸ್ವಾಮೀಜಿಗೆ ಒಂದು ದಿವಸ 1 ಗಂಟೆಯಿಂದ 4 ಗಂಟೆವರೆಗೆ ಆಗಲ್ಲ, 4 ಗಂಟೆವರೆಗೆ ಕೂಟನೇ ಮಾಡಲ್ಲ, 4-5 ಆಗಿಬಿಡ್ತದೆ. ಅದೇನು ಅಂದರೆ ಮನೆಗೆ ಅವರದ್ದು ಅದೇ ಕೆಲಸ, ಪೂರ್ಣ ಭಕ್ತಿ ಭಾವದಿಂದ ಜೀವಿಸುವುದೇ ಜೀವನ. ಈಗ ಬೇರೆ ಕೆಲಸ ಇಲ್ಲ, ಭಕ್ತಿಗೋಸ್ಕರನೇ ಸನ್ಯಾಸಿ ಆಗಿಬಿಟ್ಟಿದ್ದೀವಿ, ಬೇರೆ ಏನಿಲ್ಲ, ಭಗವಂತ ಒಬ್ಬನೇ, ಅದೇ ಮುಖ್ಯ. ಈಗ ಅವರಿಂದ ಹಾಗೆ ಮಾಡ್ತಾರೆ ಅವರು. ಅದರಿಂದ ಪೂರ್ತಿ ಮತ್ತೆ ಅಲ್ಲೇ ಇರುತ್ತಾರೆ. ಈಗ ಮಿಕ್ಕ ಜನರಿಗೆ ಆಗಲ್ಲ ಅಂದರೆ ಕ್ಷಮಾಪಣೆ ಕೇಳಿಕೊಂಡು, ಕ್ಷಮಾಪಣೆ ಅಂದರೆ ತಪ್ಪಿಸ್ಕೊಂಡು ಡೈಲಿ ಅಸ್ತವ್ಯಸ್ತ ಮಾಡಿ ಡೈಲಿ ಕ್ಷಮಾಪಣೆ ಕೇಳ್ಕೊಂಡು ಹೋಗ್ತೀನಿ ಅಂದರೆ ಅದಲ್ಲ. ಅತಿಯಾಗಿ ಮಾಡಿಬಿಟ್ರೆ ಅದು ಹೊಂದಲ್ಲ ಅಲ್ಲವೇ? ಡೈಲಿ ಏನೋ ಅಸ್ತವ್ಯಸ್ತ ಮಾಡಿಬಿಡ್ತೀವಿ, ಕೊನೆಗೆ ಭಗವಂತ ತಪ್ಪಾಯಿತು ನೀವೇ ನೋಡ್ಕೊ ಆಮೇಲೆ ಬಿಡು. ಕ್ಷಮಾಪಣಕ್ಕೆ ಅವಕಾಶವಿದೆ ಅಂದರೆ ಬೇಕು ಕೇರ್ಲೆಸ್ ಮಾಡ್ತಾನೆ ಅಲ್ಲವೇ? ಕ್ಷಮಾಪಣೆ ಕೇಳ್ತೀನಲ್ಲ, ಕೊನೆಗೂ ಲಾಸ್ಟ್ ಕ್ಷಮಾಪಣೆ ಹೇಳಿಬಿಡ್ತೀವಿ, ಎಲ್ಲ ಕಂಪೆನ್ಸೇಟ್ ಆಗಿಬಿಡು. ನಿಜವಾಗಿ ಸಿನ್ಸಿಯರಾಗಿ ಮಾಡಿ ಯಾವುದೋ ಒಂದು ದಿವಸ ಜಾರಿ ಹೋದರೆ ಕ್ಷಮಾಪಣೆ ಆಗುತ್ತದೆ. ಕ್ಷಮಾಪಣೆ ಇದೆ ಎಂದು ಮೊದಲೇ ತಪ್ಪು ಮಾಡಿದ್ದರೆ
ಒಂದು ಸಣ್ಣ ಮಕ್ಕಳಿಗೆ ಏನು ಹೇಳ್ತಾರೆ, ಈ ಕಾಲದ ಮಕ್ಕಳಿಗೆ ಒಳ್ಳೆಯೊಂದು ಕೆಲಸಗಾತಿ ಇರುತ್ತದಲ್ಲ ಮನೆಯಲ್ಲಿ, ಈ ಮಗು ಆಟ ಆಡ್ತಾ ಅಲ್ಲಿ ಹೋಗಿ ತನ್ನ ಕಾಲಿನಿಂದ ಅವಳನ್ನು ತುಳಿಯುತ್ತಾ ಇದ್ದಾಳೆ. ತಾಯಿ ಹೇಳಿದರೆ ಅವಳನ್ನು ಹಾಗೆ ಹಿರಿಯರನ್ನು ಮಾಡಬಾರದು, ನೀವು ಸಾರಿ ಹೇಳು ಅಂದೆ. ಅವ್ರ ಮೊದಲು ಹೇಳಲಿಲ್ಲ. ಸಾರಿ ಹೇಳು ಅಂದರೆ ಸಾರಿ ಹೇಳ್ದ. ಮತ್ತೆ ನಾಳೆ ದಿವಸ ಮಾಡ್ತಾನೆ. ಹಾಗೆ ಮಾಡಬಾರ್ದು, ಸಾರಿ ಹೇಳು ಅಂದು ಸಾರಿ ಹೇಳ್ತಾನೆ. ಮೂರನೇ ದಿವಸ ಅವ್ರು ಬೇಕೆಂದು ಬಂದು ತಳ್ಳುತ್ತಾ ಇದ್ದಾನೆ, ಕಾಲಿನಿಂದ ತೊಳೆಯುತ್ತಾ ಇದ್ದಾನೆ. ಅದೇಕೆ ಮಾಡ್ತಾ ಇದ್ದಿ ಅಂದರೆ, ನಾನು ಬೇಡ ಎಂದು ಹೇಳ್ತೀನಲ್ಲ ಅಂದರೆ, ನಾನು ನಂತರ ಸಾರಿ ಹೇಳ್ತೀನಲ್ಲ ಅಂತ ಹೇಳ್ತಾನೆ. ನಂತರ ಸಾರಿ ಹೇಳ್ತೀನಿ, ಅದರಿಂದ ಇದೇ ಮಾಡ್ತೀನಿ. ಮಕ್ಕಳು ಆಲ್ಸೋ ಇಂಟೆಲಿಜೆಂಟ್ ಆಗ್ತಾ ಇದ್ದಾರೆ. ಕಲಿಯುಗ ಮಕ್ಕಳು ಮಹಾ ಇಂಟೆಲಿಜೆಂಟ್. ಅವರ ಶಾಲೆ, ಅವರ ಟಿ ವಿ ಎರಡು ನೋಡಿಕೊಂಡರೆ ನಿಮಗಿಂತ ಇಂಟೆಲಿಜೆಂಟ್. ಮಕ್ಕಳು ಅತಿಯಾಗಿ ಇಂಟೆಲಿಜೆಂಟ್. ಇಂಥದ್ದು ನಾವು ನೋಡಲೇ ಇಲ್ಲ. ಅವರು ಸುಮ್ಮನೆ ಹೆದರ್ಕೊಳ್ತಿದ್ವಿ. ತಾಯಿ ತಂದೆ ಅಪ್ಪ ಅಂದರೆ ತುಂಬ ನಮಗೆ ಹೆದರಿಕೆ. ಇವರಿಗೆ ಅಪ್ಪ ಇದ್ದಾನೆ ಅಂದರೆ ನಾವು ಮಾತಾಡೋದಿಲ್ಲ, ಅಲ್ಲಿ ಪಕ್ಕಕ್ಕೆ ಹೋಗಿ ಮಾತಾಡ್ತೀವಿ. ಇವರು ಎದುರಾಗಿ ಮಾತಾಡ್ತಾರೆ. ಎದುರಾಗಿ ಮಾತಾಡೋದಲ್ಲ, ಅಪ್ಪ ಮೇಲೇ ಜೋಕ್ ಮಾಡ್ತಾರೆ. ಅಯ್ಯೋ ರಾಮ, ಇದು ವಿಚಿತ್ರ. ಈ ಕಾಲದ ಜನರು ಏನೇನೋ ಇದ್ದಾರೆ. ಅವ್ರಿಗೇನು ಲೆಕ್ಕನೇ ಇಲ್ಲ. ಯಾರು ಅಂದರೆ ಆದರಣೆ ಇಲ್ಲ. ಅವರು ಎದುರಾಗಿ ಮಾತಾಡುವುದೇ ಅಲ್ಲ. ನಾವು ಮಾತಾಡೋದಂದರೆ ಭಯ ನಮಗೆ. ಹಾಗೆ ಇರುತ್ತಿತ್ತು. ಅಂದರೆ ಮನಸ್ಸು ಆ ಭಾವ ಸಮೇತ ಆಗಬೇಕಂದ್ರೆ ಒಂದೊಂದು ದಿವಸ ಜಾರಿರ್ತಾರೆ, ಪರವಾಗಿಲ್ಲ. ಗೃಹಸ್ಥರು ಬೇರೆ ಕರ್ತವ್ಯಗಳಿರುತ್ತವೆ, ಎಷ್ಟಾಗ್ತದೋ ಅಷ್ಟು ಆದಷ್ಟು ಮಾಡ್ಕೋ. ಪ್ರಯತ್ನ ಮಾಡಿದ್ದೇವೆ ನನ್ನ ಕಡೆಯಿಂದ. ಆದರೆ ಇವತ್ತು ತುಂಬ ಹೆಚ್ಚಿನ ವಿಕ್ಷೇಪ ಇತ್ತು, ಹೆಚ್ಚಿನ ಕೆಲಸ, ಡಿಸ್ಟರ್ಬೆನ್ಸು ಅಲ್ಲಿ ಇಲ್ಲಿ ಏನೇನೋ ಇತ್ತು. ಅದರಿಂದ ಭಗವಂತ ಇವತ್ತು ಕ್ಷಮಿಸಿ. ಇವತ್ತು ನಾನು ಸುಮ್ಮನೆ ಮುಗಿಸಿಬಿಟ್ಟೆ ಅಂದರೆ ಮಾಲ ಮುಗಿಸಿಬಿಟ್ಟೆ, ಮನಸ್ಸು ಅಷ್ಟು ಆಗಲಿಲ್ಲ, ಪರವಾಗಿಲ್ಲ, ಇವತ್ತು ಆಗಿಬಿಟ್ಟ. ಕ್ಷಮಾಪಣೆ ಕೇಳಿಕೊಂಡು ಮುಂದಿನ ದಿವಸ ಮತ್ತೆ ಸರಿಯಾಗಿ ಮಾಡು. ಎರಡನೇ ದಿವಸ ಹಾಗೆ ಆಗ್ತದೆ, ಮೂರನೇ ದಿವಸ ಆದರೂ ಬರ್ತದೆ. ನೋಡಿ, ಇದು ಆದರೆ ಇದೆಲ್ಲ ಯಾರಿಗೆ ಹೇಳ್ತಾ ಇದ್ದೀವಿ? ನಿಜವಾಗಿ ಮಾಡುವವರಿಗೆ. ಸುಮ್ಮನೆ ಕೇಳಿಬಿಟ್ರೆ ಪ್ರಯೋಜನವಿಲ್ಲ. ನೀವು ನಿಜವಾಗಿ ಮಾಡೋ ವ್ಯತ್ಯಾಸ ಗೊತ್ತಾಗ್ತದೆ. ಆದ್ದರಿಂದ ಜನರು ಹೇಳುವ ಪ್ರಶ್ನೆ ಎಲ್ಲ ಹಿಂದೆ ಇದೆ. ಜಪ ಮಾಡ್ತಾ ಇದ್ದರೆ ಮನಸ್ಸು ಒಂದು ಕಡೆ ನಿಲ್ಲಲ್ಲ, ಅಷ್ಟೇ. ಅದೊಂದೇ ಪ್ರಶ್ನೆ. ಇದನ್ನು ಬಿಟ್ಟು ಆಳವಾದ ಪ್ರಶ್ನೆ ಕೇಳಿದ್ದವರು ನಾನು ಇಷ್ಟವರೆಗೂ ನೋಡಲೇ ಇಲ್ಲ. ಯಾರೋ ಕೆಲವರು ಬರುತ್ತಾರೆ, ಅವರ ಪ್ರಶ್ನದಿಂದ ಗೊತ್ತಾಗ್ತದೆ ಅವರು ಜಪ ಮಾಡುವವನೇ, ಜಪ ಮಾಡ್ತಾ ಇದ್ದಾನೆ, ಹೇಗೆ ಮುಂದುವರೆದ, ಎಲ್ಲಿ ಸ್ಟಕ್ ಆಗಿದ ಗೊತ್ತಾಗ್ತದೆ. ಅವರ ಪ್ರಶ್ನದಿಂದ ಅವರು ಯಾವ ಹಂತಕ್ಕೆ ಹೋದ, ಎಲ್ಲಿ ನಿಂತಿದೆ, ಎಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ ಗೊತ್ತಾಗ್ತದೆ. ಮಿಕ್ಕ ಜನರು ಜನರಲ್ ಪ್ರಶ್ನೆಗಳು, ಮನಸ್ಸು ನಿಲ್ಲುತ್ತಾ ಇಲ್ಲ ಅಂದರೆ ಅವ್ರು ಯಾವ ದಿವಸ ಜಪ ಮಾಡಲ್ಲ, ಯಾವಾಗಲೂ ಒಂದು ದಿವಸ ಮಾಡಿದ, ಅದು ಡಿಸ್ಟರ್ಬ್ ಆಯಿತು, ಅಷ್ಟೇ ಬಿಟ್ಟ. ಈಗ ಸುಮ್ಮನೆ ಬಂದು ಕೇಳ್ತಾನೆ, ಮನಸ್ಸು ಒಂದು ಕಡೆ ನಿಲ್ಲುತ್ತಾ ಇಲ್ಲ. ಅಂದರೆ ಮನಸ್ಸು ನಿಂತ ನಂತರ ಜಪ ಏಕಪ್ಪ? ಮೊದಲು ಮನಸ್ಸು ಹೇಗೆ ನಿಲ್ಲುವುದು ಹೇಳಬೇಕಾ? ಏನಾದರೂ ಮಾಡಿ ಮನಸ್ಸು ಇಲ್ಲೇ ನಿಂತು ಬಿಟ್ಟರೆ ಈಗ ಜಪ ಏಕೆ ಮಾಡುವುದು? ಆ ಮನಸ್ಸು ನಿಲ್ಲಿಸುವುದಕ್ಕೆ ಜಪ. ಅವರು ಹೇಳ್ತಾರೆ, ಜಪ ಮಾಡಿದರೆ ಮನಸ್ಸು ನಿಲ್ಲುತ್ತಾ ಇಲ್ಲ, ಅದರಿಂದ ನಾನು ಬಿಟ್ಟೆ ಜಪ ಎಂದು ಹೇಳ್ತಾರೆ. ಆಹಾ, ಇಂಥ ಬುದ್ಧಿವಂತರು ಬೇಕು ನೋಡಿ. ಜಪ ಏಕಪ್ಪ? ಮನಸ್ಸು ಮೊದಲೇ ನಿಂತು ಬಿಟ್ಟರೆ ನಿಲ್ಲುವುದಕ್ಕೆ ಜಪ. ಜಾರಿದರೆ ಜಾರಲಿ. 10 ಸಲ ಮಾಡಿದ್ದರೆ 5 ಸಲ ಜಾರ್ತದೆ, ಪರವಾಗಿಲ್ಲ. 5 ಸಲ ಆದರೆ ನಿಂತಿತ್ತಲ್ಲ, 5 ಸಲ ಹೇಳುವಾಗ ಆದರೆ ನಿಂತಿತ್ತಲ್ಲ, ಒಳ್ಳೆಯದಾಯಿತು. ಇನ್ನು ಮುಂದಿನ ದಿವಸ ಹೆಚ್ಚು ಸಲ ಆಗಲಿ. ಮೊದಲು 2 ಸಲ, 10 ಸಲ ಮಾಡಿದ್ದರೆ 2 ಸಲ ಏಕಾಗ್ರತಾ ಭಾವ ಬರುತ್ತದೆ, 8 ಸಲ ಬರುವುದೇ ಇಲ್ಲ. ಪರವಾಗಿಲ್ಲ, ಮಾಡ್ತಾಯಿರು. ಮಾಡ್ತಾ ಕೆಲವು ದಿವಸಕ್ಕೆ 3 ಸಲ, 4 ಸಲ, 5 ಸಲ, ಇನ್ನು 8 ಸಲಕ್ಕೆ ಬರುತ್ತದೆ. 8 ಸಲ ನಿಲ್ಲುತ್ತದೆ, 2 ಸಲ ಜಾರುತ್ತದೆ ಅಂತ ತುಂಬ ಒಳ್ಳೆಯವನು. ಅಷ್ಟಾದರೂ ಬಂದಿದೆ ಅಲ್ಲವೇ? ಹಾಗೆ ಎಷ್ಟು ಸಲ ಮನಸ್ಸು ಭಾವ ಸಮೇತವಾಗಿ ನಿಂತಿದೆ, ಎಷ್ಟು ಸಲ ಜಾರಿದೆ ನೋಡ್ಕೊಳ್ತಾ ಇರು. ನೀವು ಅಭ್ಯಾಸ ಮಾಡ್ತಾ ಕೆಲವು ದಿವಸಕ್ಕೆ ಹೆಚ್ಚು ಸಲ ನಿಲ್ಲುತ್ತದೆ, ಸ್ವಲ್ಪ ಕೆಲವು ಸಲ ಜಾರುತ್ತದೆ. ಅಷ್ಟಾಗಬೇಕು. ಅದೇನು ಹೇಳಲ್ಲ. ಅವರು ಹೇಳ್ತಾರೆ, ಅಬ್ಬಾ, ಏಕೆಂದರೆ ಅದು ನಿಲ್ಲಿಸುವುದೆಂದರೆ ನೀವು ಕಾನ್ಷಿಯಸ್ಲಿ ಮಾಡಬೇಕಾಗ್ತದೆ. ನೀವು ಕಾನ್ಷಿಯಸ್ಲಿ ಪ್ರಯತ್ನಪೂರ್ವಕ ಸಂಕಲ್ಪ ಮಾಡಿ, ಅದು ಅವರಿಗೆ ಆಯಾಸ. ಅಬ್ಬಾ, ಇಷ್ಟು ಕಷ್ಟಪಡಬೇಕಾ? ಆಯಾಸ ಆಗುತ್ತದೆ ಅಲ್ಲವೇ? ಮನಸ್ಸು ಜಾರ್ತದೆ, ಮತ್ತೆ ತಂದಿಡಬೇಕು, ಮತ್ತು ಕಾನ್ಷಿಯಸ್ಲಿ ಆ ಮೂಡನ್ನು ತರಬೇಕು, ಆ ಭಾವನವನ್ನು ತರಬೇಕಂದರೆ ಇವರಿಗೆ ಆಯಾಸ ಕಷ್ಟ. ಅದರಿಂದ 1-2 ಸಲ ಮಾಡ್ತಾನೆ, ಬಿಟ್ಟುಬಿಡ್ತಾನೆ. ಆಗಲ್ಲ ಇದು. మరి ಏನು ಮಾಡಬೇಕು? ನನಗೆ ಚಂಚಲತೆ ಇದೆ, ಅದು ಏಕಾಗ್ರತೆ ಬರ್ತಾ ಇಲ್ಲ, ಗುರುಗಳೇ ಏಕಾಗ್ರತೆಗೆ ಏನಾದರೂ ಹೇಳಿ ಅಂದರೆ ಏಕಾಗ್ರತೆ ರೆಡಿಮೇಡ್ ಹೀಗೆ ಬಟನ್ ಒತ್ತಿದ್ದರೆ ಈ ಕಾಲದಲ್ಲಿ ಪ್ರತಿಯೊಂದಕ್ಕೆ ಮಷಿನ್ಸ್ ಸಿಗ್ತವೆ ಅಲ್ಲವೇ? ಪ್ರತಿಯೊಂದಕ್ಕೆ ಹೊಸ ಮಷಿನ್ಸ್ ಬರುತ್ತಾ ಇವೆ, ಕರೆಂಟ್. ಈ ಕಾಲದಲ್ಲಿ ಅಷ್ಟಾಗಿ ಮಿಕ್ಸಿ ಬಂದಿದೆ, ಏನೇನೋ ಬಂದಿದೆ, ಗ್ರೈಂಡರ್ಗಳು ಬಂದಿವೆ ಮನೆಯಲ್ಲಿ, ಇನ್ನೂ ಏನೇನೋ ಬಂದುಬಿಟ್ಟಿವೆ, ಪ್ರತಿಯೊಂದಕ್ಕೂ ಬಂದುಬಿಟ್ಟಿದೆ. ಫ್ಯಾನ್ ಬಂದಿದೆ. ಮೊದಲೆಲ್ಲ ಕೈಯಿಂದಲೇ ಮಾಡುತ್ತಿದ್ದೀವಿ ನಾವು, ಈಗೆಲ್ಲ ಫ್ಯಾನ್ ಬಂದಿದೆ. ನಾವು
ಟೌನ್ಗೆ ಹೋದರೆ ದೊಡ್ಡ ತಾಲೂಕು ಹಾಕಿ ಅಲ್ಲಿ ಫ್ಯಾನ್ಗಳಿವೆ ಎಂದು ಹೇಳುತ್ತಿದ್ದರು ನಮಗೆ. ಫ್ಯಾನ್ ಅಂದರೆ ಹೇಗಿರುತ್ತದೆ? ಮೇಲೆ ಇರುತ್ತದೆ, ತಿರುಗುತ್ತದೆ. ಅಯ್ಯೋ ಅದು ಹೇಗಿರುತ್ತೆ ನಾನು ನೋಡಲೇ ಇಲ್ಲ. ನಾನು ಚಿಕ್ಕ ಹಳ್ಳಿ ಜನ, ನಮ್ಗೆ ಯಾವುದು ಗೊತ್ತಿಲ್ಲ. ಅದು ಮೇಲೆ ಇರುತ್ತದೆ, ಗಾಳಿ ಬರುತ್ತದೆ. ನಾನು ನೋಡಬೇಕು ಅಂದ್ಕೊಂಡು ತುಂಬ ದಿವಸ ಕಾದೆ. ಯಾವಾಗಲೂ ಒಂದು ದಿವಸ ಟೌನ್ಗೆ ತೋರಿಸಿದ್ದರೆ ಯಾರೋ ಅಂಗಡಿಯಲ್ಲಿ ತಿರುಗುತ್ತೆ. ಹೌದು, ಅದು ನಿಜವಾಗಿ ತಿರುಗುತ್ತದೆ. ಅವ್ರು ಯಾರು ತಿರುಗಿಸ್ತಾರೆ ಅಂದರೆ ಅದು ಅದೇ ತಿರುಗುತ್ತದ. ಹೌದು ತಿರುಗುತ್ತದೆ ಅಂತ ಹೀಗೆ ಹೇಳಿದ್ದರು. ನಮಗೆ ಅದು ಗೊತ್ತೇ ಇಲ್ಲ ಅಲ್ಲವೇ? ಪ್ರತಿಯೊಂದಕ್ಕೆ ಆಧುನಿಕ ಮಷಿನ್ಸ್ ಬರುತ್ತಾ ಇವೆ. ಅದೇ ಏಕಾಗ್ರತಕ್ಕೆ ಒಂದು ಮಷಿನ್ ಯಾರಾದರೂ ಅಂಗಡಿಯಲ್ಲಿ ಸೇಲ್ ಮಾಡಿದರೆ ಎಲ್ಲರೂ ಕೊಂಡುಕೊಳ್ತಾರೆ. ಯಾವುದೇನು ಕೆಲಸ ಮಾಡಲ್ಲ, ಅಲ್ಲ ಬಟನ್ ಒತ್ತಿ ಕೂತ್ಕೋ, ಮನಸ್ಸು ಏಕಾಗ್ರವಾಗಿ ಬಿಡ್ತದೆ ಅಂಥದ್ದಿರುತ್ತದೆ ಏಕೆಂದರೆ ಚಂಚಲತ ಎನ್ನುವುದು ಯಾಂತ್ರಿಕತ, ಜಪ ಧ್ಯಾನ ಎನ್ನುವುದು ಕಾನ್ಷಿಯಸ್ ಅಟೆಂಪ್ಟ್ ಇಲ್ಲ, ಅದಕ್ಕೋಸ್ಕರನೇ ಜಾರುತ್ತದೆ. ನೀವು ಕಾನ್ಷಿಯಸ್ಲಿ ಮಾಡಬೇಕು, ಯಾವ ಯಂತ್ರ ಕೆಲಸ ಮಾಡಲ್ಲ. ಏಕೆಂದರೆ ಕಾನ್ಷಿಯಸ್ನೆಸ್ಸೇ ಅಲ್ಲಿ ಬೇಕಾಗಿದ್ದು. ಸಾಧನವೆಲ್ಲ ಕಾನ್ಷಿಯಸ್ನೆಸ್ಸೇ. ಯು ಹ್ಯಾವ್ ಟು ಡೂ ಇಟ್ ಕಾನ್ಷಿಯಸ್ಲಿ. ಆ ಕಾನ್ಷಿಯಸ್ನೆಸ್ ಜಾರುತ್ತದೆ, ಮತ್ತೆ ತರಬೇಕು, ಮತ್ತೆ ಜಾರುತ್ತದೆ, ಮತ್ತೆ ತರಬೇಕು. ಆ ಅಟೆಂಪ್ಟೇ ನಿಮಗೆ ಕಾನ್ಷಿಯಸ್ನೆಸ್ಸನ್ನು ಡೆವಲಪ್ ಮಾಡ್ತದೆ. ಅದೇ ಜಪ, ಅದೇ ಧ್ಯಾನ, ಅದೇ ಸಾಧನ. ಅದು ಕಷ್ಟ ಅಂದರೆ ಏನು ಕಷ್ಟ ಇದ್ದರೂ ಅದೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಯು ಹ್ಯಾವ್ ಟು ಬಿಕಮ್ ಅಲರ್ಟ್ ಆ್ಯಂಡ್ ಕಾನ್ಷಿಯಸ್ನೆಸ್. ಆ ಅಲರ್ಟ್ನೆಸ್, ಆ ಜಾಗರೂಕತೆ ಬರಬೇಕು. ಆ ಜಾಗರೂಕತನನ್ನು ನೀವು ಮಾಡ್ತಾ ಇದ್ದರೆ ಬರುತ್ತದೆ, ಮಾಡ್ತಾ ಇದ್ದರೆ ಹೆಚ್ಚಾಗ್ತದೆ. ಮಾಡ್ತಾ ಕೆಲವು ತಿಂಗಳಿಗೆ, ಕೆಲವು ವರ್ಷಗಟ್ಟಲೆ ತಾನೇ ಸಹಜವಾಗಿ ನಿಂತಿರುತ್ತದೆ. ಆ ಕಾನ್ಷಿಯಸ್ನೆಸ್ ಇಸ್ ದ ಗ್ರೋತ್, ಕಾನ್ಷಿಯಸ್ನೆಸ್ ಇಸ್ ದ ಡೆವಲಪ್ಮೆಂಟ್. ಅದೇ ಆಗಬೇಕು. ಇವರೇನು ಹೇಳ್ತಾರಬ್ಬ ಅದೆಲ್ಲ ಕಷ್ಟ, ಅದರಿಂದ ರೆಡಿಮೇಡ್ ಸಿಗಬೇಕು. ರೆಡಿಮೇಡ್ ಏನಿಲ್ಲ. ಕಾನ್ಷಿಯಸ್ಗೆ ಆಲ್ಟರ್ನೇಟಿವ್ ಏನಿರುತ್ತದೆ? ಮೆಕ್ಯಾನಿಕಲ್ ಪ್ರಯತ್ನದಿಂದ ಕಾನ್ಷಿಯಸ್ನೆಸ್ ಆಗುತ್ತದೆ. ಮೆಕ್ಯಾನಿಕಲ್ ಮಷಿನ್ನಿಂದ ಕಾನ್ಷಿಯಸ್ನೆಸ್ ಬರುತ್ತದೆ. ಯಾಂತ್ರಿಕತದಿಂದ ಸಹಜವಾದ ಭಾವನೆ ಬರಲ್ಲ. ಕಾನ್ಷಿಯಸ್ನೆಸ್ ಪ್ರಜ್ಞೆದಿಂದಲೇ ಬರಬೇಕು. ಅದಕ್ಕೋಸ್ಕರನೇ ಜಪ ಎನ್ನುವುದೆಲ್ಲ ಕಾನ್ಷಿಯಸ್ ಅಟೆಂಪ್ಟ್. ಅದು ಕಾನ್ಷಿಯಸ್ ಅಟೆಂಪ್ಟಿಗೆ ಮನಸ್ಸು ತಡ್ಕೊಳ್ಳೋಕ್ಕಾಗಲ್ಲ, ಭಾರ ಅನಿಸುತ್ತದೆ. ಬಿಕಾಸ್ ಮೈಂಡ್ ಎಲ್ಲೆಲ್ಲೋ ಎಳೆದು ಬಿಡುತ್ತದೆ, ನಿಲ್ಲಲ್ಲ. ಎಮೋಷನ್ಸ್ ಕಾರಣ, ಆಸಕ್ತಿ ಕಾರಣ, ಹ್ಯಾಬಿಟ್ ಕಾರಣ. ನಮ್ಮ ಅಭ್ಯಾಸಗಳಿಂದ ಮನಸ್ಸು ಹೋಗುತ್ತದೆ. ಅಟ್ಯಾಚ್ಮೆಂಟ್ನಿಂದ ಆಸಕ್ತಿಗಳು ವಸ್ತುಗಳ ಮೇಲೆ, ಎಮೋಷನ್ ಮೇಲೆ, ಯಾವುದೇ ಪರಿಸ್ಥಿತಿಗಳಲ್ಲಿ ಮನೆಗಳಲ್ಲಿ ಘಟನೆ ನಡೆಯುತ್ತದೆ. ಯಾರೋ ಏನು ಹೇಳಿದ, ತೊಂದರೆ ಆಯಿತು, ನಮಗೆ ಯಾರೋ ಬೈದರು, ಅಥವಾ ನೀನೇ ಸಿಟ್ಟು ಮಾಡಿಕೊಂಡಿದ್ದೀವಿ, ಅವರು ಏನೋ ಬೇಡ ಅಂದದ್ದು ಮಾಡಿದ್ದಾರೆ, ಅದೆಲ್ಲ ಮನಸ್ಸಿಗೆ ಡಿಸ್ಟರ್ಬ್ ಆಗ್ತದೆ. ಆಗಲ್ಲವ? ಕೋಪ ಡಿಸ್ಟರ್ಬ್ ಆಗ್ತದೆ, ಪ್ರೇಮ, ಆಸಕ್ತಿ, ಮೋಹ ಡಿಸ್ಟರ್ಬ್ ಮಾಡ್ತದೆ, ಈರ್ಷ್ಯ ಡಿಸ್ಟರ್ಬ್ ಮಾಡ್ತದೆ, ಇವೆಲ್ಲ ಡಿಸ್ಟರ್ಬ್ ಮಾಡ್ತವೆ. ಅದು ಯಾವಾಗಲೂ ಒಂದು ಅರ್ಧ ಗಂಟೆ ಹಿಂದೆ ಅಥವಾ ಕೆಲವೊಮ್ಮೆ ಒಂದು ದಿವಸ ಹಿಂದೆನೂ ಕೋಪ ಮಾಡಿಕೊಂಡಿದ್ದು ಒಂದು ದಿವಸ ಇರುತ್ತದೆ. ನೀವು ನೋಡಿ, ಒಂದು ಸಲ ಕೋಪ ಮಾಡಿದ್ದರೆ, ಬೈದರೆ 2 ದಿವಸ ನಿಮಗೆ ಸೂಕ್ಷ್ಮವಾಗಿ ಒಳಗೆ ಡಿಸ್ಟರ್ಬ್ ಮಾಡ್ತದೆ. ಲೌಕಿಕರಿಗೆ ಒಂದು ಸಲ ಬೈದರೆ 5 ನಿಮಿಷಕ್ಕೆ ಹೋಗ್ತದೆ. ಅಂದರೆ ಹಿ ಈಸ್ ನಾಟ್ ಬಿಕಮ್ ಸೆನ್ಸಿಟಿವ್ ಆಗಲಿಲ್ಲ. ನೀವು ಎಷ್ಟೆಷ್ಟು ಮನಸ್ಸು ಸೂಕ್ಷ್ಮವಾಗಿ ಶುದ್ಧವಾಗುತ್ತದೋ, ಒಂದು ಸಣ್ಣ ಮಾತು ಹೇಳಿದ್ದರೂ ನೀವು ಮತ್ತೆ ಅದು ಡಿಸ್ಟರ್ಬ್ ಮಾಡ್ತದೆ. ಮತ್ತೆ ಜಪ ಮಾಡಿ ಧ್ಯಾನ ಮಾಡಿ ತೆಗೆಯುವವರೆಗೆ ಅದು ಹೋಗಲ್ಲ. ಕೆಲವೊಮ್ಮೆ ಹೋಗೋದೂ ಇಲ್ಲ. ಕಾನ್ಷಿಯಸ್ ಮಾಡಿದ್ದರೂ ತುಂಬ ಹೊತ್ತು, 1 ಗಂಟೆ 2 ಗಂಟೆಗೆ ಮಾಡಬೇಕಾಗ್ತದೆ. ಅಂದರೆ ಮನಸ್ಸು ಎಷ್ಟೆಷ್ಟು ಸೆನ್ಸಿಟಿವ್ ಆಗ್ತದೋ ಅಷ್ಟು ಸಣ್ಣ ಕೋಪನೂ ಅಲ್ಲ, ಮನಸ್ಸಿಗೆ ಇರಿಟೇಟ್ ಆಗಿಬಿಟ್ಟರೂ ಡಿಸ್ಟರ್ಬ್ ಆಗಿಬಿಡ್ತದೆ. ಅಂದರೆ ಮನಸ್ಸು ಸೂಕ್ಷ್ಮವಾಗುತ್ತಾ ಇರ್ತದೆ. ಎಷ್ಟೆಷ್ಟು ಶುದ್ಧವಾಗ್ತದೋ, ಎಷ್ಟೆಷ್ಟು ಸುಸೂಕ್ಷ್ಮವಾಗುತ್ತದೋ ಸಣ್ಣ ವಿಷಯಕ್ಕೂ ಡಿಸ್ಟರ್ಬ್ ಆಗ್ತದೆ. ಅದು ಗೊತ್ತಾಗ್ತಾ ಇದೆ. ಅಂದರೆ ಮನಸ್ಸು ಶುದ್ಧವೂ ಏಕಾಗ್ರವಾಗುತ್ತಾ ಇದೆ ಎಂದು ಸಣ್ಣ ವಿಷಯಕ್ಕೂ ಡಿಸ್ಟರ್ಬ್ ಆಗ್ತದೆ. ಲೌಕಿಕರಿಗೆ ಅಷ್ಟು ಡಿಸ್ಟರ್ಬೇನ್ ಆಗಲ್ಲ, ಅದು ಆಗ್ತದೆ, 5 ನಿಮಿಷಕ್ಕೆ ತಾನೇ ಹೋಗುತ್ತದೆ. ಅಂದರೆ ಅದು ಮೇಲೇ ಇದ್ದಾನೆ, ಡಲ್ ಮೈಂಡ್ ಇದೆ. ನಾವು ಮಾಡಿರುವ ರಿಯಾಕ್ಷನ್ಸ್ ಎಲ್ಲ ಸಬ್ಕಾನ್ಷಿಯಸ್ ಮೈಂಡಿನಲ್ಲಿ ಕೂತಿದ್ದು ಮನಸ್ಸನ್ನು ಮಂಕು ಮಾಡಿಬಿಡ್ತವೆ. ಮಂಕಂದರೆ ಗೊತ್ತಾ? ಬಿಗಿ ಹಿಡಿಯುತ್ತದೆ. ಆ ಬಿಗಿ ಸಮ್ಟೈಮ್ಸ್ ಇಲ್ಲಿ ಮಸಲ್ಸ್ನಲ್ಲಿ ಏನೋ ಬಿಗಿ ಹಿಡಿಯುತ್ತದೆ ನೋಡಿ. ಆಸನಗಳು ಏನೋ ಮಾಡಿದ ನಂತರ ಈ ಲೈಟ್ ಆಗುತ್ತವೆ, ಹಾಗೆ ಮನಸ್ಸು ಆಲಸು ಬಿಗಿ ಹಿಡಿಯುತ್ತದೆ. ರಾಗ, ದ್ವೇಷ, ಡಿಸ್ಟರ್ಬೆನ್ಸು, ಭೋಗಗಳಲ್ಲಿ ಮುಳುಗಿದ್ದರೂ, ಅತಿಯಾಗಿ ಜೋಕು ಕೇಳುತ್ತಾ ಜೋಕು ಮಾಡುತ್ತಾ ಇದ್ದರೂ ಮನಸ್ಸು ಬಿಗಿಯಾಗಿ ಬಿಡ್ತದೆ. ಅಂದರೆ ನಂಬಾಗಿ ಬಿಡ್ತದೆ. ನಂಬಂದರೆ ಏನು ಹೇಳ್ತಾರೆ? ಇದು ಜೂಮ್ ಹಿಡಿಯುತ್ತದೆ ನೋಡಿ, ಮನಸ್ಸಿಗೂ ಜೂಮ್ ಹಿಡಿಯುತ್ತದೆ. ಅದು ನಮಗೆ ಕಾನ್ಷಿಯಸ್ ಆಗಲ್ಲ, ಸಾಫ್ಟ್ ಆಗಲ್ಲ, ಜೆಂಟಲ್ ಆಗಲ್ಲ, ಸ್ಮೂತ್ ಆಗಲ್ಲ. ಅದಕ್ಕೆ ಜೂಮ್ ಹಿಡಿಯುತ್ತದೆ. ಇವೆಲ್ಲ ರಾಗ, ದ್ವೇಷ, ಇವೆಲ್ಲ ಅತಿಯಾಗಿ ಜೋಕು, ಅತಿಯಾಗಿ ಭೋಗಗಳಲ್ಲಿ ಮುಳುಗುವುದು, ಅತಿಯಾಗಿ ಯಾವುದು ಮಾಡಿದ್ದರೂ ಆಗುತ್ತದೆ. ಅವುಗಳನ್ನೆಲ್ಲ ತೆಗೆದು ತುಂಬ ಮಾಡಿದ್ದರೆ ಮನಸ್ಸು ಹಗುರವಾಗುತ್ತದೆ. ಏನು ಮಾಡದೆ ತಾನು ಕಾನ್ಷಿಯಸ್ ಆಗಿರುತ್ತದೆ, ಸರಳವಾಗಿರುತ್ತದೆ. ಸುಮ್ಮನೆ
ಆ ಭಾವದಲ್ಲಿ ನಿಂತು ಬಿಡ್ತದೆ. ಇಲ್ಲದಿದ್ದರೆ ಶರೀರವು ಹೇಗೆ ಜೂಮ್ ಹಿಡಿಯುತ್ತದೋ, ಸ್ಟಿಫ್ ಆಗುತ್ತದೋ, ಮನಸ್ಸು ಆಗುತ್ತದೆ. ಆದರೆ ಅದು ಗೊತ್ತಾಗಲ್ಲ, ಎಲ್ಲೆಲ್ಲೋ ಇದ್ದು ಬಿಡ್ತದೆ. ಆದರೆ ಏನು ಹೇಳ್ತಾರೆ, ಚೆನ್ನಾಗಿಲ್ಲ, ಅದು ಮಾಡೋಣ, ಇದು ಮಾಡೋಣ, ಅಲ್ಲಿ ಹೋಗೋಣ, ಸಂಗೀತ ಕೇಳೋಣ, ಏನು ತೋಚದಿದ್ದರೆ ಮ್ಯೂಸಿಕ್ ಕೇಳೋಣ, ಏನು ತೋಚದಿದ್ದರೆ ಒಬ್ಬ ಫ್ರೆಂಡ್ ಬೇಕು, ಯಾಕಂದರೆ ಬೋರ್ ಆಗ್ತಾಯಿದೆ, ಒಬ್ಬನಿದೆ. ಇದೆಲ್ಲ ಏನು ಬೋರ್ ಇಲ್ಲ, ಏನಿಲ್ಲ, ಮನಸ್ಸು ಜೂಮ್ ಹಿಡಿದಿದೆ, ಏನಿಲ್ಲ. ಮನಸ್ಸು ಡಲ್ ಆಗಿಬಿಟ್ಟಿದೆ. ಆ ನ್ಯಾಚುರಲ್ ಉತ್ಸಾಹ ಹೋಯಿತು, ಆ ಸಹಜವಾದ ಸಾತ್ವಿಕ ಮೂಡು ಹೋಯಿತು, ಜಾರಿ ಹೋಗ್ತಾ ಇದೆ, ಅದರಿಂದ ಬರ್ತಾಯಿದೆ. ಇವೆಲ್ಲ ಗೊತ್ತಾಗ್ತದೆ ಮನಸ್ಸು ನೋಡಿದ್ದರೆ. ಅಂದರೆ ನಮ್ಮ ನಡತೆ, ನಮ್ಮ ಮಾತುಗಳು, ನಮ್ಮ ಭಾವನೆಗಳು, ಪುಸ್ತಕ ಓದಿದ್ದರು, ಕೇಳಿದ್ದರು, ಕೆಲವು ಘಟನೆಗಳು ಕೇಳಿದ್ದರು, ಸಿನಿಮಾದಿಗಳು ನೋಡಿದ್ದರು, ಅದೆಲ್ಲ ಡಿಸ್ಟರ್ಬ್ ಮಾಡ್ತವೆ ಅಲ್ಲವೇ? ಅದೆಲ್ಲ ಡಿಸ್ಟರ್ಬ್ ಆಗದಂತೆ ಕಲಿಯಬೇಕು. ಅದೆಲ್ಲ ಲೋಕ ವ್ಯವಹಾರ, ಪ್ರಪಂಚ, ಈಶ್ವರ ಲೀಲ ಹೀಗೆ ಇರುತ್ತದೆ. ಒಳ್ಳೆಯದು ನಡೆಯುತ್ತದೆ, ಕೆಟ್ಟದ್ದು ನಡೆಯುತ್ತದೆ. ನಮ್ಮ ಜನರು, ನಮ್ಮ ಹತ್ತಿರ ಜನರು ತಪ್ಪುಗಳು ಮಾಡ್ತಾರೆ, ದುಃಖಕ್ಕೆ ಒಳಗಾಗ್ತಾರೆ, ಅವರವರ ಪ್ರಾರಬ್ಧ ಅನುಭವಿಸ್ತಾರೆ. ನೋಡಿಬಿಡು, ಅತಿಯಾಗಿ ಡಿಸ್ಟರ್ಬ್ ಆಗಬಾರದು. ನಮ್ಮ ನೆಂಟರು, ಬಂಧುಗಳು ಏನೇನೋ ಆಗ್ತಾರೆ ಬಿಡಿ, ನಾವು ಡಿಸ್ಟರ್ಬ್ ಆಗಬಾರದು. ಸಮಾಜದಲ್ಲಿಯೂ ಒಳ್ಳೆಯದು ಕೆಟ್ಟದು ಎರಡೂ ನಡೆಯುತ್ತವೆ. ಪ್ರಪಂಚ ನಡೆಯುತ್ತದೆ, ಈಶ್ವರ ಲೀಲ. ಅದು ಯಾವುದೋ ಘಟನೆಗೆ ತಾವು ಪರ್ಸನಲಿ ಡಿಸ್ಟರ್ಬ್ ಆಗಿಬಿಟ್ರೆ ಅದು ಮೈಂಡಿನಲ್ಲಿ ಸಂಸ್ಕಾರ ಆಗಿಬಿಡ್ತದೆ. ಈಗ ಅದು ಮತ್ತೆ ನೀವು ಜಪ ಧ್ಯಾನ ಮಾಡೋ ನಿಲ್ಲಲ್ಲ, ಅದು ಬಿಗಿ ಹಿಡಿಯುತ್ತದೆ, ಝೂಮ್ ಆಗ್ತದೆ, ಮನಸ್ಸು ಡಲ್ ಆಗಿಬಿಟ್ಟು. ಹಿಂದಿನಷ್ಟು ಜನರು ಹೇಳ್ತಾರೆ, ಒಂದು ದಿವಸ ಮನಸ್ಸು ಚೆನ್ನಾಗಿ ಏಕಾಗ್ರವಾಗ್ತದೆ, ಪ್ರಸನ್ನವಾಗಿ ಬಿಡುತ್ತದೆ, ಆನಂದವಾಗಿರುತ್ತದೆ. ಇನ್ನೊಂದು ದಿವಸ ಆಗೋದೇ ಅಲ್ಲ ಎಂದರೆ ಎಷ್ಟು ಮಾಡಿದರೂ ಆಗಲ್ಲ, ಏನು ಮಾಡಬೇಕು? ಏನಿಲ್ಲ, ನಿಮ್ಮ ಇಡೀ ದಿವಸದಲ್ಲಿ ನಿನ್ನೆಯ ಮೊನ್ನೆಯ ಏನೋ ಘಟನೆ ನಡೆಯಿತು ಸುತ್ತಮುತ್ತಲು, ಆ ಘಟನೆ ಎಲ್ಲ ಕೂತು ಬಿಟ್ಟಿತು, ಮನಸ್ಸಿನಲ್ಲಿ ರಿಯಾಕ್ಷನ್ ಆಯಿತು, ಅದು ನಿಲ್ಲುತ್ತಾ ಇಲ್ಲ. ಆ ರಿಯಾಕ್ಷನ್ ಗಾಯವಾಗಿ ಬಿಟ್ಟಿತು, ಅದು ಏನೋ ಒಂದು ಜೂಮ್ ಹಿಡಿಬಿಟ್ಟಿತು, ಈಗ ಅದು ಆಗ್ತಾಯಿಲ್ಲ. ಅದೆಲ್ಲ ಮತ್ತೆ ಕ್ಲೀನ್ ಮಾಡಬೇಕು, ಮನಸ್ಸನ್ನು ಶುದ್ಧಿಗೊಳಿಸಬೇಕು. ಮತ್ತು ಅಂದರೇನು, ಪ್ರಪಂಚದಲ್ಲಿ ಆಗಿರುವ ಘಟನೆಗಳನ್ನು ಒಪ್ಪಿಕೊಳ್ಳಬೇಕು. ಇದೆಲ್ಲ ಭಗವಂತನ ಲೀಲೆ, ಭಗವಂತನಿಗೆ ಹೋಗಲಿ, ಅವನ ಕೈಯಲ್ಲೇ ಬಿಟ್ಟು ಬಿಡ್ತೀವಿ. ನಾವು ಯಾವುದು ನೋಡಿಕೊಳ್ಳಲ್ಲ, ನಮ್ಮ ಕೈಯಲ್ಲಿಲ್ಲ, ಅವ್ರ ಕೈಗೆ ಬಿಟ್ಟು ಬಿಡ್ತೀವಿ. ನಾವು ಮಾಡುವವರಲ್ಲ, ನಾವು ಸುಮ್ಮನೆ ನಿಮಿತ್ತ ಮಾತ್ರ. ಯಾವಾಗ ಎಷ್ಟೆಷ್ಟು ತಮ್ಮನ್ನು ನಿಮಿತ್ತವಾಗಿಟ್ಕೊಂಡು ಭಗವಂತನಿಗೆ ಬಿಟ್ಟು ಬಿಡ್ತೀವೋ ಹಗುರವಾಗುತ್ತದೆ. ಈಗ ನಾನೇ ಜವಾಬ್ದಾರಿ, ಇದೆಲ್ಲ ನಾನೇ ನೋಡುವವನು ಎಂಬುದು ಬಿಟ್ಟುಬಿಡ್ತದೆ. ಆವಾಗ ಮನಸ್ಸು ಏಕಾಗ್ರವಾಗ್ತದೆ, ಪ್ರಸನ್ನವಾಗ್ತದೆ. ಮನಸ್ಸು ಪ್ರಸನ್ನ ಆಗಬೇಕು, ಏಕಾಗ್ರ ಆಗಬೇಕು. ಇದೆಲ್ಲ ಮಾಡುತ್ತಾ ಇದ್ದರೆ ಮೊದಲು ತುಂಬ ಹಿಂಸೆ. ಮೊದಲು ಪ್ರಸನ್ನತಾ, ಏಕಾಗ್ರತೆ ಬರುವುದೇ ಇಲ್ಲ. ಸಮಾಧಾನ, ಏಕಾಗ್ರತೆ ಬರುವುದೇ ಇಲ್ಲ. ಒಂದು ಚೂರು ಬಂದಿದ್ದರೂ ಜಾರುವುದು ಹೆಚ್ಚು, ಡಿಸ್ಟರ್ಬ್ ಆಗುವುದು ಹೆಚ್ಚು. ಜಾರುತ್ತದೆ. ಸುತ್ತಮುತ್ತ ಆಗಿರುವ ಘಟನೆಗಳು, ಯಾರೋ ಮಾತು ಹೇಳ್ತಾರೆ, ಯಾರೋ ಜಗಳಕ್ಕೆ ಬರ್ತಾರೆ, ಯಾರೋ ಏನೇನೋ ಹೇಳ್ತಾರೆ, ನಮಗೆ ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಹಿಂಸೆ ಮಾಡ್ತಾರೆ, ಅಥವಾ ನಾವೇ ಏನೋ ತಪ್ಪು ಮಾಡಿದ್ದರೆ ನಾವೇ ಅವರನ್ನು ಬೈಯುತ್ತೇವೆ. ಇವುಗಳೆಲ್ಲ ಡಿಸ್ಟರ್ಬ್ ಮಾಡ್ತವೆ. ಈ ಡಿಸ್ಟರ್ಬ್ ಆಗುವುದು ಕೆಲವು ತಿಂಗಳು, ವರ್ಷಗಟ್ಟಲೆ ನಡೆಯುತ್ತವೆ. ಮನಸ್ಸು ಇನ್ನೂ ಶುದ್ಧವಾಗಿ, ಇನ್ನೂ ವೈರಾಗ್ಯ, ಇನ್ನೂ ಅಂತರ್ಮುಖತ, ಇನ್ನೂ ಶುದ್ಧವಾದ ಮೇಲೆ ಮಟ್ಟಕ್ಕೆ ಹೋದರೆ ಇವುಗಳೆಲ್ಲ ಹಗುರವಾಗಿ ಬಿಡ್ತವೆ. ಪ್ರಪಂಚ ಹೀಗೆ ನಡೆಯಲಿ. ಅದು ನಾನಲ್ಲ, ನಾನು ಜವಾಬ್ದಾರಿಯಲ್ಲ, ನಾನು ನೋಡುವನಲ್ಲ. ಅದು ಒಂದು ಹಂತ ದಾಟಲೇಬೇಕು, ಹೈಲಿ ಏಕೆಂದರೆ ಯಾವುದೇ ನೀವು ಹೊಸದು ಕಲಿಯುತ್ತಾ ಇದ್ದರೆ ಜಾರುವುದು ಹೆಚ್ಚು ಅಲ್ಲವೇ? ನೀವೊಂದು ಹೊಸ ಭಾಷೆ ಕಲಿಯುತ್ತಾ ಇದ್ದೀರಿ, ಯಾವುದೇ ಹೊಸ ಕಲಿಯುತ್ತಾ ಇದ್ದೀರಿ. ಬಿಗಿನಿಂಗ್ನಲ್ಲಿ ನೀವೇನೋ ಡ್ರೈವಿಂಗ್ ಕಲಿಯುತ್ತಾ ಇದ್ದೀರಿ, ತುಂಬ ಏಕಾಗ್ರತೆ ಬೇಕು. ಸ್ವಲ್ಪ ಯಾರೋ ಮಾತಾಡಿಸಿದರೆ ಡಿಸ್ಟರ್ಬ್ ಆಗಿಬಿಡ್ತದೆ, ಅದು ಯಾವುದೇ ಒಂದಕ್ಕೆ ಹೋಗಿ ಹೊಡೆದು ಬಿಡ್ತದಲ್ಲ. ಆವಾಗ ಹೇಳಿದೆ ಡಿಸ್ಟರ್ಬ್ ಮಾಡಬೇಡ, ಮಾತಾಡಿಸಬೇಡ. ಮಿಕ್ಕ ಜನರು ಹೇಳ್ತಾರೆ, ಅವ್ರು ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾ ಎಲ್ಲ ಮಾತಾಡ್ತಾ ಇದ್ದಾರೆ, ನಿನಗೇಕೆ ಅಂತ ಹೇಳಿ. ಅಂದರೆ ಇವನು ಬಿಗಿನಿಂಗ್ನಲ್ಲಿದ್ದಾನೆ, ಇವನಿಗಿನ್ನೂ ಸರಿಯಾಗಿ ಬಂದಿಲ್ಲ, ಏಕಾಗ್ರತೆ ಬಂದಿಲ್ಲ. ಏಕಾಗ್ರತೆ ಬಂದರೆ ಮಾತಾಡ್ತಾನೆ, ಡ್ರೈವಿಂಗ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಹಾಗೆ ಆ ಮೊದಲು ಸ್ಥಿತಿಯಲ್ಲಿರುವವರಿಗೆ ತುಂಬ ಡಿಸ್ಟರ್ಬ್ ಆಗ್ತದೆ, ತುಂಬ ಟೆನ್ಷನ್ ಆಗುತ್ತದೆ. ನಂತರ ಒಂದು ಸ್ಟೇಜ್ ಬಂದ ನಂತರ ಡಿಸ್ಟರ್ಬ್ ಮಿಕ್ಕ ಡ್ರೈವಿಂಗು ಅದು ಎಲ್ಲ ಹೇಗೋ ಇದು ಅಷ್ಟೇ. ಮನಸ್ಸನ್ನು ಪ್ರಸನ್ನಗೊಳಿಸುವುದು, ಏಕಾಗ್ರ ಮಾಡುವುದು ಇದು ಅಂತೆ. ಇದು ಹಾಗೆ ಆಗಬೇಕು. ಮಿಕ್ಕ ಯಾವುದೇ ಕೆಲಸ ಹೇಗೆ, ಭಾಷೆ ಕಲಿಯುವಾಗ ಹಾಗೆ. ಭಾಷೆ ಮೊದಲು ಕಲಿಯುವಾಗ ಯಾವುದೋ ಮತ್ತೆ ಅದು ಟಚ್ನಲ್ಲಿಲ್ಲ, ಕೆಲವು ದಿವಸ, ವಾರ 10 ದಿವಸ ಅಂದರೆ ಹೋಗೇ ಬಿಡ್ತದೆ, ಪದಗಳೆಲ್ಲ ಮರ್ತೇ ಹೋಗ್ತೀವಿ. ಹೊಸ ಭಾಷೆ ಕಲಿಯುತ್ತಾ ಇದ್ದಾರೆ. ಅದೇ ನಮಗೆ ಚೆನ್ನಾಗಿ ಗೊತ್ತಿರುವ ಭಾಷೆ 6 ತಿಂಗಳು ಗ್ಯಾಪ್ ಕೊಟ್ಟರೂ ಮರೆಯಲ್ಲ, ಮತ್ತೆ ತಕ್ಷಣವೇ ಬಂದು ಬಿಡ್ತದೆ, ಮಾತಾಡ್ತೀವಿ ಅಲ್ಲವೇ? ಯಾವುದು ಹೊಸದಾಗಿ ಕಲಿಯುವ ಭಾಷೆ ಇನ್ನೂ ಗಟ್ಟಿಯಾಗಲಿಲ್ಲ, ಅದರಿಂದ ಜಾರಿ ಹೋಗ್ತದೆ. ಇದು ಅಷ್ಟೇ. ತುಂಬ ಗಟ್ಟಿಯಾದ ನಂತರ ಈಗ ಏನು ಮಾಡಿದರೂ, ಬೈದರೂ, ಜಗಳಕ್ಕೆ ಮಾಡಿದ್ದರೂ ಹೋಗಲ್ಲ. ಕೃಷ್ಣ ನೋಡಿದ್ದೀವ? ಕೃಷ್ಣನ ಭಾಗವತದಲ್ಲಿ, ಮಹಾಭಾರತದಲ್ಲಿ ಯುದ್ಧ ಮಾಡ್ತಾನೆ, ಜಗಳ ಮಾಡ್ತಾನೆ, ಬೈಯುತ್ತಾನೆ, ಏನಾಗಲ್ಲ. ಬೈಯುತ್ತಾರೆ, ಜಗಳ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸ್ಟಿಲ್ ರಿಮೇನ್ ಆ್ಯಸ್ ಪೀಸ್ಫುಲ್ ಆ್ಯಸ್. ಧ್ಯಾನದಲ್ಲಿರುವ ಸ್ಥಿತಿ ಹಾಗೆಯೇ ಇರುತ್ತಾರೆ. ಆ ಸ್ಥಿತಿಯಲ್ಲಿದ್ದು ಜಗಳ ಮಾಡಿದ್ದರೂ ಅವ್ರಿಗೇನಾಗಲ್ಲ, ಬೈದರೂ ಏನಾಗಲ್ಲ.
ಅಯ್ಯೋ ಹೇಗಿರುತ್ತಾರೆ ಅಂದರೆ ಆಲ್ರೆಡಿ ದೇ ಲರ್ನ್ಡ್ ಹೌ ಟು ಬಿ ಡಿಟ್ಯಾಚ್ಡ್. ಈ ಬೈಗಳು, ಈ ಮಾತುಗಳು, ಇದೆಲ್ಲ ಜಗಳಗಳೆಲ್ಲ ಸುಮ್ಮನೆ ನಾಟಕ. ಅದರಿಂದ ಅವರಿಗೇನೂ ಆಗಲ್ಲ. ಅದು ನಡೆಯುತ್ತದೆ, ತಾನು ಮಾತ್ರ ಪ್ರಸನ್ನವಾಗೇ ಇರ್ತಾನೆ. ಆ ಮನಸ್ಸಿನ ಆ ಸಾಕ್ಷಿಭಾವ ಹಾಗೇ ಇರುತ್ತದೆ, ಜಾರಲ್ಲ. ಪ್ರಾರಂಭಿಕರಿಗೆ ಒಂದು ಚೂರಾದರೆ ಡಿಸ್ಟರ್ಬ್ ಆಗೇ ಬಿಡ್ತದೆ. ಆದ್ದರಿಂದ ಆ ದಾಟುವವರೆಗೂ, ಈ ಕೆಲಸಗಳೆಲ್ಲ ಡಿಸ್ಟರ್ಬ್ ಆಗದಂಥ ಸ್ಥಿತಿಗೆ ದಾಟುವವರೆಗೂ ಹೆಚ್ಚಿನ ಜೋಪಾನವಾಗಿರಬೇಕು. ಸ್ವಲ್ಪ ವಿಷಯ ಜಾರಿದರೂ ಜೋಪಾನವಾಗಿರಬೇಕು. ಆ ಸ್ಟೇಜ್ ಬಂದ ನಂತರ ಮೇಲೆ ನಂತರ ಏನು ಮಾಡಿದರೆ ಏನು ಡಿಸ್ಟರ್ಬ್ ಆಗಲ್ಲ, ಏನೇ ಮಾಡ್ಕೊ ಅಲ್ಲವೇ. ವಿದ್ಯಾರಣ್ಯ ಒಂದು ಕಡೆ ಹೇಳ್ತಾನೆ ಪಂಚದಶಿಯಲ್ಲಿ, ಒಂದು ಸಲ ಆ ಸ್ವರೂಪನಿಷ್ಠ ತಾನು ಬ್ರಹ್ಮ ಎಂದು ತಿಳ್ಕೊಂಡ ನಂತರ ಏನಾದರೂ ಮಾಡಬಹುದು, ಯುದ್ಧ ಮಾಡಬಹುದು, ರಾಜಕೀಯ ಮಾಡಬಹುದು, ಜಗಳ ಮಾಡಬಹುದು, ವ್ಯಾಪಾರನೂ ಮಾಡಬಹುದು, ಏನು ಮಾಡಬಹುದು. ಸುಳ್ಳು ಹೇಳಿದ್ರೆ ಅವ್ರಿಗೇನಾಗಲ್ಲ ಹೇಳ್ತಾರೆ. ಯಾಕಂದರೆ ಮನಸ್ಸು ಪ್ರಾರಂಭಿಕ ದಶದಲ್ಲಿ ಸಾಧನ ಸ್ಥಿತಿಯಲ್ಲಿ ಸ್ವಲ್ಪ ಇದರ ಡಿಸ್ಟರ್ಬ್ ಆಗ್ತದೆ. ಅದು ಮೊದಲು ಶುದ್ಧಿ ಮಾಡಿಕೊಂಡು ಮನಸ್ಸನ್ನು ದಾಟಿದ ನಂತರ ನೀವು ಏನೇ ಏನೂ ಆಗಲ್ಲ. ಅದೊಂದು ಕಡೆ ಹೇಳ್ತಾರೆ, ಜ್ಞಾನಿ ಆದ ನಂತರ ಏನು ಮಾಡ್ಬೋದು, ಏನಾದರೂ ಮಾಡ್ಬೋದು ಅಂತ. ಕರಪಾತ್ರಿಜಿ ಕೇಳಿದ್ದರೆ ನೀವು ಉತ್ತರದಲ್ಲಿದ್ದರು ಕಾಶಿಯಲ್ಲಿ. ಅವರಿಷ್ಟೇ ಈ ರಾಜಕೀಯ ಇದೆಲ್ಲ ಸಾಮಾಜಿಕ ವಿಷಯಗಳು ತುಂಬ ಪುಸ್ತಕಗಳು ಬರೆದರು, ಪ್ರವಚನಗಳು ಮಾಡಿದ್ದರು. ಆ ಕಾಲದ ಸರ್ಕಾರಕ್ಕೆ ವಿರುದ್ಧ ಏನೇನೋ ಹೇಳುತ್ತಿದ್ದರು. ಜನರು ಹೇಳಿದ್ದರು, ತಾವು ಸನ್ಯಾಸಿಯಾಗಿ ಇದೆಲ್ಲ ಮಾಡ್ತೀರಿ ಅಂದರೆ, ದೇಖೋ ಕೋಯಿ ಸನ್ಯಾಸಿ ಕುಚ್ ಭಿ ಅಪ್ಪನ ಮನ್ ಶುದ್ಧ ಹೈ ತೋ ಕುಚ್ ಭಿ ಕರ್ ಸಕ್ತಾ ಹೈ. ಅವ್ರು ಹೇಳಿದ್ರು, ಏನಾದರೂ ಮಾಡಬಹುದು, ಏನಾಗಲ್ಲ. ಅವರು ಎಲ್ಲ ಮಾಡಿದ್ದಾರೆ, ಎಲ್ಲ ಮಾಡುತ್ತಿದ್ದರು. ಅವರನ್ನು ಕೇಳಿದರೆ ಈ ಕೇಳುವವರಿಗೆ ಡಿಸ್ಟರ್ಬ್ ಆಗುತ್ತಿತ್ತು. ಅವ್ರಿಗೆ ಏನಾಗಲ್ಲ, ಅವರು ಎಲ್ಲ ಹೇಳ್ತಾರೆ, ಮತ್ತು ಸುಮ್ಮನೆ ಸಮಾಧಾನವಾಗೇ ಇರುತ್ತಾರೆ. ಆದ್ದರಿಂದ ಅಷ್ಟು ಆಗುವವರೆಗೂ ನಾವು ನಮ್ಮ ಜೋಪಾನದಲ್ಲಿ ನಾವು ಇರುತ್ತಾ ಇರಬೇಕು. ಆಯಿತಾ? ಇದು ಅಂತರಂಗಿಕ ಸಾಧನೆಗಳು. ವಿದ್ಯಾಸಂಯೋಗಾತ್ತು ಪ್ರತ್ಯಾಸನ್ನಾನಿ. ಒಂದು ಮಾತು ಹೇಳಿ ಮುಗಿಸ್ತೀನಿ, ಟೈಮ್ ಹೆಚ್ಚೇ ಆಯಿತು, 6 minutes ಹೆಚ್ಚಾಯಿತು. ಈ ಶಮದಮಾದಿ ಆಂತರಿಕ ಮನೋಗುಣಗಳೇನೋ ವಿಚಾರಕ್ಕೆ, ತತ್ವಜ್ಞಾನಕ್ಕೆ ತುಂಬ ಹತ್ತಿರವಾಗಿರುತ್ತವೆ. ಏಕೆಂದರೆ ತತ್ವವಿಚಾರ ಮನಸ್ಸಿನಲ್ಲೇ ನಡೆಯುತ್ತದೆ. ಈಗ ಈ ಹೊರಗಿನ ಸಾಧನಗಳು ಏನು ಮಾಡ್ತವೆ ಅಂದರೆ, ಮನಸ್ಸಿನ ಹೊರಗಿನ ಭಾಗವನ್ನು ಶುದ್ಧ ಮಾಡ್ತವೆ. ಹೊರಗಿನ ಭಾಗ ಅಂದರೆ ಏನು? ಜಿಜ್ಞಾಸವನ್ನು ಗಟ್ಟಿಗೊಳಿಸ್ತವೆ, ವೈರಾಗ್ಯವನ್ನು ಮಾಡ್ತವೆ, ಸ್ವಲ್ಪ ಅಂತರ್ಮುಖವನ್ನು ತರುತ್ತವೆ, ಹೊರಗಿನ ಪ್ರಪಂಚದಿಂದ ಸ್ವಲ್ಪ ದೂರ ಮಾಡ್ತವೆ, ಅಷ್ಟುವರೆಗೆ. ಈಗ ಶಮದಮಾದಿ ಗುಣಗಳು ವಿಚಾರಕ್ಕೆ, ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಸಹಾಯಕವಾಗ್ತವೆ. ಅದು ವ್ಯತ್ಯಾಸ. ಇವು ಹೊರಗೆ ಇದ್ದುಕೊಂಡು ಸಹಾಯ ಮಾಡ್ತವೆ, ಅಂದರೆ ಮೊದಲನೆಯ ಹಂತವನ್ನೇ ಸಹಾಯ ಮಾಡ್ತವೆ. ಜಿಜ್ಞಾಸ, ತತ್ವವಿಚಾರ, ಮುಮುಕ್ಷು ಆಗುವುದಕ್ಕೆ, ಸಾಧಕನಾಗುವುದಕ್ಕೆ ಈ ಭಾಷ್ಯ ಸಾಧನಗಳು. ಸಾಧಕನಾಗಿರುವಾಗ ಆ ಜ್ಞಾನ ಪಡ್ಕೊಂಡು ಪೂರ್ತಿ ಸಿದ್ಧಿ ಪಡ್ಕೊಳ್ಳುವುದಕ್ಕೆ ಆಂತರಿಕ ಸಾಧನಗಳು ಎಂದು ಇಲ್ಲಿ ಭಾಷ್ಯದಲ್ಲಿ ಹೇಳಿದ್ದನ್ನು ಭಾಷ್ಯಕಾರರು ಹೇಳ್ತಾರೆ. ಒಂದು ವಾಕ್ಯ ಓದ್ತೀನಿ. ವಿದ್ಯಾಸಂಯೋಗಾತ್ ಪ್ರತ್ಯಾಸನ್ನಾನಿ ವಿದ್ಯಾಸಾಧನಾನಿ ಶಮಾದೀನಿ ವಿವಿಧಿಷ ಸಂಯೋಗಾತ್ ಬಾಹ್ಯತರಾಣಿ ಯಜ್ಞಾದೀನಿ ಇತಿ ವಿವೇಕ್ತವ್ಯಂ. ಈ ಪಾಯಿಂಟ್ ಮುಗಿಯಿತು. 60ನೇ ಪಾಯಿಂಟ್ ಇವತ್ತು ಮುಗಿಯಿತು. ನಾಳೆ 69ದು ನೆಕ್ಸ್ಟ್ ಪಾಯಿಂಟ್ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇದು 13ನಲ್ಲಿ 60. ಓಕೆ.